ದಾಸನ ಮಾಡಿಕೊ ಎನ್ನ ಸ್ವಾಮಿ, ದಾಸನ ಮಾಡಿಕೊ ಎನ್ನ ಸ್ವಾಮಿ, ದಾಸನ ಮಾಡಿಕೊ ಎನ್ನ. ಸೊ ನಿಮ್ಮ ಆ ಜರ್ನಿಯಲ್ಲಿ ಒಂದಿಷ್ಟು ಏರಿಳಿತಗಳು ಆದವು. ಹಾಡ ಹಿಟ್ಟಾಗುತ್ತೆ ಗುರು, ಪಿಕ್ಚರ್ ಹಿಟ್ಟಾಗೋದಿಲ್ಲ ಗುರು. ಈ ಮ್ಯೂಸಿಕ್ ಡೈರೆಕ್ಟರ್ ಕಾರಂಜಿ ನಂತರ ಎಷ್ಟು ಸಿನಿಮಾಗಳು ಹುಡ್ಕೊಂಬಂದು? ಪುನೀತ್ ಅವ್ರು ಒಂದ್ಸಾರಿ ಸಿಕ್ಕಿದ್ರು. ಏನು ಅದ್ಭುತ ಆಲ್ಬಮ್ ಮಾಡಿದ್ರ ನೀವು, ತುಂಬಾ ನಂಗೆ ತುಂಬಾ ಇಷ್ಟ ಆಯ್ತು. ಯೋಗರಾಜ್ ಭಟ್ ಅವರು ಅವಾಗ ತುಂಬಾ ಹೈಪಲ್ಲಿ ಇರ್ತಕ್ಕಂಥ ರೈಟ್ರು. ನಿಮ್ಮನ್ನ ಕರೆದು ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ವೀರ್ ಸಮರ್ಥನೆ ಮಾಡ್ಲಿ ಅಂತ ಯುವರಾಜ್ ಸರ್ ಕಡೆ ಗ್ರೀನ್ ಸಿಗ್ನಲ್ ಸಿಕ್ತು. ಸೂಪರ್. ನಮ್ಮ ಆಸೆ ಕೇಳು ತಂದೆ, ಬ್ಯಾರೆದೇನೇ ಇರ್ಲಿ, ಒಂದೇ ಒಂದು ಕಿಂಡಿ ಕೋಡು, ಗಾಳಿ ಬೆಳಕು ಬರ್ಲಿ. ಹಣ್ಣು ತಿಂದ್ರೆ ನೇಮು, ಸಿಪ್ಪೆ ತಿಂದ್ರೆ ಕ್ರೈಮು. ಹಾಡು ಗೊತ್ತದು, ಆದ್ರೆ ಇವರ ಕಂಪೋಸ್ ಮಾಡಿದಂತ ಬಹಳಷ್ಟು ಜನಕ್ಕೆ ಗೊತ್ತಾಗಲಿಲ್ಲ. ಎಲ್ಲಿ ಯಾರು ಮೂಸ್ ನೋಡಿಲ್ಲ ಅದು ಹಾಡು. ಶಿವಾನಂದ್ ಸಿನಿಮಾ ಸಿಕ್ತು, ಮಾಸ್ ಲೀಡರ್ ಅಂತ. ಬಟ್ ಶಿವಣ್ಣ ಪ್ರತಿಯೊಂದು ಇಂಟರ್ವ್ಯೂ ಹೇಳೋರು, ಸಾಂಗ್ ಕಂಪೋಸರ್ ಮಾಡೋಕಂದ್ರೆ ನರ ಬೇಕು ಮನುಷ್ಯನಿಗೆ. ಇವರಿಗೆ ಸಿಗ್ಬೇಕಾದಂತ ಒಂದು ಮಾನ್ಯತೆ, ಸ್ಥಾನ ಮಾನ ಸಿಕ್ತಾ? ಸಕ್ಸಸ್ ಸಿಗ್ಲಿ ಅಂದ್ರೆ ಟ್ಯಾಲೆಂಟ್ ಬಗ್ಗೆ ಅದು. ಒಂದು ಡಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರಲಿ, ಡಬ್ಬ ಹೀರೋ ಇರಲಿ, ಅವ್ನು 5 ಪೈಸೆ ಆಕ್ಟಿಂಗ್ ಬರಲಿಲ್ಲ ಅಂದ್ರು ಪಿಕ್ಚರ್ ಸೂಪರ್ ಹಿಟ್ ಆದ್ರೆ ನಾಳೆ ಬೆಳಗ್ಗೆ ಒಂದು 20 ಜನ ಪ್ರೊಡ್ಯೂಸರ್ ಅವ್ರ ಮನೆ ಬಂದಿರ್ತಾರೆ. ಸೊ ಈ ನಡುವೆ ನೀವು ಬಾಲಿವುಡ್ ತುಂಬಾ ಲೆಜೆಂಡ್ ಸಿಂಗರ್ ಹತ್ರ ಒಂದು ಕಂಪೋಸಿಷನ್ ಮಾಡ್ಕೊಂತೀವಿ. ನಮಸ್ತೆ ದೀದಿ ಅಂದೆ. ನಮಸ್ತೆ ಕೌನ್? म्यूजिक डायरेक्टर बात कर रहे हैं बेंगलोर से अंदर. जी दीदी अंदे. हाँ हाँ मैंने आपका गाना सुना, अच्छा है. ಇನ್ಫೆಕ್ಷನ್ ಆಗಿಬಿಟ್ಟು 3 months to 6 months ಅವ್ರಿಗೆ ಮಾತೇ ಜಾಸ್ತಿ ಆಡಬೇಡಿ ಅಂತ ಹೇಳಿದ್ರು ಡಾಕ್ಟರ್. ಮಳೆ ಬಂದರೂ ಮಳೆ ಹನಿ ನಿಲ್ಲೋದಿಲ್ಲ ಅನ್ನೋ ಒಂದು ಗಾದೆ ಮಾತಿದೆ. ಹಾಗೆ ಸಿನಿಮಾ ನೋಡು ಹೊರಗೆ ಬಂದರೂ ಕೂಡ ಸಿನಿಮಾದ ಹಾಡುಗಳು ಕಾಡ್ತಾ ಇರ್ತವೆ. ಅಂತಹ ಕಾಡುವ ಮತ್ತು ಪದೇ ಪದೇ ಹೇಳುವಂಥ ಹಾಡುಗಳನ್ನು ಕೊಟ್ಟಂತಹ ಅನೇಕ ಸಂಗೀತ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸೊ ಆ ಸಾಲಿಗೆ ಸೇರುವಂತಹ ಮತ್ತೊಬ್ಬ ಎವರ್ಗ್ರೀನ್ ಸಂಗೀತ ನಿರ್ದೇಶಕರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ನೀವು ಬಹುಶಃ ಅವರ ಹಾಡುಗಳನ್ನ ಸಾಕಷ್ಟು ಕೇಳಿರ್ತೀರಿ. ನೀವು ಕೇಳಿದಂಥ ಹಾಡುಗಳೆಲ್ಲ ಕೊಟ್ಟಂಥವ್ರು ಅವರು. ಯಾಕಂದರೆ ಸದಾ ಒಂದಲ್ಲ ಒಂದು ಹಾಡು ನಿಮ್ಮ ಬಾಯಲ್ಲಿ ಬರ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣಕರ್ತರೇ ಅವರು, ಅವರೇ ಅದಕ್ಕೆ ಮೂಲ ಕಾರಣ. ಸೊ ಅಂತಹ ಸಂಗೀತ ನಿರ್ದೇಶಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವರು ಬೇರೆ ಯಾರೂ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಸತತ 1.5 ದಶಕಗಳ ಕಾಲ ತಮ್ಮ ಸಂಗೀತ ಯಾನವನ್ನು ಮುಂದುವರಿಸ್ತಾ ಬಂದಿರತಕ್ಕಂಥ ಒನ್ ಆ್ಯಂಡ್ ಓನ್ಲಿ ವೀರ್ ಸಮರ್ಥ್. ಎಸ್, ವೀರ್ ಸಮರ್ಥ್ ತಮ್ಮ ಸಿನಿಮಾ ಜರ್ನಿಯಲ್ಲಿ ಸಮರ್ಥವಾಗಿ ಒಂದಷ್ಟು ಹಾಡುಗಳನ್ನು ಕೊಡುವ ಮೂಲಕ ತಮ್ಮದೇ ಛಾಪು ಮೂಡಿಸಿದಂತಹ ಸಂಗೀತ ನಿರ್ದೇಶಕರು. ಅವರ ಜರ್ನಿ ಹೇಗಿತ್ತು, ಅವರ ಮುಂದಿನ ಪ್ರಾಜೆಕ್ಟ್ಗಳು ಹೇಗಿದೆ, ಸೊ ಯಾವೆಲ್ಲ ಸಾಂಗ್ಗಳು ಹೇಗೆಲ್ಲ ಹುಟ್ಟಿದ್ವು ಅನ್ನೋದು ಕುರಿತು ಒಂದಿಷ್ಟು ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಿ? ಫೈನ್ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಮತ್ತೆ ಹೇಗೆ ನಡೀತಾ ಇದೆ ನಿಮ್ಮ ಸಂಗೀತ ಯಾನ? ಚೆನ್ನಾಗಿ ನಡೀತದೆ ಸರ್. ಎಲ್ಲ ನಿಮ್ದೆಲ್ಲ ಗೆಳೆಯರ ಒಂದು ಸಪೋರ್ಟ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಓಕೆ ವೀರ್, ಒಂದು ಇದು ನೀವು ನೋಡಿದ್ರೆ ಉತ್ತರ ಕನ್ನಡದವರು, ಅಲ್ಲಿಂದ ಇಲ್ಲಿಗೆ ಬರ್ತೀರಾ. ಆರಂಭದಲ್ಲಿ ಬಂದು ಒಂದಿಷ್ಟು ನೆಲೆ ಕಳ್ಕೊಳ್ಳೋಕ್ಕೆ ಸಾಕಷ್ಟು ಒದ್ದಾಟಗಳು ಆಗಿನ ದಿನಗಳನ್ನು ನೀವು ಹಲವಾರು ಬಾರಿ ಹೇಳ್ಕೊಂಡಿದ್ದು ಉಂಟು. ಸೊ ಸಂಗೀತ ನಿರ್ದೇಶನ ಮಾಡಬೇಕು ಅಥವಾ ಸಂಗೀತಕ್ಕೆ ಹೋಗಬೇಕು ಇದಕ್ಕೆ ಅಂತ ಯಾಕೆ ನಿಮಗೆ ಇಷ್ಟ ಆಗಿದ್ದು? ನಿಮ್ಮ ಜರ್ನಿ ಶುರುವಾಗಿದ್ದು ಹೇಗೆ ಈ ಕ್ಷೇತ್ರಕ್ಕೆ ಅಂತ? ಸರ್, ನಾನು ಚಿಕ್ಕವನಿದ್ದಾಗಿಂದ ನನಗೆ ಸಂಗೀತ ಅಂದರೆ ತುಂಬ ಇಷ್ಟ ಇತ್ತು. ಹಾಡ್ತಿದ್ದೆ. ಒಂದು 7th 8th ಇದ್ದಾಗ ಸ್ಟೇಜಲ್ಲಿ ಹಾಡೋಕ್ಕೆ ಶುರು ಮಾಡಿದೆ. ಅಂದರೆ ಧೈರ್ಯ ಆವಾಗ ಬಂತು, ಏನೋ ಹಾಡ್ಬೇಕಂತ ಆವಾಗ ಒಂದು ಧೈರ್ಯದಿಂದ ಸ್ಟೇಜಲ್ಲಿ ಹಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಬಂದು ಸಿಂಗರ್ ಆಗಬೇಕಂತ ಒಂದು ಆಸೆ ಹುಡ್ತು, ಪ್ಲೇಬ್ಯಾಕ್ ಸಿಂಗರ್. ಹಾಗಾಗಿ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕಂತ ಅಭಿಪ್ರಾಯದಿಂದ ಬೀದರಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ. ಬೀದರ್ ಅಂದ ತಕ್ಷಣ ಉತ್ತರ ಕರ್ನಾಟಕದ ತುಂಬ ಹಿಂದುಳಿದ ಪ್ರದೇಶ ಅಂತಂದು ಎಲ್ಲರೂ, ಒಂದು ಹಿಂದುಳಿದ ಜಿಲ್ಲೆ ಅಂತೀವಿ ನಾವೆಲ್ಲರೂ. ಹಾಗಾಗಿ ಅಲ್ಲಿಂದ ಪ್ಲೇಬ್ಯಾಕ್ ಸಿಂಗರ್ ಆಗಿ ಬರ್ಬೇಕಂದ್ರೆ ನಾವು ತುಂಬಾ ಕಷ್ಟದ ಕೆಲಸ. ಹೌದು, ನಮ್ಮ ಇತಿಹಾಸದಲ್ಲಿ ಆ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿದವರು ಯಾರು ಕಲಾವಿದರು ಇಲ್ವೇ ಇಲ್ಲ ನಿಮ್ಮ ಭಾಗದಲ್ಲಿ, ನಮ್ಮ ಬೀದರ್ ಇತಿಹಾಸದಲ್ಲಿ. ಹಾಗಾಗಿ ಅದೊಂದು ಕನಸು, ತಿರುಕನ ಕನಸು ಅಂತಾರಲ್ಲ, ಆ ಥರ ಇತ್ತು ನಮಗೆ. ಜನಗಳು ಯಾರಾದ್ರೂ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀನಿ ಅಥವಾ ಸಿಂಗರ್ ಆಗ್ತೀನಿ, ಸಿನಿಮಾ ಇಂಡಸ್ಟ್ರಿ ಹೋಗ್ತೀನಿ, ನಮಗೆ ತಿರುಕನ ಕನಸು ಕಾಣ್ತದೆ ಇನ್ನೊಂದು ಆ ಲೆಕ್ಕಕ್ಕಿತ್ತು. ಏನು ಮೆಂಟಲ್ ಆಗಿದೆ ನೀನು ಆ ಥರನೇ. ಫೈನಲಿ ಅಂದ್ರೆ ಹುಚ್ಚಾಗಿದೆ ನೀನು, ಸಿನಿಮಾಗೆ ಹೋಗ್ತೀನಿ, ಏನೋ ಸಿಂಗರ್ ಆಗ್ತೀನಿ ಅಂತಂದ್ರೆ ಆ ಮಟ್ಟಕ್ಕೆ ಒಂದು ಜನಗಳ ಒಂದು ಯೋಚನೆ ಇತ್ತು. ಓಕೆ,
ಏನು ಮಾಡೋಕಪ್ಪ, ಸುಮ್ಮನೆ ಸಿಂಗರ್ ನಾವು ಏನೋ ಸ್ಟೇಜಲ್ಲಿ ಹಾಡಿದ್ವಿ, ಜನಗಳು 4 ಜನ ಹೊಗಳಿದ್ರು ಅಂದ್ರೆ ಅದರಿಂದ ಸಾಧ್ಯ ಇಲ್ಲ ಅಂದಾಗ ನನ್ನ ಮನೇಲಿ ಒಬ್ಬನು ಬಾಡಿಗೆಗಿದ್ರು, ನಮ್ಮ ಮನೇಲಿ ತಮಿಳ್ನಾಡದ ಒಬ್ಬ ಹುಡುಗ ರಾಜು ಅಂತ. ಅವನು ಸಿನಿಮಾ ಡೈರೆಕ್ಟರ್ ಆಗ್ಬೇಕಂತ ಅವನಿಗೆ ಆಸೆ. ಓಕೆ, ಅವ್ನು ಚೆನ್ನಾಗಿ ಹಾಡ್ತೀಯಪ್ಪ, ಬಟ್ ಸಿನಿಮಾ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕಂದ್ರೆ ಶಾಸ್ತ್ರೀಯ ಸಂಗೀತ ಕಲಿ, ಅದರಿಂದ ಹೆಲ್ಪ್ ಆಗುತ್ತೆ ಅಂತ. ನಮ್ಗೆ ಶಾಸ್ತ್ರೀಯ ಸಂಗೀತ ಹೇಗಿರುತ್ತೆ ಅಂತಂದ್ರೆ ಗೊತ್ತಿಲ್ಲ. ಅದು ಯಾವ ಶೈಲಿಗೆ ಅಂತಾರೆ ಶಾಸ್ತ್ರೀಯ ಸಂಗೀತ, ಯಾವ ಶೈಲಿಗೆ ಗಜಲ್ ಅಂತಾರೆ, ಯಾವ್ದಕ್ ಭಾವಗೀತೆ ಭಕ್ತಿಗೀತೆ ಅಂತಾರೆ, ಏನೂ ಗೊತ್ತಿಲ್ಲ ನಮಗೆ. ಬಟ್ ಭಜನೆಗಳಲ್ಲೆಲ್ಲ ಚಿಕ್ಕನ್ 3 ವರ್ಷ 4 ವರ್ಷದ ಇದ್ದಾಗ ಕೂಡ ರಾತ್ರಿ ಎಲ್ಲ ಭಜನೆಗಳೆಲ್ಲ ಊರಲ್ಲಿ, ಹಳ್ಳಿ ಊರಲ್ಲಿ ನಡೆಯೋ ಭಜನೆಯಲ್ಲಿ ನಾನು ಕೂಡ್ತಿದ್ದೆ. ಅದು ನನಗೆ ನೆನಪಿದೆ. ಅಂದ್ರೆ ಸಂಗೀತದ ಪ್ರೀತಿಗೆ ಇದರಿಂದ ಭಜನೆಯಲ್ಲಿ ಬೆಳಗ್ಗೆ ರಾತ್ರಿ 10 ಗಂಟೆ ಶುರು ಆದ್ರೆ ಬೆಳಿಗ್ಗೆ 5 ಗಂಟೆ 6 ಗಂಟೆ ತನಕ ಕೂತಿದ್ದೀನಿ. ಪುರಾಣಗಳು ಆ ಭಜನೆಯಲ್ಲಿ ಕೂತಿದ್ದೀನಿ. ಅದೊಂದು ನನಗೆ ದೇವರ ಕೊಟ್ಟ ವರ ಒಂದದು. ಓಕೆ, ಹಾಗಾಗಿ ಸಂಗೀತ ಕಲಿ ಅಂತ ನಾನು ನಮ್ಮ ರೂಮಲ್ಲಿ ಇದ್ದವನು, ನಮ್ಮ ಮನೆ ಬಾಡಿಗೆ ಇದ್ದವ್ ಹೇಳಿದ್ರು. ಆ ನಂತರ ಬೀದರಲ್ಲಿ ಅಂದ್ರೆ ನಾನು ಸಂಗೀತ ಇಲ್ಲಿ ಬೀದರಲ್ಲಿ ಯಾರು ಕಲ್ಸಲ್ಲಪ್ಪ ಅಂತ. ಹೇಗೆ ಕಲ್ಸಲ್ಲಪ್ಪ, ಬೀದರ್ ಜಿಲ್ಲೆ ಇದೆ, ಇಲ್ಲಂಗೆ ಇರಲ್ಲ, ಎಲ್ಲಾದ್ರೂ ಇದ್ದೇ ಇರುತ್ತೆ, ನೋಡೋ ಚೆಕ್ ಮಾಡಂದ ಹುಡುಕಿದ. ರಾಮ್ ಮಂದಿರ ಅಂತ ಒಂದಿದೆ ನಮ್ಮ ಬೀದರಲ್ಲಿ, ತುಂಬಾ ಹಳೆಯ ಪುರಾತನ ಮಂದಿರ ಅದು. ಅಲ್ಲಿ ಹೋಗಿ ಸಂಗೀತ ಕಲಿಸ್ತಿದ್ರು. ಅಲ್ಲೊಬ್ಬರು ಬಳುವಂತರ ಕುಲಕರ್ಣಿ ಅಂತಿದ್ರು, ಅವ್ರ ಹತ್ರ ಹೋಗಿ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಯಕ್ಕೆ ಪ್ರಾರಂಭ ಮಾಡಿದೆ. ಅದು ನೋಡಿ ಹೇಗಂದ್ರೆ November 1, 1991ಗೆ ನನ್ಗೆ ಗೊತ್ತಿಲ್ಲ ಕರ್ನಾಟಕ ರಾಜ್ಯೋತ್ಸವ ಅನ್ನೋದಿಲ್ಲ ನಮ್ಗೆಲ್ಲ, ಅವಾಗೆಲ್ಲ ಹೈಸ್ಕೂಲ್ ನಾವು, ಅದೊಂದು ಇದನ್ನ ಡೇಟ್. ಬಟ್ ನಾ ಅಡ್ಮಿಷನ್ ಮಾಡಿದ್ದು November 1, 1991 ನಾನು ಸಂಗೀತ ಕಲಿಯಕ್ಕೆ ಪ್ರಾರಂಭ ಮಾಡಿದ್ದು. ಕರ್ನಾಟಕ ಹಿಂದೂಸ್ತಾನಿ ಶಾಸ್ತ್ರೀಯ. ಅಲ್ಲಿಂದ ಕಲಿಕೆ ಶುರು ಆಯ್ತು. ನಾನು ಸಂಗೀತ ಜೂನಿಯರ್ ಆಯ್ತು, ಸೀನಿಯರ್ ಆಯ್ತು, ಸಂಗೀತ ವಿದ್ವತ್ ಕಂಪ್ಲೀಟ್ ಮಾಡಿದೆ ನಾನು. ಸಂಗೀತ ವಿದ್ವತ್ ಸೆಂಟರ್ ಟಾಪರ್ ನಾನು. ಆ ನಂತರ ಅದು ಬೆಂಗಳೂರು ಯೂನಿವರ್ಸಿಟಿ ಸಂಗೀತ ವಿದ್ವತ್ ಅಂದ್ರೆ 3 ಎಕ್ಸಾಮ್ 3 ಇರೋದು ಕರ್ನಾಟಕದಲ್ಲಿ ಇರೋದೇ, ಜೂನಿಯರ್ ಸೀನಿಯರ್ ವಿದ್ವತ್ ಅಷ್ಟೇ. ಅವೆಲ್ಲ ಕಂಪ್ಲೀಟ್ ಮಾಡಿದೆ. ಆ ನಂತರ ಮಿರಜ್ ಯೂನಿವರ್ಸಿಟಿ ಸಂಗೀತ ವಿಶಾರದ ಅಂತ ಒಂದಿದೆ, ಅದು ಕಂಪ್ಲೀಟ್ ಮಾಡಿದೆ. ಅಲ್ಲಿ ದೊಡ್ಡ ಡಿಗ್ರಿ ಅದು ಕೂಡ, ಮಿರಜ್ ಯೂನಿವರ್ಸಿಟಿ ಅಂತ. ಅದಾದ ನಂತರ ಅಲಂಕಾರ ಅಂತ ಎಲ್ಲಕ್ಕಿಂತ ದೊಡ್ಡದು. ಅಲಂಕಾರ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗಿದೆ, ಅಂದ್ರೆ ಎಕ್ಸಾಮ್ ಕಟ್ಟಿದೆ, ಫೀಸ್ ಎಕ್ಸಾಮ್ ಕೊಡ್ಬೇಕಾಗಿತ್ತು 2-3 ತಿಂಗಳಲ್ಲಿ. ಬಟ್ ಅವಾಗ ಸಾರೆಗಮಪ್ಪ ನಡೀತಾ ಇತ್ತು ಹಿಂದಿಯಲ್ಲಿ, ಸೋನು ನಿಗಮ್ ಆಂಕರ್. ನಮ್ಗೆ ಹಿಂದಿ ಇಂಡಸ್ಟ್ರಿ ಕಡೆ ತುಂಬಾ ಒಲವು, ಯಾಕಂದ್ರೆ ಬೀದರಲ್ಲಿ ಸ್ವಲ್ಪ ಜಾಸ್ತಿ ಹಿಂದಿ ಅದರಿಂದ ನಮ್ಗೆ ಹತ್ರ ಕೂಡ, ಬೆಂಗಳೂರ್ಗಿಂತಲೂ ಹತ್ರ ನಮ್ಗೆ ಬಾಂಬೆ. ಬೆಂಗಳೂರು 650 ಕಿಲೋಮೀಟರ್ ಇದೆ, ನಮಗೆ ಬಾಂಬೆ 550 ಕಿಲೋಮೀಟರ್. ಹಾಗಾಗಿ ಹಿಂದಿ ಇಂಡಸ್ಟ್ರಿ ಕಡೆ ಸೆಳೆತ ಜಾಸ್ತಿ ಇತ್ತು. ನಿಯರ್ ಕೂಡ ಹಿಂದಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಜಾಸ್ತಿ ಕಡೆ. ಹೌದು, ಹಿಂದಿನೂ ಕೇಳ್ತೀವಿ, ಕನ್ನಡನೂ ಕೇಳ್ತಿದ್ವಿ, ಕನ್ನಡ ಸಿನಿಮಾ ನೋಡ್ತೀವಿ, ಹಿಂದಿ ಸಿನಿಮಾ ನೋಡ್ತೀವಿ, ಆದ್ರೆ ಹಿಂದಿ ಜಾಸ್ತಿ. ಅವಾಗ ಸಾರೆಗಮ ಇತ್ತು, ಅವಾಗ ಕನ್ನಡದಲ್ಲಿ ಯಾವ್ದು ರಿಯಾಲಿಟಿ ಶೋ ಅವಾಗ ಇರ್ಲಿಲ್ಲ. 97 ನಲ್ಲಿ ಸೋನು ನಿಗಮ್ ಆಂಕರ್ ಇದ್ರು, ಅವರೆಲ್ಲ ತುಂಬಾ ದೊಡ್ಡ ದೊಡ್ಡ ಗಾಯಕರು ಇವಾಗೆಲ್ಲ ಎಸ್ಟಾಬ್ಲಿಷ್, ಶ್ರೇಯಾ ಘೋಷಾಲ್ ಎಲ್ಲ ಅಲ್ಲಿಂದ ಬಂದಿದ್ದು. ಅವಾಗ ಸುರೇಶ್ ವಾಡ್ಕರ್ ನಮ್ಮ ಹಿಂದಿ ಪ್ಲೇಬ್ಯಾಕ್ ಸಿಂಗರ್, ತುಂಬಾ ದೊಡ್ಡ ದಿಗ್ಗಜರು. ಹೌದು, ಸುರೇಶ್ ವಾಡ್ಕರ್ ಅವರು ಸ್ಟೂಡೆಂಟ್ಸ್, ತುಂಬಾ ಜನ ಸ್ಟೂಡೆಂಟ್ಸ್ ಬಂದು ರಿಯಾಲಿಟಿ ಶೋನಲ್ಲಿ ಹಾಡ್ತಿದ್ರು. ಎಲ್ಲರೂ ಬಂದ ತಕ್ಷಣ ತಮ್ಮ ಹೆಸರು ಹೇಳ್ಬಿಟ್ಟು ಯಾರು ಸ್ಟೂಡೆಂಟ್ ನೀವು ಅಂದ ತಕ್ಷಣ ಸುರೇಶ್ ವಾಡ್ಕರ್ ಶಿಷ್ಯ ಅಂತ ಹೇಳ್ತಿದ್ರು. ಆ ಟೈಮಲ್ಲಿ ವಿಜಯ್ ಪ್ರಕಾಶ್ ಕೂಡ ಅಲ್ಲೇ ಕಲಿತಾ ಇದ್ರು. ನಮ್ ವಿಜಯ್ ಪ್ರಕಾಶ್ ಸುರೇಶ್ ವಾಡ್ಕರ್ ಶಿಷ್ಯ ಅವರು. ಮತ್ತೆ ಸ್ವಪ್ನಿಲ್ ಬಾಂದೋಡ್ಕರ್ ಅಂತ ಒಬ್ರು ಸಿಂಗರ್ ಇದ್ರು, ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಮತ್ತೆ ಅಮಯ್ ದಾತೆ ಅಂತ ಒಬ್ನಿದ್ರು, ಎಲ್ಲ ಸುರೇಶ್ ವಾಡ್ಕರ್ ಬಳಗನೆ ಅವ್ರು ಶಿಷ್ಯರು. ಅವ್ ನನಗೂ ಏನಾಯ್ತು, ನಾವು ಸುರೇಶ್ ವಾಡ್ಕರ್ ಹಾಡ ಕೇಳಿ ನಾವು ತುಂಬಾ ದೊಡ್ಡ ಫ್ಯಾನ್ ಅವ್ರದ್ದು. ಅವ್ರ ಹತ್ರ ಹೋಗ್ಬೇಕು ನಾವು. ಅಜೀವ್ ಹಸನ್ ಗುರುಕುಲ್ ಅಂತಿದೆ ಅವ್ರದ್ದು ಬಾಂಬೆಲಿ, ಅಲ್ಲಿಗೆ ಹೋಗ್ಬೇಕಂತ. ಹೇಗಂತ ಹಿನ್ನೆಲೆ ಅಂತೂ ನಂಗೆ ಚೆನ್ನಾಗಿತ್ತು, ಸಂಗೀತ ವಿದ್ವತ್ ಆಗಿತ್ತು, ಸಂಗೀತ ವಿಶಾರದ್ ಕಂಪ್ಲೀಟ್ ಆಗಿತ್ತು ನಂದು. 2 ಕಡೆ ಟಾಪರ್ ಇದ್ದೆ ನಾನು ಸೆಂಟರ್ಗೆ. ಆ ನಂತರ ಕಾಲ್ ಮಾಡಿದೆ ಒಂದು ದಿವಸ. ಅವ್ರಂದ್ರು 2 ದಿವಸ ಆಯ್ತು ಅವ್ರಿಗೆ ಕಾಲ್, ಅವ್ರ ಮ್ಯಾನೇಜರ್ ಹತ್ರನೇ ಮಾತಾಡ್ತಾ ಇದ್ವಿ. ಒಂದು ದಿವಸ ಕಾಲ್ ಸಿಕ್ಕರು ಸುರೇಶ್ ವಾಡ್ಕರ್. ಡೈರೆಕ್ಟ್ ಮಾತಾಡಿದೆ, ಸರ್ ನಿಮ್ಮ ಹತ್ರ ಕಲಿಬೇಕಂತ ಇದ್ದೀನಿ ನಾನು ಸಂಗೀತ, ಸಿನಿಮಾ ಸಂಗೀತ. ಹೌದಾ, ಏನಾದರೂ ಸಂಗೀತ ಕಲ್ತಿದ್ರೆ ನೀವು ಮುಂಚೆ ಅದ? ಸರ್ ನಾನು ಸಂಗೀತ ವಿಶಾರ, ಸಂಗೀತ ವಿದ್ವತ್ ಆಗಿದೆ. ಓಕೆ, ಹಾಗಿದ್ರೆ ಬನ್ನಿ, ಆಡಿಷನ್ ತಗೋತೀನಿ. ಆನಂತರ ಒಂದ್ಸರಿ ನಿಮ್ಮ ಹಾಡಕ್ಕೆ ಹೇಳ್ತೀನಿ, ಕೇಳಿದ ನಂತರ ಹೇಳ್ತೀನಿ ಅಂದರು. ಹೋಗಿ ಎಕ್ಸಾಮ್ ಎಕ್ಸಾಮ್ ಅಂದರೆ 1-2 ಹಾಡಕ್ಕೆ ಅಂದ್ರೆ ಅಷ್ಟೇ. ನಾವೊಂದು ವಚನ, ಇದು ದಾಸರ ಪದ ಕೇಳಿಸಿದೆ ಅವರಿಗೆ. ಕೇಳ್ಬಿಟ್ಟು ಓಕೆ ಬನ್ನಿ ನೀವು ಹಾಡಿದ ದಾಸರ ಪದ ಯಾವುದು ಅವಾಗ ನೆನಪಿದೆಯಾ? ಪುರಂದರ ದಾಸರ ನೆನಪಿದೆ, ಚೆನ್ನಾಗಿದೆ. ದಾಸನ ಮಾಡಿಕೊ ಎನ್ನ ಸ್ವಾಮಿ, ದಾಸನ ಮಾಡಿಕೊ ಎನ್ನ ಸ್ವಾಮಿ, ದಾಸನ ಮಾಡಿಕೊ ಎನ್ನ ಸ್ವಾಮಿ, ಸಾಸಿರ ನಾಮದ ವೆಂಕಟರಮಣ, ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೊ ಎನ್ನ. ಈ ದಾಸರ ಪದ ಕೇಳಿಸಿದೆ ಅವರಿಗೆ, ತುಂಬಾ ಖುಷಿ ಆದರು. ಆಯ್ತು ಬನ್ನಿ, ಇರೋ ವ್ಯವಸ್ಥೆ ಎಲ್ಲ ಹೇಗೆ ಅಂತ ಕೇಳಿದ್ರು. ಅವ್ರ ಹತ್ರ ಗುರುಕುಲ್ ಇದೆ ಒಂದು ಆಲ್ರೆಡಿ, ಇರಕ್ಕೆ ಅವ್ರು ವ್ಯವಸ್ಥೆ ಮಾಡ್ಕೊಡ್ತಾರೆ. ಬಟ್ ಅವ್ರ ಪೇಷನ್ಸ್ ನೋಡ್ಬೇಕಲ್ಲ, ಹುಡುಗ ಎಷ್ಟು ದಿವಸ ಕಲಿತಾನೆ. ಅವಾಗ ಅವ್ರು ಆಯ್ತು ನೀವು ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳಿ, ಕಲಿಸ್ತೀನಿ ಅಂದ್ರು. ಮತ್ತೆ ಬೀದರ್ ರಿಟರ್ನ್ ಬಂದು ಅಲ್ಲಿ ಅವ ಅಪ್ಪಗೆಲ್ಲ ಹೇಳಿದೆ, ಹೀಗೆ
ರೆಡಿ ಇದ್ದಾರೆ ನನ್ನ ಕಲ್ಸಕ್ಕೆ ಸುರೇಶ್ ವಾಡ್ಕರ್ ಅವರು ಬರಕ್ಕೆ ಹೇಳಿದ್ದಾರೆ ಅಂತ. ಓಕೆ ಅಂತ ಆ ಟೈಮಲ್ಲಿ ದಸರಾ ಆಗಿದ್ದು 2ನೇ ದಿವಸಕ್ಕೆ ಹೋಗಿದ್ದೆ ನಾನು ಹೋಗಿದೆ 98 ಅಲ್ಲಿ. ಅಲ್ಲೆಲ್ಲ ದೊಡ್ಡ ವಿಜೃಂಭಣೆ. 98 ದಸರಾ ಮುಗಿದು 2-3 ದಿವಸ ಆಗಿತ್ತು ಹೋಗಿದ್ದೆ. ಅವಾಗ ಅಂದ್ರು ಇವಾಗ ನಾವು 15-20 ಡೇಸ್ ಹಾಲಿಡೇ ಇದೆ, ದೀಪಾವಳಿ ಸಲುವಾಗಿ ಹಾಲಿಡೇ ಇದೆ, ದೀಪಾವಳಿ ಮುಗಿಸ್ಕೊಂಡು ಬಂದ್ಬಿಡಿ ನೀವು ಅಂತ ಹೇಳಿದ್ರು ಸುರೇಶ್ ವಾಡ್ಕರ್. ಮತ್ತೆ ಮನೆ ಹೋಗಿ ಅಪ್ಪಗೆಲ್ಲ ಹೇಳಿ ವ್ಯವಸ್ಥೆ ಮಾಡ್ಕೊಂಡು ಅವ್ರ ಹತ್ರ ಇರಕ್ಕೆ ಏನ್ ಮಾಡ್ಬೇಕು ಬಾಂಬೆಲಿ ಯಾರು ಗೊತ್ತಿಲ್ಲ, ಪರಿಚಯನೇ ಇಲ್ಲ ಯಾರು. ನಾನು ಸುರೇಶ್ ವಾಡ್ಕರ್ ಅಂತ ಹುಡ್ಕೊಂಡು ಹೋಗಿದ್ದು ಅಷ್ಟೇ ಬಿಟ್ರೆ ಯಾರು ಗೊತ್ತಿಲ್ಲ ಬಾಂಬೆಲಿ. ಆ ನಂತರ ನನ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದು ನನ್ನ ಹತ್ರ ಒಬ್ಬರು ಪಾಂಡವ್ ಅಂತ ಒಬ್ಬರು ನಮ್ಮ ಪ್ರಿನ್ಸಿಪಲ್ ಇದ್ರು, ಅಲ್ಲೊಂದು ಫಾರ್ಮಸಿ ಕಾಲೇಜ್ ನಮ್ಮ ಮನೆ ಹತ್ರ ಬೀದರಲ್ಲಿ. ಅವ್ರು ಬಂದು ಮಹಾರಾಷ್ಟ್ರೀಯನ್, ಅವ್ರದ್ದೊಂದು ಸ್ಟೂಡೆಂಟ್ ಬಾಂಬೆಲಿ ಇರ್ತಿದ್ರು. ಅವ್ನ ಮುಖಾಂತರ ಅವ್ನ ಮನೆಗೆ ಹೋಗಿ ಅಲ್ಲಿ ಉಳ್ಕೊಂಡು 1-2 ದಿವಸ ಉಳ್ಕೊಂಡು ಇರೋ ವ್ಯವಸ್ಥೆ ಮಾಡ್ಕೊಂಡು. ಇರೋ ವ್ಯವಸ್ಥೆ ಅಂದ್ರೆ ಸುರೇಶ್ ವಾಡ್ಕರ್ ಶಿಷ್ಯ ಇನ್ನೊಬ್ರು ರವಿಕಾಂತ್ ತ್ರಿಪಾಠಿ ಅಂತ ಇದ್ರು, ಅವನೊಂದು ರೂಮ್ ಇತ್ತು, ಒಂದು ಆ ರೂಮಲ್ಲಿ ಇರ್ತಿದ್ರು. ಅವಾಗ ಸುರೇಶ್ ವಾಡ್ಕರ್ ನೀ ನಮ್ಮ ಹತ್ರ ಶಿಫ್ಟ್ ಆಗಂತ ಗುರುಕುಲಕ್ಕೆ ಕರ್ಸ್ಕೊಂಡ್ ಬಿಟ್ಟಿದ್ರು. ಅವ್ನು ಸೀನಿಯರ್ ಆಗಿದ್ದು 2 ವರ್ಷ ಆಗಿತ್ತು ಅವನಿಗೆ. ಅವ್ನು ಸುರೇಶ್ ವಾಡ್ಕರ್ ಹತ್ರ ಶಿಫ್ಟ್ ಆದನು. ಆ ರೂಮಲ್ಲಿ ನಾನು ಹೋಗಿ ಉಳ್ಕೊಂಡ್ರೆ ಅವನ ಮುಖಾಂತರ. ಅಲ್ಲಿಂದ ನಮ್ಮ ಜರ್ನಿ ಶುರು ಆಯ್ತು. ಒಂದ್ ಸ್ವಲ್ಪ ದಿವಸ ಸುರೇಶ್ ವಾಡ್ಕರ್ ಹತ್ರ ಕಲಿತೆ. ಅಲ್ಲಿಂದ ಬಂದು ರವೀಂದ್ರ ಜೈನ್, ಸುರೇಶ್ ವಾಡ್ಕರ್ ಅವರಿಗೆ ಸಿನಿಮಾದಲ್ಲಿ ಹಾಡಕ್ ಚಾನ್ಸ್ ಕೊಟ್ಟವ್ರು ಫಸ್ಟ್ ಟೈಮ್. ರವೀಂದ್ರ ಜೈನ್ ಅವರು ದಿಗ್ಗಜ ಸಂಗೀತ ನಿರ್ದೇಶಕರು. ಒಂದು 250 ಸಿನಿಮಾ ಮಾಡಿದ್ದಾರೆ. ರಾಜ್ ಕಪೂರ್ ಡೈರೆಕ್ಷನ್ 2 ಸಿನಿಮಾಗೆ ಅವರು ಮ್ಯೂಸಿಕ್ ಮಾಡಿದ್ದಾರೆ. ನಂತರ ರಾಷ್ಟ್ರೀಯ ಪ್ರೊಡಕ್ಷನ್ 18 ಸಿನಿಮಾ ಮಾಡಿದ್ದಾರೆ. ರಾಷ್ಟ್ರೀಯ ಪ್ರೊಡಕ್ಷನ್ ಅಂದ್ರೆ ಮೈನೆ ಪ್ಯಾರ್ ಕಿಯಾ, ಹಮ್ ಆಪ್ಕೆ ಕೌನ್, ಆ ಪ್ರೊಡಕ್ಷನ್ ಅಂತವ್ರು 18 ಸಿನಿಮಾ ಸಂಗೀತ ನಿರ್ದೇಶನ ಮಾಡಿದ್ರು ರವೀಂದ್ರ ಜೈನ್ ಅವರು. ಮತ್ತೆ ಎಲ್ಲಕ್ಕಿಂತ ವಿಶೇಷವಾಗಿ ರಾಮಾಯಣ ಅಂತ ಹಳೆದು ಬರ್ತಿತ್ತಲ್ಲ 1988 ಅಲ್ಲಿ, ಆ ರಾಮಾಯಣಗೆ ಕೂಡ ಸಂಗೀತ ನಿರ್ದೇಶನ ಮಾಡಿದ್ದು. ಸಾಹಿತ್ಯ ಅವ್ರದೇ ಇರ್ತಿತ್ತು. 99% ಅವ್ರ ಸಾಹಿತ್ಯನೇ ಅವ್ರ ಚಿತ್ರಗಳಿಗೆಲ್ಲ. ನಮ್ಮಲ್ಲಿ ಸೇಮ್ ಆ ತರ ಆಲ್ಮೋಸ್ಟ್ 99 ಪಿಕ್ಚರ್ ಅವರ ಸಾಹಿತ್ಯ ಸಂಗೀತ ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋದಾಗ ಕೂಡ ಈ ದಾಸರ ಪದನೇ ಕೇಳಿದೆ. ಅವ್ರು ಖುಷಿ ಆಗ್ಬಿಟ್ರು ದಾಸರ ಪದ ಕೇಳಿ, ಇದು ನನ್ ಕಂಪೋಸಿಷನ್ ಇದ್ದಾಗಿದೆಯಲ್ಲಪ್ಪ ಅಂತ. ಅದ್ರ ಅಷ್ಟೊಂದು ರಿಲೇಟ್ ಮಾಡ್ಕೊಂಡ್ಬಿಟ್ರು. ಆನಂತರ ಅವ್ರ ಹತ್ರ ಹೋಗೋದು, ಅವ್ರ ರೆಕಾರ್ಡಿಂಗ್ ಅಲ್ಲಿ ಕೂತ್ಕೊಳ್ಳೋದು, ಅವ್ರ ಹತ್ರ ಕೋರಸ್ ಆಡ್ತೀವಿ. ಅವಾಗ ಇನ್ನೂ ಸೋಲೋ ಸಾಂಗ್ ಅಂತೂ ಹಾಡ್ತಾ ಇರಲಿಲ್ಲ, ಇನ್ನು ಕೋರಸ್ ಆಡ್ತಿದ್ವಿ. ಅವ್ರ ಜೊತೆ ಶೋನಲ್ಲಿ ಹೋಗ್ತಿದ್ವಿ. ಅಲ್ಲಿಂದ ಬಾಂಧವ್ಯ ಬೆಳೀತು. ಅಲ್ಲಿಂದ ಏನಾಯ್ತು, ನನ್ಗೆ ಸ್ವಲ್ಪ ಮ್ಯೂಸಿಕ್ ಡೈರೆಕ್ಷನ್ ಕಡೆ ಒಲವು ಜಾಸ್ತಿ ಆಯ್ತು. ಅಲ್ಲಿಂದ ಒಂದು 5 ವರ್ಷ ಅವ್ರ ಜೊತೆಲೇ ಇದ್ದೆ ನಾನು, ರವೀಂದ್ರ ಜೈನ್ ಅವ್ರ ಜೊತೆ. ಅಲ್ಲಿಂದ ನಿಮ್ ಜರ್ನಿ ಶುರುವಾಯ್ತು. ಅಲ್ಲಿಂದ ಜರ್ನಿ ಅಂದ್ರೆ 5 ವರ್ಷ ಅವ್ರ ಜೊತೆಲೆ ಕಲಿಯೋದು, ಹಾಡೋದು, ಪ್ರಾಕ್ಟೀಸ್. ಮನೇಲಿ ಪ್ರಾಕ್ಟೀಸ್ ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ತಂಬೂರಿ ತಗೊಂಡು 4 ಗಂಟೆ 5 ಗಂಟೆ ಒಂದು 9 ಗಂಟೆ ತನಕ ಪ್ರಾಕ್ಟೀಸ್ ಮಾಡೋದು. ವೋಕಲ್, ಶಾಸ್ತ್ರೀಯ ಸಂಗೀತ ಪ್ರಾಕ್ಟೀಸ್ ಮಾಡೋ ನಂತರ ಅವರು ಸ್ಟುಡಿಯೋಗೆ ಹೋಗೋದು. ಅವ್ರ ಹತ್ರ ಕೆಲಸ ಇದ್ರೆ ಎಲ್ಲಿ ಹೋಗೋದು. 1-2 ವರ್ಷ ಆದ ನಂತರ ಬೇರೆ ಕಡೆ ಎಲ್ಲ ಹೋಗೋದು, ಕೋರಸ್ ಆಡೋದು. ಅಲ್ಲೇ ಕಭಿ ಖುಷಿ ಕಭಿ ಗಮ್, ಶಾರುಖ್ ಖಾನ್ ಸಿನಿಮಾ, ಆ ಸಿನಿಮಾದಲ್ಲಿ ಕೂಡ ಕೋರಸ್ ಆಡಿದೀವಿ. ಅದ್ರಲ್ಲಿ ಒಂದು ವಿಸಿಲ್ ಬರುತ್ತೆ, ಸೂರಜ್ ಹುವಾ ಮಧ್ಯಮ್ ಸಾಂಗ್ ಅಲ್ಲಿ. ಆ ವಿಸಿಲ್ ಪಾರ್ಟ್ ಕೂಡ ನಾನು ಮತ್ತೆ ಇನ್ನು 3 ಜನ ಫ್ರೆಂಡ್ಸೇ ಹೊಡೆದಿದ್ದರು. ಹೇಳ್ಬೋದು ಅದು ನೆನಪಿದ್ರೆ? ನೆನಪಿ ವಿಸಿಲ್ ಬರುತ್ತೆ, ಕೋಲ್ಡ್. ಈ ಪಾರ್ಟಿ 3rd BGM ಅಲ್ಲಿ ಬರುತ್ತೆ. ಇದು ಸೂರಜ್ ಕಭಿ ಖುಷಿ ಕಭಿ ಗಮ್, ಸೂರಜ್ ಹುವಾ ಮಧ್ಯಮ್. ನಾವು 4 ಜನ ಹೊಡೆದಿದ್ವಿ. ಅಲ್ಲಿಂದ ಆ ಸಂಗೀತ ನಿರ್ದೇಶಕರು ಸಂದೇಶ್ ಶಾಂಡಿಲ್ಯ ಅಂತ, ಅವ್ರ ಸಂಪರ್ಕ ಬಂತು. ಅವ್ರ ಜೊತೆ ಸುಮಾರು ಪ್ರಾಜೆಕ್ಟ್ ಮಾಡಿದ್ವಿ ಅಲ್ಲಿ. ಅಂದ್ರೆ ಇಸ್ಮಾಯಿಲ್ ದರ್ಬಾರ್ ಸಂಪರ್ಕ ಬಂತ. ದೇವದಾಸ್ ಹಮ್ ದಿಲ್ ದೇ ಚುಕೆ ಸರ್ ಮಾಡಿದ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ಸಂಪರ್ಕ. ಅವ್ರು ತುಂಬಾ ಇಷ್ಟಪಡ್ತಿದ್ರು, ನನ್ನ ವಾಯ್ಸ್ ತುಂಬಾ ಇಷ್ಟ ಆಗಿತ್ತು ಅವ್ರಿಬ್ರಿಗೂ. ಹಾಗೆ ಜರ್ನಿ ನಡೀತಾ ಇತ್ತು. ಆನಂತರ ಬೆಂಗಳೂರು ಕಡೆ ಒಂದು ಶಿಫ್ಟ್ ಆದ್ವಿ. ಈಗ ಅಲ್ಲೇ ನೀವು ಕೆಲಸ ಮಾಡಿದ್ರು, ಅಷ್ಟೊಂದು ಎಲ್ಲ ಕಾಂಟ್ಯಾಕ್ಟ್ ಬೆಳೆದಿತ್ತು, ಅಲ್ಲಿ ಅನಿಸ್ಲಿಲ್ವ ನನಗೆ ಇದು ಯಾವ್ದಾದ್ರು ಒಂದು ಸಿನಿಮಾ ಮಾಡ್ಬೇಕು ನಾವು ಅಂತ? ಅಥವಾ ಅವಕಾಶ ತುಂಬಾ ಕಷ್ಟ ಅನ್ಸ್ತಾ ಬಾಂಬೆ? ಇಲ್ಲ, ಕಷ್ಟ ಇತ್ತು, ಬಟ್ ಕಷ್ಟ ಅಂತೂ ಇತ್ತು. ಯಾಕಂದ್ರೆ ಅಲ್ಲಿ ಒಬ್ಬರಿಗಿಂತಲೂ ಒಬ್ಬರು ಅತಿರಥ ಮಾರತೆ. ಆನಂತರ ಲಕ್ ಫ್ಯಾಕ್ಟರ್ ಒಂದಿದೆ. ನಾನು ಅಲ್ಲೇ ಇರ್ತಿದ್ದೆ. ಬಟ್ ಏನಾಯ್ತದ, ಆ ನಡುವೆ ನನ್ನ ಮದುವೆ ಆಯ್ತು. ಮದುವೆ ಆಗಿ ನನ್ ಮಿಸ್ಸಸ್ ಬಂದ್ ಬೆಂಗಳೂರ್ದು. ಅವ್ರ ಸ್ವಂತ ಊರ್ ಬೀದರೇ. ನಮ್ಮೂರ್, ಅವ್ರ ತಾಯಿ ತವ್ರ ಮನೆ ನಮ್ಮೂರ್ ಸೇಮ್ ಊರ್, ಬೀದರ್ದವ್ರೆ ನಮ್ಮ ವೈಫ್ ಕೂಡ. ಬಟ್ ಅವ್ರು ಇಲ್ಲೇ ಸೆಟ್ಲ್ ಆಗಿದ್ದಾರೆ ಅವ್ರು ಮುಂಚೆಯಿಂದ. ನಮ್ಮ ವೈಫ್ ಹುಟ್ಟಿದ್ದೆ ಬೆಂಗಳೂರಲ್ಲಿ. ಹಾಗಾಗಿ ಮದ್ವೆ ಆದ ನಂತರ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದಾಗ ಇಲ್ಲೊಂದು ಅವಕಾಶಗಳು ತೆರ್ಕೊಂಡ್ಬಿಟ್ರು ನನಗೆ. ಇಲ್ಲಿ ನನ್ನ ಫ್ರೆಂಡ್ ಇದ್ರು, ಒಬ್ರು ಹಳೆ ಫ್ರೆಂಡ್ಸ್. ಅವ್ರ ಮುಖಾಂತರ ನನಗೆ ಫಸ್ಟ್ ಪಿಕ್ಚರ್ ಶಿವಮಣಿ ಅವಕಾಶ ಸಿಕ್ತು. ಹಾಗೆ ಮತ್ತೆ ಬಾಂಬೆ ಹೋಗ್ಲಿಲ್ಲ, ಇಲ್ಲೇ ಸೆಟ್ಲ್ ಆಗಿದೆ. ಸೂಪರ್. ಮೊದಲ ಸಿನಿಮಾ ಶಿವಮಣಿ, ಶ್ರೀಮುರಳಿ ಹೀರೋ. ಮೊದಲ ಸಿನಿಮಾದಲ್ಲಿ ಏನು ಫಸ್ಟ್ ಬಾಲ್ ಅಲ್ಲಿ 6 ಹೊಡೆದಂಗೆ ನೀವು ಒಂದು ಸೂಪರ್ ಹಿಟ್ ಸಾಂಗ್ ಕೊಟ್ರಿ. ಮೊದಲ ಮಾತು ಚಂದ. ಸೊ ಆ ಕಂಪೋಸಿಷನ್ ಹೇಗಿತ್ತು? ಯಾಕಂದ್ರೆ ಮೊದಲನೇ ಸಿನಿಮಾ, ಅವಕಾಶ ಸಿಕ್ಕಿದೆ. ಕಂಪೋಸಿಷನ್ ಸಿನಿಮಾದ ರಿಯಲ್ ಅಂದ್ರೆ ಕಂಪೋಸಿಷನ್ಸ್ ಎಲ್ಲ ಮುಗ್ದಿತ್ತು. ಪ್ರೊಡ್ಯೂಸರ್ ಅದಕ್ಕೆ ಮುಂಚೆ ಬೇರೆ ಇದ್ರು ಒಬ್ರು, ಅವ್ರು ಪ್ರೊಡ್ಯೂಸ್ ಮಾಡ್ತಿದ್ರು. ನಮ್ SK ಅಮರನ ಡೈರೆಕ್ಟರ್ ಅವರೇ ಇದ್ರು. ಅವ್ರೇ ನನಗೆ ಅವಕಾಶ ಕೊಟ್ಟಿದ್ರು ಫಸ್ಟ್ ಸಿನಿಮಾಗೆ. ಆ ನಂತರ ಕಂಪೋಸಿಷನ್ ಮುಗಿತು. ಎಲ್ಲ ಒಂದು ರಫ್ ಆಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ವಿ. ಒಂದು ಹೋಟೆಲ್ ಕೂತ್ಕೊಂಡು ಎಲ್ಲ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿ ರಫ್ ಪ್ರೋಗ್ರಾಮಿಂಗ್ ಮಾಡಿದ್ವಿ. ಲಿರಿಕ್ ಎಲ್ಲ ಬರ್ಸಿದ್ವಿ. 1-2 ಸಾಂಗ್ ಲಿರಿಕ್ ಬರ್ಸಿದ್ವಿ. 1 ಸಾಂಗ್ ಬರ್ಸಿದ್ವಿ, ದೊಡ್ಡರಂಗೇಗೌಡರು ಬರ್ದಿದ್ರು. ಅದು ಆಮೇಲೆ SP ಬಾಲಸುಬ್ರಹ್ಮಣ್ಯ ಸರ್ ಹಾಡಿದ್ರು.
ಆ ನಂತರ ಪ್ರೊಡ್ಯೂಸರ್ ಯಾರು ನಮಗೆ ಅಪ್ರೋಚ್ ನಮಗೇನು ಮಾಡ್ಬೇಕಂತ ಪ್ರೊಡ್ಯೂಸ್ ಮಾಡ್ಬೇಕಂತಿದ್ರೆ ಅವರಿಂದ ಪಿಕ್ಚರ್ ಮಾಡಕ್ಕೆ ಸಾಧ್ಯ ಆಗಲಿಲ್ಲ. ಓಕೆ. ಅದೊಂದು ವರ್ಷ ಗ್ಯಾಪ್ ಆಯಿತು. ಆವಾಗ SK ಅಮರ್ ಡೈರೆಕ್ಟರ್ ಅವರು ಹೊಸ ಪ್ರೊಡ್ಯೂಸರ್ಗೆ ಸರ್ಚಲ್ಲಿದ್ದರು. ಆವಾಗ ಅವರು ಇದು ಸಂಪರ್ಕ ಬಂದಿದ್ದವರೇ ಜಗನ್ನಾಥ್ ಪೈ ಅಂತ, ಅವ್ರ ಮಕ್ಕಳು ಅಜಯ್ ಪೈ ಸುಜಯ್ ಪೈ ಅಂತ. ಅವರು ಕತೆ ಕೇಳಿ ನಮ್ಮ ಹಾಡುಗಳೆಲ್ಲ ಕಂಪೋಷನ್ ಆಗಿ ಕೇಳ್ಬಿಟ್ಟು ತುಂಬಾ ಇಂಪ್ರೆಸ್ ಆದ್ರು. ಹಾಡುಗಳು ತುಂಬಾ ಚೆನ್ನಾಗಿ ಮಾಡಿದ್ರ ನೀವು, ಆನಂತರ ಕಥೆನೂ ತುಂಬಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಅವ್ರು ಬಂದ್ರು. ಆವಾಗಿದ್ದು ಅವ್ರಿಗೆಲ್ಲ ಒಂದ್ ದಿವ್ಸ ನನಗೆ ಎಲ್ಲ ಸಾಂಗ್ ಕೇಳಿ ಎಲ್ಲ ಓಕೆ ಮಾಡಿದ್ರು. ಓಕೆ ಮಾಡಿ ನಮ್ಗೆಲ್ಲ ಅಡ್ವಾನ್ಸ್ ಕೊಟ್ಟರು. ಅವಾಗ ಅವತ್ತಿನ ಟೈಮ್ಗೆ ಎಲ್ಲರೂ ಕರ್ದು ಅಡ್ವಾನ್ಸ್ ಕೊಟ್ಟಿದ್ದು ನೋಡಿ. ಇವತ್ತಿನ ಟೈಮಿಗೂ ಬೇಗ ಅಡ್ವಾನ್ಸ್ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಅವತ್ತಿನ ಟೈಮ್ಗೆ ಬಂದು ಫಸ್ಟ್ ಅಡ್ವಾನ್ಸ್ ಆಫೀಸ್ ಕರೆದು ಫಸ್ಟ್ ಡೈರೆಕ್ಟರ್ಗೆ ಮತ್ತೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಕೊಟ್ಟರು. ಆನಂತರ ನಾನು ನೆಕ್ಸ್ಟ್ ಡೇ ಕರೆದು ನನಗೆ 10,000 ರೂಪಾಯಿ ಕೊಟ್ಟರು. ಅವರಲ್ಲಿ ಖುಷಿ ನಮಗೆ ಅವತ್ತಿನ ಟೈಮ್ಗೆ ಕೊಟ್ಟು ಶುರು ಮಾಡೋ ಒಳ್ಳೆ ಸಿನಿಮಾ ಮಾಡೋಣ ವೀರ್ ಅಂತ ಇದು ಮಾಡಿದ್ರು. ಆನಂತರ 2-3 ಡೇಸ್ ಆದ ನಂತರ ಮತ್ತೆ ಡೈರೆಕ್ಟರ್ ನನಗೆ ಕರೆದ್ರು ಆಫೀಸ್ಗೆ. ಅವ್ರು ಜಯನಗರಲ್ಲಿ ಆಫೀಸ್ ಇದೆ, ಇಲ್ಲ ಪ್ರೆಸಿಡೆಂಟ್ ಹೋಟೆಲ್ ಇಲ್ಲ ಪೈ ವೈಸ್ರಾಯ್ ಹೋಟೆಲ್, ಅಲ್ಲಿ ಕರೆದ್ರು. ಅವ್ರ ಆಫೀಸ್ ಅಲ್ಲೇ ಇತ್ತು. ಹೋದ್ವಿ, ಕೂತ್ಕೊಂಡು ನಾನು ಡೈರೆಕ್ಟರ್ ಕೂತ್ಕೊಂಡು ಅವಾಗಂದ್ರು ಎಲ್ಲ ಸಾಂಗ್ ಕೇಳಿದ್ರು. ವೀರ್ ನನಗೆ ಇದು ಒಂದು ಸಾಂಗ್ ಯಾಕೋ ನನಗೆ ಬೆಟರ್ ಆಗುತ್ತೆ ಅಂತ ಅನಿಸ್ತಾ ಇದೆ, ಒಂದು ಚೂರು ಇದಕ್ಕೊಂದು ಆಪ್ಷನ್ ಮಾಡಿ ಅಂದ್ರು. ನನಗೆ ಒಂದು ಲವ್ ಸಾಂಗ್ ಇತ್ತು ಅದು. ಓಕೆ ಸರ್ ಮಾಡೋಣ ಖಂಡಿತ ಅಂದೆ. ಆನಂತರ ಡೈರೆಕ್ಟರ್ ನಾಳೆ ಬರ್ತೀನಿ ನನ್ನ ರೂಮ್ ಇತ್ತು ಸುಬ್ರಹ್ಮಣ್ಯ ನಗರಲ್ಲಿ ಮೇಲೆ, ಅಲ್ಲಿ ಒಬ್ಬನೇ ಇರ್ತಿದ್ದ, ಇನ್ನು ಫ್ಯಾಮಿಲಿ ಶಿಫ್ಟ್ ಆಗಿರಲಿಲ್ಲ. ಡೈರೆಕ್ಟರ್ ಡೈಲಿ ಬರೋರು ಅಲ್ಲೇ ಕೂತ್ಕೊಳ್ಳೋರು. ಅಂದ್ರೆ ಅವ್ರನ್ನ ಕಂಪೋಷನ್ ಮಾಡಿದ್ದಂದ್ರೆ ಒಂದು ಅದ್ಭುತ, ಅದೊಂದು ಪ್ರೊಸೆಸ್ ಬೇರೆ, ಹಳೇ ತರ ಪ್ರೊಸೆಸ್. ನನ್ನ ಹತ್ರ ಹಾರ್ಮೋನಿಯಂ ಕೀಬೋರ್ಡ್ ಅದನ್ನ ಏನೂ ಇರಲಿಲ್ಲ. ಹಾರ್ಮೋನಿಯಂ ತಗೊಂಡು ಕೂತ್ಕೊಂಡ್ಬಿಟ್ರೆ ಬೆಳಗ್ಗೆ 10 ಗಂಟೆ ಬರೋರು ಡೈರೆಕ್ಟರ್ ಅಮರನಾಥ್ ಅವರು. 10 ಗಂಟೆ ಬಂದ್ರೆ 1 ಗಂಟೆ ತನಕ ಒಂದ್ ಪಲ್ಲವಿ ಮಾಡೋರು. ಅವ್ರು 10 ಆಪ್ಷನ್ ಕೇಳ್ತಾರಲ್ಲ, ಒಂದ್ ಪಲ್ಲವಿ ಒಂಚೂರು ಒಂದು ರಾಗ ಯಾವ್ದೋ ಒಂದು ಸ್ಕೇಲ್ ಹಿಡ್ಕೊಂಡು ಒಂದ್ ಟ್ಯೂನ್ ಲಾಲ ಅಂತ ಗುನ್ಗಿದ್ರೆ ಅವ್ರಿಗೆ ಏನೋ ಒಂದು ಗುನ್ಗ್ತಾ ಇದ್ದಾಗ ಯಾವ್ದೋ ಒಂದ್ ಲೈನ್ ಚೆನ್ನಾಗಿ ಇಷ್ಟ, ಇದು ಚೆನ್ನಾಗಿದೆ ಅಂತ ಹೇಳೋರು. ಈ ಲೈನ್ ಇಟ್ಕೊಂಡು ಮಾಡಿ ಅನ್ನೋರು. ಈ ಗುನ್ಗಿದ್ರಲ್ಲ ಆ ಲೈನ್ ಚೆನ್ನಾಗಿದೆ, ಅದು ಇಟ್ಕೊಂಡು ಮಾಡಿ ಅಂದ್ರೆ ಪಲ್ಲವಿ ಮಾಡ್ಬಿಡು. ಆನಂತರ ಊಟಕ್ಕೆ ಹೋಗೋದು, ಲಂಚ್ ಬ್ರೇಕ್ 1:30ಗೆ. ಲಂಚ್ ಬ್ರೇಕ್ ಮುಗಿಸ್ಕೊಂಡು ಮತ್ತೆ ಬಂದು ಕೂತ್ಕೊಂಡ್ರೆ ಚರಣ. ಸೂಪರ್. 4 ಗಂಟೆ ತನಕ ಚರಣದ ಫಿನಿಶ್ ಮುಗೀತಷ್ಟೇ. ಅಂದ್ರೆ 6 ದಿವಸ ಕೂತ್ಕೊಂಡು 6 ಕಂಪೋಷನ್ ಮಾಡಿದಷ್ಟೇ. ಅದ್ರಲ್ಲಿ ಒಂದ್ ಕಂಪೋಷನ್ ಒಂದ್ ಚೂರ್ ಬೆಟರ್ ಆಗ್ಬೋದು ವೀರು, ಒಂದ್ ಚೂರ್ ನೋಡಿ ಅಂತ ಪ್ರೊಡ್ಯೂಸರ್ ಹೇಳಿದ್ರು, ಹೊಸ ಅಜಯ್ ಸರ್ ಸುಜಯ್ ಸರ್. ನೆಕ್ಸ್ಟ್ ಡೇ ಮತ್ತೆ ಬಂದ್ವಿ, ಕೂತ್ಕೊಂಡ್ವಿ. ಅದು 10 ನಿಮಿಷದಲ್ಲಿ ಮಾಡಿದಂತ ಟ್ಯೂನ್ ಮೊದಲ ಮಾತು ಚಂದ. ಸೂಪರ್. ಆ ಟ್ಯೂನ್ ಮಾಡಿ ಒಯ್ದು ಕೇಳಿಸೋರಿಗೆ ಅವರ ಸೂಪರ್ ಸಾಂಗ್ ಅಂತಂದ್ರು. ಅವ್ರು ನೋಡಿ ಎಷ್ಟು ಜಡ್ಜ್ಮೆಂಟ್ ಇತ್ತಂದ್ರೆ ಆ ಸಾಂಗ್ ಬರೀ ಲ 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 ತರರೇ ಇಷ್ಟೇ ಆಯ್ತು ಟ್ಯೂನ್. ಅಷ್ಟಕ್ಕೆ ಅವ್ರ ಜಡ್ಜ್ಮೆಂಟ್ ಆಯ್ತು ತುಂಬಾ ಚೆನ್ನಾಗಿದೆ ಅಂತ. ಅಲ್ಲಿ ಹುಟ್ಕೊಂಡಿದ್ದೆ ಮೊದಲ ಮಾತು ಚಂದ. ಅಂದ್ರೆ 2ನೇ ಅಟೆಂಪ್ಟ್ಗೆ ಕರೆಕ್ಟ್. ಆ ಹಾಡೇ ಸೂಪರ್ ಹಿಟ್ ಆಯ್ತು. ಇವತ್ತಿಗೂ ಕೂಡ ಅದು ಪ್ಲೇ ಆಗ್ತಾನೆ ಇರುತ್ತೆ, ಟಿವಿನಲ್ಲಾಗಿರ್ಬೋದು ಅಥವಾ FM ಗಳಲ್ಲ. ಒನ್ ಆಫ್ ಮೋಸ್ಟ್ ಪಾಪ್ಯುಲರ್ ಸಾಂಗ್ ನಂದು. ಎಸ್. ಅಲ್ಲಿಂದ ನಿಮ್ಮ ಜರ್ನಿ ಚೆನ್ನಾಗಿ ನಡೀತು. ಇದುವರೆಗೂ 45 ಸಿನಿಮಾಗಳಿಗೆ ನೀವು ಮ್ಯೂಸಿಕ್ ಮಾಡಿದಿರಿ. ಸೊ ಬಹುತೇಕ ನಟರಿಗೂ ನೀವು ಮಾಡಿದಿರಿ, ಹೊಸಬರಿಂದ ಹಿಡಿದು ಹಳಬರಿಗೂ ಕೂಡ. ನಿಮ್ಮ ಏನು ಸಿನಿಮಾ ಸಂಗೀತ ನಿರ್ದೇಶನದಲ್ಲಿ ಶಿವಣ್ಣ ಅವರು ಇದ್ದಾರೆ, ಅಜಯ್ ರಾವ್ ಇದ್ದಾರೆ, ಆಮೇಲೆ ಡಾರ್ಲಿಂಗ್ ಕೃಷ್ಣ ಇದ್ದಾರೆ, ವಿಜಯ ರಾಘವೇಂದ್ರ ಇದ್ದಾರೆ, ಶ್ರೀ ಮುರಳಿ ಇದ್ದಾರೆ, ಆಮೇಲೆ ವಿಜಯ್ ಗೋನ್ ಮಾಡಿದಿರಿ, ಜಗ್ಗೇಶ್ ಮಾಡಿದಿರಿ. ಸೊ 2ನೇ ಸಿನಿಮಾ ಗಾಂಧಿ ಸ್ಮೈಲ್ ಅಂತ ಮಾಡ್ತೀರಿ. ಆ ಸಿನಿಮಾ ಅಷ್ಟು ಆಗಲ್ಲ, ಅಂದ್ರೆ ಅದು ಬ್ರಿಡ್ಜ್ ಮೂವಿ, ಅದೊಂದು ಎಕ್ಸ್ಪೆರಿಮೆಂಟಲ್ ಮೂವಿ ತರ. ಎಸ್. ಅದಾದ್ಮೇಲೆ ನಿಮಗೆ ಮತ್ತೆ ಎಲ್ಲರೂ ತಿರುಗಿ ನೋಡಿದ್ವಿ. ನಾವು ಅವಾಗ ಅನ್ಸಿದ್ದು ಈ ಹಾಡ್ ಚೆನ್ನಾಗಿದೆ, ಯಾರು ಮಾಡಿದ್ದೆ ಅಂತ ನಾವು ಅವಾಗಲೇ ಕೇಳ್ತಾ ಇದ್ವಿ. ಸೊ ಅವಾಗ ಅನ್ಸ್ಕೊಂಡಿದ್ದು ಕಾರಂಜಿ ಸಿನಿಮಾ. ಸೊ ಕಾರಂಜಿ ಆಲ್ಬಮ್ ಎಲ್ಲ ಸೂಪರ್ ಹಿಟ್. ಹೌದು. ಸೊ ಅದ್ರ ಬಗ್ಗೆ ಹೇಳಿ ಕಾರಂಜಿ, ಯಾಕಂದ್ರೆ ಮ್ಯೂಸಿಕಲ್ ಹಿಟ್ ಅದು ಆಕ್ಚುಲಿ. ಹೌದು. ಕಾರಂಜಿ ಏನಾಯ್ತಂದ್ರೆ ಅವಾಗ ನಾವು ಸುರೇಶ್ ಅವ್ರ ಜೊತೆ ನಮ್ಮ ಕ್ರಿಶ್ ಜೋಶಿ ಅವರು ಗಾಂಧಿ ಸ್ಮಾರ್ಟ್ ಡೈರೆಕ್ಷನ್ ಮಾಡ್ತಿದ್ರು. ಅದಕ್ಕೆ NM ಸುರೇಶ್ ಪ್ರೊಡ್ಯೂಸರ್ ಇದ್ರು. ಅದ್ರ ಜೊತೆ ಇನ್ನೊಬ್ರು ರಾಘವೇಂದ್ರ ಕಾಮತ್ ಅಂತ ಅವರು ಪ್ರೊಡ್ಯೂಸರ್ ಇದ್ರು. ಆ ಪಿಕ್ಚರ್ ಆಯ್ತು. ಆ ಪಿಕ್ಚರ್ ನಡೆಯುವಾಗ ಶ್ರೀಧರ್ ಅವರು NM ಸುರೇಶ್ ಅವರು ಒಂದ್ ದಿವಸ ಹೀಗೆ ಕೂತಿದ್ರು ಒಂದ್ ಕಡೆ ಡಿನ್ನರ್ಗೆ. ನಾನು ಮನೇಲಿದ್ದೆ. NM ಸುರೇಶ್ ಕಾಲ್ ಮಾಡಿದ್ರು, ಗುರು ಎಲ್ಲಿದ್ದೀರಾ ಗುರು ಅಂತಂದ್ರು. ಸರ್ ಮನೇಲಿದ್ದೀನಿ ಅಂತ. ಬನ್ನಿ ಇಲ್ಲಿ ಹೋಟೆಲ್ ಕೂತಿದೀವಿ, ಡಿನ್ನರ್ ಬನ್ನಿ ಅಂತ. ಸರ್ ನಂದು ಊಟ ಆಯ್ತದೆ, ಪರವಾಗಿಲ್ಲ ಬನ್ನಿ ಏನೋ ಮಾತಾಡ್ಬೇಕಂದ್ರು. ಅಲ್ಲಿ ಹೋಗೋ ತನಕ ನಮ್ ಶ್ರೀಧರ್ ಇದ್ರು, ಕಾರಂಜಿ ಡೈರೆಕ್ಟರ್. ಅವರೆಲ್ಲ ಟೀಮೇ. ಕ್ರಿಶ್ ಜೋಶಿ ಗಾಂಧಿ ಸ್ಮೈಲ್ಸ್ಗೆಲ್ಲ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ರು. ಅಲ್ಲಿ ಹೋದ್ವಿ, ಕೂತ ತಕ್ಷಣ ಒಂದು ಪಿಕ್ಚರ್ ಪ್ಲಾನ್ ಮಾಡಿದ್ವಿ ಗುರು ಅಂದ್ರು ಸುರೇಶ್. ಅದೇ ಶ್ರೀಧರ್ ಡೈರೆಕ್ಷನ್ ಮಾಡ್ತಿದ್ದಾರೆ, ಒಂದು ಮ್ಯೂಸಿಕಲ್ ಸಿನಿಮಾ ಮಾಡೋಣ ವೀರು ಅಂದ್ರು ಶ್ರೀಧರ್. ಆಯ್ತು ಸರ್, ಒಂದು 10 ಸಾಂಗ್, 8-10 ಸಾಂಗ್, ಸೂಪರ್, ಒಂದು ಮ್ಯೂಸಿಕಲ್ ಸಿನಿಮಾ ಮಾಡೋಣ, ನಿಮ್ ಕೆಪಾಸಿಟಿಗೆ ಮ್ಯೂಸಿಕಲ್ ಸಿನಿಮಾ ಬರ್ಬೇಕು. ಅವಾಗ ನಾನು ಇನ್ನೂ ಯಾವ ಪಿಕ್ಚರ್ ರಿಲೀಸ್ ಆಗಿರಲಿಲ್ಲ. ಅವಾಗ ಶಿವಮಣಿನೂ ರಿಲೀಸ್ ಆಗಿರಲಿಲ್ಲ, ಕಾರಂಜಿ ಇದು ಗಾಂಧಿ ಸ್ಮೈಲ್ಸು ರಿಲೀಸ್ ಆಗಿರಲಿಲ್ಲ. ಅವಾಗ ಏನು ಪಿಕ್ಚರ್ ಹೆಸರು ಕಾರಂಜಿ ಅಂತ. ಏನ್ ಕಾರಂಜಿ? ಸಂಗೀತದ ಕಾರಂಜಿ. ಅದೊಂದು ಒಳ್ಳೆ ಸಿನಿಮಾ ಮಾಡೋಣ, ಮ್ಯೂಸಿಕಲ್ ಸಿನಿಮಾ ಮಾಡೋಣ ಇರೋದು. ನನಗೂ ಖುಷಿ ಆಯ್ತು. ಫಸ್ಟ್ಗೆ ನಾನು ಇನ್ನೂ ಪಿಕ್ಚರ್ ಯಾವುದು ರಿಲೀಸ್ ಆಗಿಲ್ಲ ಅಷ್ಟು ದೊಡ್ಡ. ಅವಾಗ NM ಸುರೇಶ್ ಕೂಡ ದೊಡ್ಡ ಪ್ರೊಡ್ಯೂಸರ್ ಅಲ್ವಾ, ಒಂದು ಎಕ್ಸ್ಕ್ಯೂಸ್ ಮಿ ಅಂತ ಪಿಕ್ಚರ್ ಕೊಟ್ಟಂತ ಪ್ರೊಡ್ಯೂಸರ್.
ದೊಡ್ಡ ಪ್ರೊಡ್ಯೂಸರ್ ಆಯ್ತು ಸರ್ ಖುಷಿ ಆಯ್ತು ತುಂಬ ಮಾಡೋಣ ಅಂತಂದಾಗ ಅಲ್ಲಿ ಶುರುವಾಗಿದ್ದು ಕಾರಂಜಿ ಬೇರೆ ಥರ ಸೌಂಡ್ ಮಾಡೋಣ ವೀರ್. ಬ್ಯಾಂಡ್ ಕಲ್ಚರ್ ಅವಾಗ ತುಂಬ ಹೊಸದಿತ್ತು. ಹೊಸದಿತ್ತು, ಹೌದು. ರಘು ದೀಕ್ಷಿತ್ ಜಸ್ಟ್ ಅವಾಗೆ ಸೈಕೋ ಅದನ್ನೆಲ್ಲ ಅವ್ರ ಪಿಕ್ಚರ್ ಜಸ್ಟ್ ಇನ್ನೂ ರಿಲೀಸ್ ಆಗ್ತಾ ಇತ್ತು. ಅವಾಗ ಆಡಿಯೋ ರಿಲೀಸ್ ಆಗಿರಲಿಲ್ಲ ಅವಾಗ ನಾವು ಶುರು ಮಾಡಿದಾಗ, ಅದು ಆಗಿಲ್ಲ. ಆನಂತರ ತುಂಬಾ ಬ್ಯಾಂಡ್ ಕಲ್ಚರ್ ಇಂಡಿಯಾದಲ್ಲೇ 300 ಚಿಲ್ಲರೆ ಬ್ಯಾಂಡ್ ಬೆಂಗಳೂರಲ್ಲೇ ಇತ್ತು ಅವಾಗ. ಇವಾಗ ಎಷ್ಟಿದೆ ಗೊತ್ತಿಲ್ಲ ನನಗೆ. ಅಂದ್ರೆ ಬ್ಯಾಂಡ್ ಕಲ್ಚರ್ ಇಂಡಿಯಾದಲ್ಲಿ ಅವಾಗ ಒಂದು ದೊಡ್ಡ ಬೂಮ್ ಆಗ್ತಾ ಇತ್ತು. ಹಾಗೆ ಬ್ಯಾಂಡ್ ಮಾಡೋಣ ಅಂದಾಗ ನಾವು ಆ ಬ್ಯಾಂಡ್ ಒಂದು ಕಲ್ಚರ್ ಇಟ್ಕೊಂಡು ಫೋಕ್ ಮತ್ತೆ ಬ್ಯಾಂಡ್ ಎರಡು ಒಂದು ಕಾಂಟೆಂಪರರಿ ಮ್ಯೂಸಿಕ್ ಮಾಡೋಣ ಅಂತ ಅದು ಶುರು ಮಾಡಿದ್ದು ಆ ಸಿನಿಮಾದ ಹಾಡುಗಳೆಲ್ಲ ಸೂಪರ್. ಅದು ಹಾಡು ಪಾಪ್ಯುಲರ್ ಆಯ್ತು. ಆನಂತರ ವಿಶೇಷವಾಗಿ ಹೇಳ್ಬೇಕಂದ್ರೆ ನನಗೆ ಆ ಕ್ಯಾಸೆಟ್ ತಗೊಂಡು ಅಪ್ರೋಚ್ ಮಾಡ್ತಾ ಇದ್ದೆ ಅವಾಗ ನಾನು ಹೊಸಬ್ನಲ್ಲ. ಸೂರ್ಯವ್ರಿಗೆ ಒಂದ್ಸರಿ ಅಪ್ರೋಚ್ ಮಾಡಿದಾಗ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ವೀರ್ ಹಾಡು ಕೇಳಿದೆ ನಾನು. ಅವ್ರು ಒಂದು ಮಾತು ಹೇಳಿದ್ರು, ಬಹಳಷ್ಟು ಕನ್ನಡದಲ್ಲಿ ಇವತ್ತಿನ ಟೈಮ್ಗೆ ಈ ನೀವು ಮಾಡಿದಂಥ ಲೆವೆಲ್ಗೆ ಸೌಂಡಿಂಗ್ ಇಲ್ಲ. ಬಹಳಷ್ಟು ಅಂದ್ರೆ ಆಲ್ಮೋಸ್ಟ್ ಸಿನಿಮಾಗಳು ಕನ್ನಡದಲ್ಲಿ ಈ ಮಟ್ಟಿಗೆ ಸೌಂಡಿಂಗ್ ಯಾರ್ದು ಯಾವ ಆಲ್ಬಮು ಕಾಣ್ತಾ ಇಲ್ಲ ನನಗೆ ಇವತ್ತ. ನಿಮ್ದು ಕಾರಂಜಿ ಆಲ್ಬಮ್ ಅದ್ಭುತ ಸೌಂಡಿಂಗ್ ಅಂತ ಹೇಳಿದ್ರು ಸೂರ್ಯರು ಅವತ್ತಿನ ಟೈಮ್ಗೆ. ಅದೊಂದು ಒಳ್ಳೆ ಕ್ರೆಡಿಟ್ ಅಲ್ಲ. ಹೌದು. ಎಸ್ ಸರ್. ಅದಾದ್ಮೇಲೆ ಒಂದಿಷ್ಟು ಸಿನಿಮಾಗಳು ನಿಮ್ಮನ್ನು ಹುಡ್ಕೊಂಡ್ ಬರ್ತವೆ, ಹಾಗೆ ಒಂದಾದ್ಮೇಲೆ ಮಾಡ್ತಾ ಹೋಗ್ತೀರಿ. ಸೊ ಎಲ್ಲ ಒಂದ್ ಕಡೆಗೆ ವೀರ್ ಸಮರ್ಥ್ ಮ್ಯೂಸಿಕ್ ಡೈರೆಕ್ಟ್ರು ಹೊಸ ಬಾರ್ನ್ ಅಂತ ಹೇಳಿ ಆಯ್ತು ಕನ್ನಡ ಇಂಡಸ್ಟ್ರಿಗೆ. ಸೊ ನಿಮ್ಮ ಆ ಜರ್ನಿಯಲ್ಲಿ ಒಂದಿಷ್ಟು ಏರಿಳಿತಗಳು ಆದವು ನಿಮಗೆ. ಅಂದ್ರೆ ಕಾರಂಜಿ ಆದ ನಂತರ ನಿಮ್ಮ ವೇಗ ಮತ್ತೆ ಸ್ವಲ್ಪ ಡೌನ್ ಆಯ್ತು ಸರ್. ಕಾರಣ ಅಂದ್ರೆ ನೀವು ಎಷ್ಟೇ ಅದ್ಭುತ ಆಲ್ಬಮ್ ಮಾಡಿದ್ರು ಪಿಕ್ಚರ್ ಸೂಪರ್ ಹಿಟ್ ಆಗಲಿಲ್ಲ ಅಂದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಕರೆಕ್ಟ್. ಅಂದ್ರೆ ಲಕ್ ಫ್ಯಾಕ್ಟರ್ ಈ ಒಂದು ಹಾಡ ಹಿಟ್ ಆಗುತ್ತೆ ಗುರು, ಪಿಕ್ಚರ್ ಹಿಟ್ ಆಗೋದಿಲ್ಲ ಗುರು, ಈ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇದೆಲ್ಲ ಬಂದ್ಬಿಡುತ್ತೆ, ಟಾಕ್ ಬರುತ್ತೆ. ಹೌದು, ಕಾಮನ್ ಅದು. ಆನಂತರ ಇನ್ನೊಂದು, ಇವಾಗ ಕಾರಂಜಿ ಎಷ್ಟು ಆಲ್ಬಮ್ ಹಿಟ್ ಆಗಿದೆ, ಪಿಕ್ಚರ್ ಹಿಟ್ ಆಗ್ಬಿಟ್ಟಿದ್ರೆ ಅದು 10 ಟೈಮ್ ಜಾಸ್ತಿ ಹಾಡ ಹಿಟ್ ಆಗೋದು. ಹೌದು. ಈ ಮೊದಲ ಮಾತು ಚಂದ ಶಿವಮಣಿ ಪಿಕ್ಚರ್ ಫ್ಲಾಪ್, ಅದು ಅಕಸ್ಮಾತ್ ಸಾಂಗ್ ಸೂಪರ್ ಹಿಟ್, ಅದೇ ಪಿಕ್ಚರ್ ಸೂಪರ್ ಹಿಟ್ ಆಗ್ತಿತ್ತಂದ್ರೆ ಇದೇ ಸಾಂಗ್ 10-20 ಟೈಮ್ ಜಾಸ್ತಿ ದೊಡ್ಡ ಹಿಟ್ ಆಗೋದು. ಕರೆಕ್ಟ್. ಕಾರಣ ಅಷ್ಟೇ, ಎಷ್ಟೋ ದೊಡ್ಡ ಅವರೇಜ್ ಹಾಡುಗಳು ಕೂಡ ಸೂಪರ್ ಹಿಟ್ ಸಿನಿಮಾದಲ್ಲಿ ಬಂದು ಸೂಪರ್ ಹಿಟ್ ಆಗಿದೆ. ಅವರೇಜ್ ಹಾಡ ಹಿಟ್ ಆಗೋದು ಅದ್ರ ಕೆಪಾಸಿಟಿ ಇರಲಿಲ್ಲ, ಆದ್ರೂ ಪಿಕ್ಚರ್ ಹಿಟ್ ಆದಾಗ ಸಾಂಗ್ಗಳೆಲ್ಲ ಹಿಟ್ ಆಗ್ಬಿಟ್ಟೆ. ಇದೊಂದು ಇತಿಹಾಸ ಇದೆ. ಯಾವುದೇ ಕಾರಂಜಿ ನಂತರ ಎಷ್ಟು ಸಿನಿಮಾಗಳು ಹುಡ್ಕೊಂಬಂದು ಅವಾಗ ನಿಮ್ಮ ಇದೇ ಹೆಂಗಿತ್ತು ವರ್ಕ್ ಲೋಡ್? ಕಾರಂಜಿ ಆದ ನಂತರ ಇದೆ ಸರ್ ಬಿಜಿ ಒಂದು, ಅಂದ್ರೆ ತುಂಬಾ ಹೇಳ್ಕೊಳ್ಳೋದು ದೊಡ್ಡ ಸ್ಟಾರ್ ಏನ್ ಬರಲಿಲ್ಲ, ಬಟ್ ಹೊಸಬ್ರದೇ ಒಂದು ಸುಮಾರು ಒಂದು ಅದರಿಂದ ತುಂಬಾ ಇಂಡಸ್ಟ್ರಿಯಲ್ ತುಂಬಾ ಟಾಕ್ ಇತ್ತು ನಂದು. ಕಾರಂಜಿ ಅಂತ ಅದ್ಭುತ ಆಲ್ಬಮ್ ಮಾಡಿದಾರೆ ಅಂತ ಎಲ್ರು. ಯೋಗರಾಜ್ ಸರ್ ಬ್ಯಾನರ್, ನಾನು ಯುವರಾಜ್ ಮೂವೀಸ್ಗೆ ಹೋಗಿದ್ದೆ, ನಾನು ಪ್ರವೇಶ ಕಂಡಿದ್ದೆ ಕಾರಂಜಿ ಆಲ್ಬಮ್. ಅದು ಹಾಗಾಗಿ ಇಡೀ ಇಂಡಸ್ಟ್ರಿಯಲ್ ಟಾಕ್ ಇತ್ತು ಕಾರಂಜಿ ಬಗ್ಗೆ. ಪುನೀತ್ ಅವ್ರು ಒಂದ್ಸರಿ ಸಿಕ್ಕಿದ್ರು, ಏನ್ ಅದ್ಭುತ ಆಲ್ಬಮ್ ಮಾಡಿದ್ರ ನೀವು ವೀರ್, ನಂಗೆ ತುಂಬಾ ಇಷ್ಟ ಆಯ್ತು. ರಾಘು ನಂಗೆ ಆಲ್ಬಮ್ ಕಳಿಸಿದ್ರು, ವಂಡರ್ಫುಲ್ ಆಲ್ಬಮ್ ಅಂತಂದು ಅವ್ರು ತಪ್ಕೊಂಡ್ಬಿಟ್ರು ನನಗೆ ಪುನೀತ್ ಅವ್ರು. ಹಾಗಾಗಿ ಇಂಡಸ್ಟ್ರಿಗಂತೂ ತುಂಬಾ ದೊಡ್ಡ ಟೆಕ್ನಿಷಿಯನ್ಸ್ ಎಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡಿ ಅಂತ ಆಲ್ಬಮ್. ಸರ್, ಅದಾದ್ಮೇಲೆ ನೀವು ಯೋಗರಾಜ್ ಭಟ್ ಕಂಪ್ನಿಗೆ ಹೋಗ್ತೀರಾ, ಕಂಪ್ನಿ ನಿಮ್ಮನ್ನ ಕರೆಯುತ್ತೆ. ಯೋಗರಾಜ್ ಭಟ್ ಅವರು ಅವಾಗ ತುಂಬಾ ಹೈಪಲ್ ಇರ್ತಕ್ಕಂಥ ರೈಟ್ರು, ಅಂದ್ರೆ ಅವರು ಸಿಗದೆ ಕಷ್ಟ ಇತ್ತು. ಅಂಥದ್ರಲ್ಲಿ ನಿಮ್ಮನ್ನ ಕರೆದು ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಅದು ದ್ಯಾವ್ರೆ ಅನ್ನೋ ಸಿನಿಮಾ ಆಗುತ್ತೆ. ಸೊ ದ್ಯಾವ್ರೆ ಹಾಡು ಕೂಡ ಅದು ಸೂಪರ್ ಹಿಟ್ ಆಗ್ತದೆ. ಅಂದ್ರೆ ಆ ಆಲ್ಬಮ್, ಇಡೀ ಆಲ್ಬಮೇ ಬೇರೆ ತರ ಅದು, ಅಂದ್ರೆ ಎಮೋಷನಲಿ ಕನೆಕ್ಟ್ ಆಗಂತ ಹಾಡು ಅದು. ಸೊ ಅದ್ರ ಬಗ್ಗೆ ದ್ಯಾವ್ರೆ ಕನೆಕ್ಟ್ ಆಗಿದ್ದೆ ಹೇಗೆ, ಆ ಹಾಡು ಹುಟ್ಟಿರುಳಿದೆ ಹೇಗೆ ಅಂತ? ದ್ಯಾವ್ರೆಯಲ್ಲಿ ಅಂದ್ರೆ ನಂದೊಬ್ಬನು ವಿನಾಯಕ್ ಅಂತ ಒಬ್ಬ ನನ್ನ ಫ್ರೆಂಡ್ ಇದ್ನು ಭಟ್ರು ಕ್ಯಾಂಪಲ್ಲಿ. ಅಂದ್ರೆ ಗಡ್ಡ ವಿಜಿ, ಯುವರಾಜ್ ಭಟ್ರು ಎಲ್ಲ ಫ್ರೆಂಡ್ಸ್. ಸೂರಿ, ಗಡ್ಡ ವಿಜಿ ಮತ್ತೆ ಯುವರಾಜ್ ಭಟ್ರು. ಈ ಪಿಕ್ಚರ್ ದ್ಯಾವ್ರೆ ಗಡ್ಡ ವಿಜಿ ಡೈರೆಕ್ಷನ್ ಮಾಡೋಕಂತ ಪ್ಲಾನ್ ಆಯ್ತು. ಅವಾಗ ಒಂದ್ 2-3 ಹೆಸರು ಬಂದ್ ಪ್ರಸ್ತಾಪ ಆಯ್ತು ಅಲ್ಲಿ. ಅಲ್ಲಿ ವಿನಾಯಕ್ ಅಂತಿದ್ರು, ಮತ್ತೆ ಜೋಶಿನೂ ಹೋಗ್ತಾ ಬರ್ತಾ ಇದ್ರು, ನಮ್ಮ ಕ್ರಿಸ್ ಜೋಶಿ ಅವರು. ಆವಾಗ ವಿನಾಯಕ್ ಏನ್ ಮಾಡಿದ್ರು, ನನ್ನ ಹೆಸರು ಸಜೆಸ್ಟ್ ಮಾಡಿದ್ರು. ಯಾರಿಗೆ ಅಂದ್ರೆ ಗಡ್ಡ ವಿಜಿ ಅವರಿಗೆ. ಅಂದ್ರೆ ಇವ್ರು ಸಪ್ರೇಟ್ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ರು ಅವಾಗ. ಇನ್ನು ಭಟ್ರ ಹತ್ರ ಅದು ಡಿಸ್ಕಷನ್ ಹೋಗಿಲ್ಲ, ಯಾ ಟೆಕ್ನಿಷಿಯನ್ ಯಾರ್ದಂತ. ಅವಾಗ ಗಡ್ಡ ವಿಜಿಗೆ ಅಂದ್ರೆ ಕಾರಂಜಿ ಮಾಡಿದ್ರಲ್ಲ ಅಂತ ಗಡ್ಡ ವಿಜಿ ಅಂದ್ರು ವಿನಾಯಕ್ಗೆ. ಹೌದು ಸರ್, ತುಂಬಾ ಅದ್ಭುತ ಪ್ರತಿಭೆ, ನಾನಂತೂ ಕಂಡಂತ. ಇವಾಗ ಹಿ ಕ್ಯಾನ್ ಡೂ ಎನಿಥಿಂಗ್, ಯಾವ ಜಾನರ್ ಹಾಡ ಬೇಕಾದ್ರೆ ಮಾಡಂತ ಕೆಪಾಸಿಟಿ ಇರೋ ಮ್ಯೂಸಿಕ್ ಡೈರೆಕ್ಟರ್ ಅವರು. ನನಗೂ ಇಷ್ಟ ಗಡ್ಡ ವಿಜಿ ಅಂದ್ರೆ. ಯೋಗರಾಜ್ ಸರ್ ಹತ್ರ ಹೋಯ್ತಾ ವಿಷಯ, ಯಾರ್ರೀ ಮ್ಯೂಸಿಕ್ ಡೈರೆಕ್ಟರ್ ಅಂತಂದ್ರು. ಸರ್ ವೀರ್ ಸಮರ್ಥ್ ಅಂತ ಕಾರಂಜಿ ಮಾಡಿದ್ರು ಅಂತ. ಅದ್ರ ಬಿಫೋರ್ ಒಂದ್ಸರಿ ಏನಾಗಿತ್ತಂದ್ರೆ, ಯೋಗರಾಜ್ ಸರ್ಗೆ ನಾನು ಒಂದು ಸಿಡಿ ಕೊಟ್ಟಿದ್ದೆ, ಮಂದಹಾಸ ಅಂತ ಒಂದು ಪಿಕ್ಚರ್ ಸಿಡಿ, ರಾಕೇಶ್ ಅಡಿಗೆ ಹೀರೋ. ಅದ್ರಲ್ಲಿ ಒಂದು ಹಾಡಾಯ್ತು, ಒಂದು ಸೂಫಿ ಇತ್ತು, ಸರಿ ಅನ್ನೋ ನಿನ್ನ ಶೋಧನೆ ಅಂತ ನಾಗೇಂದ್ರ ಪ್ರಸಾದ್ ಬರೆದಂತ ಹಾಡ. ಆನಂತರ ಅದು ಹಾಡಿದ್ದು ಕೃಷ್ಣ ಬೇವ್ರ ಅಂತ, ಹಿಂದಿ ತುಂಬಾ ದೊಡ್ಡ ಸಿಂಗರ್, ನುಸ್ರತ್ ಫತೇ ಅಲಿ ತರ ಹಾಡ್ತಾರ ಅವ್ರು. ಆ ಶೈಲಿಯಲ್ಲೇ ಕಂಪೋಸ್ ಮಾಡಿದ್ದು ನಾನು. ಅದು ಕೇಳ್ಬಿಟ್ಟು ಯೋಗರಾಜ್ ಸರ್ಗೆ ಒಂದು ಸುಮಾರು ಒಂದು ವರ್ಷ ಬಿಫೋರ್ ನಾನು ಕಾಲ್ ಮಾಡಿದ್ರು ಸರಿ,
ಮೆಸೇಜ್ ಹಾಕಿದಾಗ ನಾನೇ ಕಾಲ್ ಮಾಡಿದೆ ಅವ್ರಿಗೆ, ಇದು ಯಾರು ಸಿಂಗರ್ ಇವನು ಅಂತ ಮೆಸೇಜ್ ಮಾಡಿದ್ರು. ನಾನು ಕಾಲ್ ಮಾಡಿ ಮಾತಾಡಿದೆ, ಏನ್ರಿ ಅದ್ಭುತವಾಗಿದೆ ರೀ ಹಾಡು, ಇದು ತುಂಬಾ ಚೆನ್ನಾಗಿ. ನಮ್ಮ ಪರಿಚಯ ಒಂದೇ ಸರಿ ಮೀಟ್ ಮಾಡಿದ್ದು, ಬಟ್ ಸರ್ ಯಾವಾಗ ಕೇಳುವಾಗ ಕಾರಲ್ಲ ಏನೋ ಕೇಳುವಾಗ ಇಂಪ್ರೆಸ್ ಆಗಿ ಅವ್ರು ಕಾಲ್ ಮಾಡಿದ್ರು ನನಗೆ, ಅದ್ಭುತ ಇದೆ ರೀ ಹಾಡು, ಇದು ತುಂಬಾ ಚೆನ್ನಾಗಿ ಮಾಡಿದಾರೆ. ಅವ್ರು ವೀರ್ ಸಮರ್ಥ ಅಂತ ಬಂದಾಗ ಗಡ್ಡ ವಿಜಯ್ ಅವ್ರು ಹೇಳಿದ ತಕ್ಷಣ ನೆನಪಾಯ್ತದ, ಒಂದು ಹಾಡ ಕೇಳಿದಿನಿ ರೀ, ಅದು ಬೇರೆ ತರನೇ ಹಾಡಿದ್ರು, ಕನ್ನಡದಲ್ಲಿ ಆ ತರನೇ ಹಾಡ ಬಂದಿಲ್ಲ, ಬೇರೆ ತರನೇ ಸಾಂಗ್ ಮಾಡಿದಾರೆ, ಅಪ್ಪ ಏನೋ ಮಾಡ್ತಾನೆ ಬಿಡ್ರಿ, ಕರ್ಸ್ಬಿಡ್ರಿ ಅವನಿಗೆ ಅಂತ ವೀರ್ ಸಮರ್ಥೆ ಮಾಡ್ಲಿ ಅಂತ ಯುವರಾಜ್ ಸರ್ ಕಡೆ ಗ್ರೀನ್ ಸಿಗ್ನಲ್ ಸಿಕ್ತು. ಸೂಪರ್. ಆವಾಗ ಬಂದು ಕೂತ್ಕೊಂಡು ಫಸ್ಟ್ ಕಂಪೋಸರ್ ಮಾಡಿದ್ದು ನಮ್ಮ ಆಸೆ ಕೇಳು ತಂದೆ ಬ್ಯಾರೆದೇನೇ ಇರ್ಲಿ, ಒಂದೇ ಒಂದು ಕಿಂಡಿ ಕೊಡು ಗಾಳಿ ಬೆಳಕು ಬರ್ಲಿ ಅಂತ. ಹೇಳ್ಬಿಡಿ ಸ್ವಾಮಿ. ನಮ್ಮ ಆಸೆ ಕೇಳು ತಂದೆ ಬ್ಯಾರೆದೇನೇ ಇರ್ಲಿ, ಒಂದೇ ಒಂದು ಕಿಂಡಿ ಕೊಡು ಗಾಳಿ ಬೆಳಕು ಬರ್ಲಿ, ಹಣ್ಣು ತಿಂದ್ರೆ ನೇಮು ಸಿಪ್ಪೆ ತಿಂದ್ರೆ ಕ್ರೈಮು, ಬದುಕೆ ಇದ್ರು ನಾವು ಹಾಕವ್ರಪ್ಪ ಫ್ರೇಮು. ಈ ಹಾಡವನ್ನು ಕಂಪೋಸ್ ಮಾಡೋದು, ಲಿರಿಕ್ ಬಟ್ರದು, ಬಟ್ ಇನ್ಸ್ಟೆಂಟ್ ಅಲ್ಲಿ ಟೇಬಲ್ ಅಲ್ಲಿ ಕೂತ್ಕೊಂಡ್ರೆ ರಾತ್ರಿ 11 ನಾವು ಯುವರಾಜ್ ಸರ್ ಜೊತೆ ಕೂತ್ಕೊಂಡ್ರೆ ಟ್ಯೂನ್ ಮಾಡೋದಿಲ್ಲ ನಾನು. ಸೂಪರ್. ಅಲ್ಲೇ ನಾನು ಹಾರ್ಮೋನಿಯಂ ತಗೊಂಡು ಹೋಗ್ಬಿಡ್ತೀನಿ, ನಿಮ್ಗೆ ಹಾರ್ಮೋನಿಯಂ ತಂದ್ಬಿಡ್ರಿ ಅಂತಾರ ಅವರು, ಹಾರ್ಮೋನಿಯಂ ತಗೊಂಡು ಮುಂದೆ ಕೂತ್ಕೊಂಡ್ಬಿಟ್ರೆ ಅಷ್ಟೇ. ಕೆಲವೊಂದು ಸಾರಿ ಅವ್ರು ಏನಾದ್ರು ಒಂದು ಲೈನ್ ಕೊಡಿ ಸರ್ ಅಂತೀನಿ, ಅವ್ರು ಒಂದು ಲೈನ್ ಕೊಡ್ತಾರೆ, ಇಲ್ಲಾಂದ್ರೆ ನಾನೇನೋ ಅಂತ ಏನೋ ಕೊಡ್ತೀನಿ, ಅದಕ್ಕೊಂದು ಲಿರಿಕ್ ಬರೀತಾರೆ, ಮತ್ತೆ ಇನ್ನೊಂದು ಲಿರಿಕ್ ಒಂದೊಂದು ಲೈನ್ ಬರೀತಾರೆ, ಅದಕ್ಕೆ ಮತ್ತೆ ನಾನು ಟ್ಯೂನ್ ಹಾಕ್ತೀನಿ, ಸೈಮಲ್ಟೇನಿಯಸ್ಲಿ ಹೋಗ್ತಾ ಇರುತ್ತೆ. ಆ ಟ್ಯೂನಿಗೆ ಲಿರಿಕ್ ಬರೀತಾರೆ ಅಥವಾ ಲಿರಿಕಿಗೆ ನೀವು ಟ್ಯೂನ್ ಹಾಕ್ಬಿಡ್ತೀರಾ ಅಂತ? ನಾನು ಭಟ್ರದ ಆಲ್ಮೋಸ್ಟ್ ಅವ್ರ ಲಿರಿಕಿಗೆ ಟ್ಯೂನ್ ಹಾಕಿದ್ ನಾನು. ಭಟ್ರು ಲಿರಿಕ್ ಅವ್ರು ಹಂಗೆ ಇರ್ತದ, ಅವ್ರದ್ದು ಹಾಗೆ. ಒಂದು ಫಸ್ಟ್ ಶುರುವಾಗ ಅವ್ರ ಲಿರಿಕಿಗೆ ಟ್ಯೂನ್ ಹಾಕ್ತೀನಿ, ಆತರ ಚರಣ ಎಲ್ಲ ಟ್ಯೂನ್ ಕೊಡ್ತೀನಿ, ಅದಕ್ಕೆ ಲಿರಿಕ್ ಬರೀತಾರೆ. ಇದೆಲ್ಲ ಆಯ್ತು. ಅವ್ರು ತುಂಬಾ ಇಂಪ್ರೆಸ್ ಆಗಿದ್ದಂದ್ರೆ ಒಂದ್ಸರಿ ಒಂದು ಸಾಹಿತ್ಯ ಕೊಟ್ಟರು ನನಗೆ, ಇದೊಂದು ಬೇರೆ ತರ ಸಾಹಿತ್ಯ ಇದೆ, ಈ ಪಂಜಾಬಿ ಜನಗಳು ಸಾಕಿ ತರ ಮಾಡ್ತಾರಲ್ಲ, ಇಡೀ ಹಾಡುಗಳು ಸಾಕಿ ತರನೇ ಹೋಗ್ತಾ ಇರ್ತದೆ, ಆ ತರ ಮಾಡ್ರಿ ಏನಾದ್ರು ಅಂತಂದ್ರು. ಓಕೆ ಸರ್, ಅದು ನೀವು ಸಾಹಿತ್ಯ ಬರ್ರಿ, ಫಸ್ಟ್ ಟ್ಯೂನ್ ಹಾಕ್ತಾರೆ ನೀವು ಅಂತ. ಇಲ್ಲ ಸರ್, ನೀವು ಬರೀ ಸಾಹಿತ್ಯ ಬರ್ರಿ, ನಿಮ್ಗೆ ಏನ್ ಕಂಟೆಂಟ್ ಬೇಕೋ ಬರ್ರಿ, ಗಡ್ಡ ವಿಜಯ್ ಇದ್ರು ನಿಮ್ಗೆ ಏನ್ ಬೇಕೋ ಬರ್ರಿ, ಅದಕ್ಕೆ ನಾವು ಸಿಚುವೇಶನ್ ಗಡ್ಡ ವಿಜಯ್ ಎಕ್ಸ್ಪ್ಲೇನ್ ಮಾಡೋದು. ಸರ್ ಇದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಒಂದು ಲಿರಿಕ್ ಬರ್ದ್ರು, ಇಷ್ಟೊಂದು ಅರ್ಧ ಒಂದು ಪೇಜ್ ಇತ್ತು ಪೂರ್ತಿ. ಓಕೆ, ನೋಡ್ರಿ ಇದಕ್ಕೆ ನನ್ಗೆ ಗೊತ್ತಿಲ್ಲರಿ, ನೀವು ಏನ್ ಹಾಕ್ತಾರೋ ನನಗೆ ಗೊತ್ತಿಲ್ಲ, ಇದು ಏನೋ ಹಾಕ್ಬಿಟ್ರಪ್ಪ ಅಂತ. ಇದು ಮಿಟ್ರಿದನ ಗಿಟ್ರಿದ ಏನೂ ಇಲ್ಲ, ನನಗೆ ಕೊಟ್ಬಿಟ್ರು. ಇದು ಕತೆ ತರ ಇದೆ, ಬೇರೆ ತರ ಇದು, ತಾಳಕ್ಕೆ ಅಥವಾ 2/4 ಅಲ್ಲಿ 4/4 ಅಲ್ಲಿ ಹೀಗೆ ಯಾವ್ದು ಟೈಮ್ ಸಿಗ್ನೇಚರ್ ಅಲ್ಲಿ ಏನೂ ಇಲ್ಲ, ನೀವ್ ಏನ್ ಹಾಕ್ತೀರ ಅದಕ್ಕೆ ಹಾಕಿ ಸಾಕಿ ತರ ಮಾಡೋಣ, ರೆಗ್ಯುಲರ್ ಬೇಡ ಒಂದು. ಅಂಗಣಿ ಮಿಂಗಣಿ ಮಾಯಂಗಣಿ ನೆಲವೋ ಮುಗಿಲು ಅಂತ ಈ ತರ ಬೆಟ್ಟ ಮುಡಿದ ಹೂವು ಏನೋ ಇತ್ತು ಒಂದು ಲೈನ್, ಫುಲ್ ಕತೆ ತರ ಇತ್ತದು. ವಿಚಿತ್ರ ಅನ್ಸುತ್ತೆ ಸರ್, ಇದು ಏನು ಸಾಕಿ ತರ ಇಲ್ಲ, ಸಾಕಿ ತರ ಹಾಕ್ರಿ ಇದು ಒಂದು. ಓಕೆ ಸರ್ ಅಂತೇಳಿ ಅವಾಗ ಹಾಕಿದ್ದು, ಅಂಗಣಿ ಮಿಂಗಣಿ ಮಾಯಾಂಗಣಿ ನೆಲವೋ ಮುಗಿಲೋ ಅಂತ. ಈ ತರ ಪೂರ್ತಿ ಸಾಕಿ ತರನೇ ಇತ್ತು. ರೆವಲ್ಯೂಷನರಿ ಸಾಂಗ್ಗಳು ಇರುತ್ತೆ ನೋಡಿ ಸರಿ, ಬೀದಿ ನಾಟಕದಲ್ಲಿ ಆ ತರ ಮಾಡಿದ್ವಿ. ಅದು ನೋಡೋರು ಸಿಕ್ಕಾಪಟ್ಟೆ ಇಂಪ್ರೆಸ್ ರೀ, ಮನುಷ್ಯ ಏನ್ ಕೊಟ್ಟರು ಮಾಡ್ಬಿಡ್ತಾನಪ್ಪ ಅಂತ. ಬೆಳಗ್ಗೆ ಗಡ್ಡ ವಿಜಯ್ ಆದ್ರೆ ಏನ್ರಿ ಇವ್ನು ನ್ಯೂಸ್ ಪೇಪರ್ ಕೊಟ್ಟರು ಟ್ಯೂನ್ ಮಾಡ್ಬಿಡ್ತಾನೆ, ಅಲ್ಲಿ ತುಂಬಾ ಇಂಪ್ರೆಸ್ ಆದ್ರು. ಹಾಗಾಗಿ ಆ ಇಡೀ ಆಲ್ಬಮ್ ಆಯ್ತಲ್ಲ, ಆಲ್ಬಮ್ ಆದ ನಂತರ ಅವರು ಎಷ್ಟು ಗರ್ವದಿಂದ ಹೇಳ್ಕೊತಿದ್ರು ಅಂದ್ರೆ ಯುವರಾಜ್ ಸರ್, ಸಿಕ್ಕವರು ಜೈನ್ ಸರ್ ಎಲ್ಲ ಹೇಳಿದ್ರು ಒನ್ ಆಫ್ ದ ಮಾಸ್ಟರ್ ಪೀಸ್ ಇದು ಒಂದು ಅಂತ ಹೇಳ್ಬಿಟ್ಟು. ಜೈನ್ ಸರ್ ಕೂಡ ಇವತ್ತು ಡಿಸ್ಕಷನ್ ಮಾಡಿರ್ತಾರೆ, ನಿಮ್ ದೇವರೇ ಆಲ್ಬಮ್ ಒಂದ್ ಮೈಲ್ ಸ್ಟೋನ್ ಆಗ್ಬೇಕಾಗಿತ್ರಿ ಅದು. ಅದೊಂದು ಇಂಥ ಸಾಹಿತ್ಯ, ಎಂತ ಸಾಹಿತ್ಯ ಅಂದ್ರೆ ಭಟ್ರು ಬರ್ದಂತ ಬೆಸ್ಟ್ ಸಾಹಿತ್ಯ. ಹೌದು, ನೀವೇ ಹೇಳ್ದಂಗೆ ಕೆಲವೊಮ್ಮೆ ಸಿನಿಮಾಗಳು ವರ್ಕ್ ಆಗಿಲ್ಲ ಅಂದ್ರೆ ಹಾಡುನು ಕೂಡ ಹಂಗೆ ಆಗ್ಬಿಡುತ್ತೆ. ನಿಜವಾದ ದಿ ಬೆಸ್ಟ್ ಆಲ್ಬಮ್ ಅದು. ಸೌಂಡಿಂಗೇ ಬೇರೆ ಇದೆ, ನೀವು ಅದ್ರಲ್ಲಿ ಕೇಳೋದು, ನೀವು ಇಡೀ ಸೌಂಡ್ ಕೇಳಿದ್ರೆ ಬಳಸಿರೋ ಇನ್ಸ್ಟ್ರೂಮೆಂಟ್ ಆಗ್ಲಿ ಅಥವಾ ಕಂಪೋಸಿಷನ್ ಶೈಲಿ ಆಗ್ಲಿ ಸಾಹಿತ್ಯದಾಗ್ಲಿ, ಯುವರಾಜ್ ಸರ್ ಎಲ್ಲ ಬೇರೆ ಬರೆದ ಸಾಹಿತ್ಯನೇ ಬೇರೆ ಇದೆ. ಹೌದು, ಅದ್ರದ್ದು ಯಾವ್ದು ರೊಮ್ಯಾಂಟಿಕ್ ಹಾಡ ಬರೆದಾರೆ, 2 ಜಡೆಯನ್ನು ಬರೆದಿದ್ದಾರೆ, ಚಂದುಟಿಯ ಪಕ್ಕದಲ್ಲಿ ಬರೆದಿದ್ದಾರೆ, ಇನ್ನೊಂದು ಹಳೆ ಪಾತ್ರೆ ಹಳೆ ಕಬ್ಬಣ ಬರೆದಿದ್ದಾರೆ, ಕರಡಿ. ಇದು ಬಟ್ ಇದ್ರಲ್ಲಿ ಫಿಲಾಸಫಿ ಇದೆ, ಪ್ರತಿಯೊಂದು ಲೈನ್ ಅಲ್ಲಿ ಫಿಲಾಸಫಿ ಇದೆ. ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ಬಹಳ ಜನರಿಗೆ ಗೊತ್ತಿಲ್ಲ ಈ ವಿಷಯ. ಯುವರಾಜ್ ಸರ್ ಮಿಸಸ್ ಒಂದು ಇಂಟರ್ವ್ಯೂ ಮಾಡಿದ್ದಾರೆ, ಯಾರೊಬ್ರು ಟಿವಿ ಚಾನಲ್, ದೊಡ್ಡ ಟಿವಿ ಚಾನಲ್ಗೆ ಒಂದು ಇಂಟರ್ವ್ಯೂ ಬರ್ತಿತ್ತು. ಅಂದ್ರೆ ಸೆಲೆಬ್ರಿಟಿಗಳ ವೈಫ್ ಹತ್ರ ಇಂಟರ್ವ್ಯೂ ಮಾಡ್ತಿದ್ರು. ಜಗ್ಗೇಶ್ ಸರ್ ಅವ್ರ ವೈಫ್ ಹತ್ರ ಇಂಟರ್ವ್ಯೂ ಮಾಡಿದ್ರು. ಇವಾಗ ಯುವರಾಜ್ ಸರ್ ಅವ್ರ ವೈಫ್ ಹತ್ರ ಇಂಟರ್ವ್ಯೂ, ಯುವರಾಜ್ ಸರ್ ಬರೋದಿಲ್ಲ ಅದ್ರ, ಸುಮ್ನೆ ಒಂದು ಮಾತಾಡೋದಷ್ಟೇ. ಬಟ್ ಈಗ ನೀವು ಕೂತ್ಕೊಂಡು ಹೇಗೆ ಇಂಟರ್ವ್ಯೂ ಮಾಡ್ತಾರೆ ಹಾಗೆ ಅವ್ರ ವೈಫ್ ಹತ್ರ ಕೂರಿಸಿ ಇಂಟರ್ವ್ಯೂ ಮಾಡ್ತಾರೆ, ಸೆಲೆಬ್ರಿಟಿ ವೈಫ್ ಹತ್ರ. ಆ ಥರ ವೈಫ್, ಯುವರಾಜ್ ಸರ್ ವೈಫ್ ರೇಣುಕಾ ಮೇಡಮ್ ಅವ್ರ ಹತ್ರ ಕ್ವಶನ್ ಕೇಳಿದ್ರಂತೆ. ಯುವರಾಜ್ ಸರ್ ಡೈರೆಕ್ಟರ್ ಅಂತೂ ದೊಡ್ಡ ಡೈರೆಕ್ಟರ್ ಇದ್ದಾರೆ, ಜೊತೆಲಿ ಸಾಹಿತ್ಯಗಾರ ಕೂಡ ಇಷ್ಟು ದೊಡ್ಡ ಸಾಹಿತಿ ಅವರು. ಅವ್ರು ಬರ್ದಿರೋ ಇಷ್ಟೊಂದು ಸಾಹಿತ್ಯ ಅಂದ್ರೆ ಅದ್ರ ಜಂಗ್ಲಿ, ಜಾಕಿ, ಮುಂಗಾರು ಮಳೆ ಎಲ್ಲ ಬಂದಿತ್ತು ಆಲ್ರೆಡಿ ಅವಾಗೆಲ್ಲ, ಪರಮಾತ್ಮ ಎಲ್ಲ ಬಂದಿತ್ತು. ಬಟ್ ನಿಮ್ದು ಫೇವ್ರೆಟ್ ಹಾಡ ಅವ್ರ ಆಲ್ಬಮ್ ಯಾವುದು ಯೋಗರಾಜ್ ಭಟ್ರು ಅಂತಂದ್ರೆ ಅವ್ರ ವೈಫ್ ಹೇಳಿದ್ದು, ನನ್ನ ಫೇವ್ರೆಟ್ ಆಲ್ಬಮ್ ಅಂದ್ರೆ ದೇವ್ರೇ.
ಯುವರಾಜ್ ಭಟ್ ಇಲ್ಲಿವರೆಗೆ ಬರ್ದಿರ ಅಂತ ನೋಡಿ, ಅವರು ಜಂಗ್ಲಿ, ಜಾಕಿ, ಪರಮಾತ್ಮ ಯಾವ್ದ್ರ ಹೆಸರು ತಗೊಂಡಿಲ್ಲ, ಎಲ್ಲ ಕಮರ್ಷಿಯಲ್ ಇಟ್ಟು ಎಲ್ಲ ಕಮರ್ಷಿಯಲ್ ಹಿಟ್. ಬಟ್ ಅವ್ರ ವೈಫ್ ಹೇಳಿದ್ದು ದ್ಯಾವ್ರೆ. ಭಟ್ರದ್ದು ದ್ಯಾವರೆ ಸಾಹಿತ್ಯ ನನಗೆ ಅತ್ಯಂತ ಪ್ರಿಯ. ಅವರು ಅದು ವೀರ್ ಸಮರ್ಥ ಕಂಪೋಸರ್ ಎಷ್ಟು ಚೆನ್ನಾಗಿದೆ ಅಥವಾ ಭಟ್ರ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ, ಬಟ್ ಆಲ್ಬಮ್ ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳಿದ್ರು. ಸೂಪರ್ ಸೂಪರ್. ಯುವರಾಜ್ ಸರ್ ಇವತ್ತು ಹೇಳ್ತಾರ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಆಲ್ಬಮ್ ಅಂತಾನೆ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಭಟ್ರ ಜೊತೆಗೆ ಮತ್ತೆ ನಿಮ್ಮ ಜರ್ನಿ ಹಂಗೆ ಶುರುವಾಗುತ್ತೆ. ಒಂದಿಷ್ಟು ಸಿನಿಮಾಗಳು ಅವರು ಕೂಡ ಅವ್ರ ಶಿಷ್ಯಂದ್ರ ಸಿನಿಮಾಗಳೆಲ್ಲ ನೀವು ಮಾಡ್ತಾ ಹೋಗ್ತೀವಿ, ಒಂದಿಷ್ಟು ಹಾಡುಗಳೆಲ್ಲ ಇಟ್ಟಾಗ್ತವೆ. ಆಮೇಲೆ ಅದೆಲ್ಲದರ ನಡುವೆ ವೀರ್ ಸಮರ್ಥ ಒಂದು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಹೊರದೇಶದಲ್ಲೂ ಕೂಡ ಸೂಪರ್ ಹಿಟ್ ಸಾಂಗ್ ಆಯ್ತದು. ಬಹಳಷ್ಟು ಜನಗಳಿಗೆ ಗೊತ್ತಿರ್ಲಿಕ್ಕಿಲ್ಲ, ಹಾಡು ಗೊತ್ತದು, ಆದ್ರೆ ಇವರ ಕಂಪೋಸ್ ಮಾಡಿದಂತ ಬಹಳಷ್ಟು ಜನರಿಗೆ ಗೊತ್ತಾಗ್ಲಿಲ್ಲ. ಕೊರೋನಾ ಟೈಮಲ್ಲಿ ಆ ಸಾಂಗ್ ಹಾಕೊಂಡು ಎಲ್ಲರೂ ರುಬ್ಬಿದ್ದು. ಸೊ ಅದೇ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇದು ಈ ಬಗ್ಗೆ ನೀವು ಹೇಳಲೇಬೇಕು, ಯಾಕಂದ್ರೆ ಸೂಪರ್ ಹಿಟ್ ಸಾಂಗ್. ನೀವು ಹೇಳ್ದಂಗೆ ಹಾಡ್ ಸೂಪರ್ ಆಯ್ತು, ಹಿಟ್ ಆಯ್ತು, ಆದ್ರೆ ಆ ಸಿನಿಮಾ ಕ್ಲಿಕ್ ಆಗಿಲ್ಲ. ಸಿನಿಮಾ ಕ್ಲಿಕ್ ಆಗಿದ್ರೆ ಇದು ಇನ್ನೂ 100 ಪಟ್ಟು ಹೆಚ್ಚಾಗ್ತಾ ಇತ್ತು. ಇವತ್ತು 100 ಮಿಲಿಯನ್ ಆಗೋಂತ ಸಾಂಗ್ ಅದು ಅಲ್ವಾ? ಆ ಬಗ್ಗೆ ಒಂಚೂರು, ಹುಟ್ಟಿದ್ ಹೇಗೆ, ಎಲ್ಲಿ ಹುಡ್ತು ಅದು ಸಾಂಗ್? ಆ ಪಿಕ್ಚರ್ 5 ಸಾಂಗ್ ಇದ್ವು. ಕ್ರಿಶ್ ಜೋಶಿ, ನಮ್ಮ ಡೈರೆಕ್ಟರ್ ಕ್ರಿಶ್ ಜೋಶಿ, ಪರಪಂಚ ಸಿನಿಮಾ, ದಿಗಂತ ರಾಗಿಣಿ ಹೀರೋ ಹೀರೋಯಿನ್, ಯುವರಾಜ್ ಮೂವೀಸ್ ಅಂಡರ್ ಬ್ಯಾನರ್ ಆಗಿದ್ದು. ರವಿರಾಜ್ ಅವರು ಅದು ಒನ್ ಆಫ್ ದ ಪ್ರೊಡ್ಯೂಸರ್. ಅದಕ್ಕೆ ಪಿಕ್ಚರ್ದಲ್ಲಿ 5 ಹಾಡ್ ಇದ್ದು, 4 ಸಾಂಗ್ ಎಲ್ಲ ಕಂಪೋಸಿಷನ್ ಆಗಿತ್ತು, 1 ಸಾಂಗ್ ಪೆಂಡಿಂಗ್ ಇಟ್ಟಿದ್ದು. ಇದು ಬಾರಲ್ಲಿ ಒಂದು ಸಾಂಗು ಮಾಡೋಣ ಸರ್ ಅಂತ. ನಮ್ದು ಕ್ರಿಶ್ ಜೋಶಿ ಅವ್ರದ್ದು ಏನಿತ್ತಂದ್ರೆ, ಒಂದು ಚಿಟ್ಟಿ ಆಯಿ ಅಂತ ನಾವು ಚಿಕ್ಕವರಿದ್ದ ಒಂದು ಹಾಡಕ್ಕೆ ಭಯಂಕರ ಫೇವ್ರೇಟ್ ನಾವು ಸಾಂಗ್ ಅದು ನಮ್ದು. ನಾಮ್ ಪಿಕ್ಚರ್ದು ಪಂಕಜ್ ಉದಾಸ್ ಹಾಡಿದ್ದು, ಚಿಟ್ಟಿ ಆಯಿ ಹೇ ಚಿಟ್ಟಿ ಆಯಿ ಹೇ ಅಂತ ಒಂದು ಸಾಂಗ್. ಆ ಪ್ಯಾಟರ್ನ್ ಒಂದು ಸಾಂಗ್ ಮಾಡೋಣ, ಕಂಪೋಸ್ ಮಾಡೋಣ ಅಂತ ನನ್ಗೆ ಜೋಶಿ ಅವ್ರಿಗೆ ಒಂದು ಸಾಂಗ್ ಮಾಡೋಣ ಪಿಕ್ಚರ್ ಪರ್ಪಸ್ ಸಿಚುವೇಶನ್ ಆಗಿತ್ತು. ಯುವರಾಜ್ ಸರ್ ಹೇಳಿದ್ವಿ, ಅವ್ರಂದ್ರೆ ಬೇರೆ ಏನಾದ್ರು ಮಾಡ್ರಿ, ಅದು ಹಳೇದಾಯ್ತು, ಇವಾಗ ಎಲ್ಲಿ ಚಿಟ್ಟಿ ಗಿಟ್ಟಿ, ಎಲ್ಲಿ ಇವಾಗ ಕಾಗದ ಪತ್ರಗಳು, ಇವತ್ತು ಟೆಕ್ನಾಲಜಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಇಮೋಷನ್ಸ್ ಕನೆಕ್ಟ್ ಆಗೋದೆಲ್ಲ ಬೇಡ ಅಂತ. ಸರ್ ಇಲ್ಲ, ಅದನ್ನೇ ಚೂರು ಚೇಂಜ್ ಮಾಡೋಣ, ಮಾಡಿದ್ರೆ ಹೇಗಿರುತ್ತೆ ನೋಡಿ ಯೋಚನೆ ಮಾಡಿ, ನೀವು ಚೆನ್ನಾಗಿರುತ್ತೆ ಸರ್, ಅದು ಮಾಡ್ಲೇಬೇಕಂತ. ನೋಡ್ರಿ ಯೋಚನೆ ಮಾಡೋಣ ಅಂದ್ರು. ಸ್ವಲ್ಪ ದಿವಸ ಕಳಿತು, ಅದು ಆ ಸಿಚುವೇಶನ್ ಮೇಲೆ ಬೇರೆ ಏನಾದ್ರು ಮಾಡೋಣ ಅಂತ ಯುವರಾಜ್ ಸರ್ಗೆ. ಬಟ್ ನಾನು ಕ್ರಿಶ್ ಜೋಶಿ ಮತ್ತೆ ಒಂದ್ಸರಿ ಕೂತ್ಕೊಂಡ್ವಿ, ಸರ್ ಇಲ್ಲ ಸರ್ ಅದೇ ಮಾಡೋಣ, ಚೆನ್ನಾಗಿರುತ್ತೆ ವರ್ಕ್. ಬೆನ್ನತ್ರಿ ಹೌದೇನ್ರಿ, ಸರಿ ಮಾಡೋಣ ಬಿಡ್ರಿ, ಇನ್ನೂ ಬೇರೆ ತರ ಮಾಡೋಣ, ಆಯ್ತು ಮಾಡೋಣ ಅಂತ. ನಿಮ್ ಪೆಟ್ಟಿಗೆ ತಗೊಂಡ್ರೆ ಒಂದ್ ಕೆಲಸ ಮಾಡಿ, ಸಾಯಂಕಾಲ ಬಂದ್ಬಿಡಿ ಮನೆಗೆ ಅವ್ರು ಆಫೀಸಲ್ಲಿ ಅವಾಗೆಲ್ಲ ಇವತ್ತು ಆಫೀಸ್ ಬರ್ತಾರಲ್ಲ, ನಾನು ಮನೆಗೆ ಹೋಗ್ತೀನಿ, ಮನೇಲೆ ಬಂದ್ಬಿಡಿ, ಜೋಶಿನೂ 10 ಗಂಟೆಗೆ ಬಂದ್ಬಿಡಿ, ನಿಮ್ ಹಾರ್ಮೋನಿಯಂ ಪೆಟ್ಟಿಗೆ ಎತ್ಕೊಂಡು ಬಂದ್ಬಿಡಿ, ಅಲ್ಲೇ ಕೂತ್ಕೊಳ್ಳೋಣ, ಅಲ್ಲೇ ಮಾಡೋಣ ಅಂತ. ಓಕೆ ಸರ್. ಹೋದ್ ಮನೆಗೆ ಹೋಗಿ ಅಲ್ಲೇ ಊಟ ಗೀಟ ಮಾಡಿದ್ವಿ. ಮಾಡೋರು ಟೆರೆಸ್ ಮೇಲೆ ಹೋದ್ವಿ. ಬೇಸಿಗೆ ದಿನ ಇತ್ತು, ಮನೆ ಮಾಡಿ ಮೇಲೆ ಓಪನ್ ಇತ್ತು, ಬಟ್ಟೆ ಎಲ್ಲ ಒಣಗಾಗಿತ್ತು ಅಷ್ಟೆಲ್ಲ, ಅವ್ರ ಬಟ್ಟೆ ಮನೆ ಬಟ್ಟೆ. ಬೆಳಗ್ಗೆ ಅದಲ್ಲಿ ಹಾಗೆ ಅಲ್ಲಾಡ್ತಾ ಇತ್ತು ಗಾಳಿಗೆ. ಅಲ್ಲೊಂದು ಚಾಪೆ ಹಾಕೊಂಡ್ವಿ. ಸರ್ ಒಂದು ಪೇಪರ್ ಪೆನ್ ಎಲ್ಲ ಇಷ್ಟು ತಂದು ಕೂತ್ಕೊಂಡ್ಬಿಟ್ರು. ನಾ ಹಾರ್ಮೋನಿಯಂ ಪೆಟ್ಟಿಗೆ ತಗೊಂಡ್ ಕೂತ್ವಿ, ಜೋಶಿ ಕೂತ್ರು. ಏನ್ ಮಾಡಿದ್ರಿ ಅಂತಂದ್ರು. ಸರಿ ಏನೋ ಬರೀ ಒಂದು ಚಿಟ್ಟೆ ಈ ತರ ಏನೋ ಇಮೋಷನಲಿ ಕನೆಕ್ಟ್ ಆಗತ್ತಾರ ಲೈನ್ಸ್ಗಳಲ್ಲಿ, ಅದರಲ್ಲೂ ತುಂಬಾ ಒಳ್ಳೆ ಸಾಹಿತ್ಯ ಇದೆ. ಹೌದು, ಹಾ ಅದ್ಭುತ ಹಾಡ ಬಿಟ್ಟಿರೋದು. ಸರಿ ಮಾಡೋಣ, ನಮ್ದೇ ಆದ ಶೈಲಿ ಸರ್, ಅದು ರಾಗ ಬೇರೆ, ಅದು ಪೀಲೂ ರಾಗದಲ್ಲಿ ಮಾಡಿದಂತ ಹಾಡೋದು, ನಾವು ಬೇರೆ ಏನಾದ್ರು ಮಾಡೋಣ ಅಂತಂದ್ರೆ ಓಕೆ ಅಂತಂದ್ರು. ಟ್ಯೂನ್ ಕೊಡ್ತಾರ ಏನ್ರಿ, ಯಾವ್ದಾದ್ರು ಟ್ಯೂನ್ ಕೊಡ್ತಾರ ನೀವು? ಸರಿ ಇಲ್ಲ, ಫಸ್ಟ್ 1-2 ಲೈನ್ ಬರ್ಬಿಡಿ, ಅದಕ್ಕೆ ನಾನು ಟ್ಯೂನ್ ಮಾಡ್ತೀನಿ, ಆನಂತರ ನೆಕ್ಸ್ಟ್ ಲೈನ್ ಕೊಡ್ತೀನಿ ನಾನು ಟ್ಯೂನ್ ಅಂದೆ. ಅನುಪಲ್ಲವಿ ಕೊಡ್ತೀನಿ, ನೀವು ಪಲ್ಲವಿ ಬರ್ಬಿಡಿ ಅಂತ. ಓಕೆ ಅಂದ್ರೆ ಏನೋ ಬರ್ದು ಪ್ಯಾಡ್ ಕೊಟ್ಬಿಟ್ರು ನನ್ನ ಕೈಯಲ್ಲಿ. ನೋಡಿದೆ, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ, ಮಾಡೋದೆಲ್ಲ ಮಾಡಿ ಅಳಬೇಡ ಬ್ಯಾವರ್ಸಿ ಅಂತಿತ್ತು ಫಸ್ಟ್. ಮಾಡೋದೆಲ್ಲ ಮಾಡಿ ಅಳಬೇಡ ಬ್ಯಾವರ್ಸಿ, ಇಷ್ಟು ಬರ್ಕೊಟ್ರು. ನೋಡ್ಬಿಟ್ಟು ಸುಮ್ಮನೆ ಹೀಗೆ ಹಾರ್ಮೋನಿಯಂ ಮುಟ್ಟಿಲ್ಲ ನಾನು. ನನ್ನ ಮೈಂಡಲ್ಲಿ ಟಕ್ ಅಂತ ಏನು ಬಂತಂದ್ರೆ, ಯಾವಾಗಲೂ ಕನೆಕ್ಟ್ ಆಗೋದು ಒಂದು ರಾಗ ಇದೆ, ಶಿವರಂಜನಿ ಅಂತ. ಓಕೆ, ಅದೊಂದು ಐತಿಹಾಸಿಕ ರಾಗನೇ ಅನ್ಬೋದು ಸಿನಿಮಾ ಇಂಡಸ್ಟ್ರಿಗಂತೂ. ಆ ಸಾಂಗ್ ಯಾರು ಮುಟ್ಟಿದಾರೆ ಅದೆಲ್ಲ ಹಾಡಗಳು ಹಿಟ್, ರಾಗ ಮುಟ್ಟಿದವರೆಲ್ಲ ಸೂಪರ್ ಹಿಟ್ಟೆ ಆ ಹಾಡು. ಓಕೆ, ನೀವು ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ, ಮತ್ತೆ ಸುಮಾರು ಹಾಡುಗಳಿದೆ, ನೀ ಮೀಟಿದ ನೆನಪೆಲ್ಲವು ಎಲ್ಲ ಶಿವರಂಜನಿ ಸುಮಾರು. ಅಂದ್ರೆ ಇಡೀ ಇಂಡಿಯಾ, ಹಿಂದಿಯಲ್ಲಂತೂ ಸಿಕ್ಕಾಪಟ್ಟೆ ಹಾಡ. ತಮಿಳಲ್ಲಿ ಇಳೆಯರಾಜ ಅವ್ರು ತುಂಬಾ ಮಾಡಿದ್ದಾರೆ ಶಿವರಂಜನಿ ಅವರು, ಶಿವರಂಜನಿ ರಾಗದಲ್ಲಿ. ಮತ್ತೆ ರೀಸೆಂಟ್ ಆಗಿ ಆ ಟೈಮ್ ಬಂದಿತ್ತು ಜನುಮದ ಗೆಳತಿ ಅಂತ ಹಾಡಾಯ್ತು, ಜನುಮದ ಗೆಳತಿ. ಆ ಸಾಂಗ್ ಕೂಡ ಶಿವರಂಜನಿ. ಅಂದ್ರೆ ರೀಸೆಂಟ್ ಇತ್ತೀಚೆಗೆ ಕೂಡ ಹಾಡ ಹಿಟ್ಟಾಗ ಕೆಪಾಸಿಟಿ ರಾಗ ಅದ್ರ. ಬಟ್ ಹಳೆ ತರ ಅನ್ಸುತ್ತೆ ನಿಮ್ಗೆ, ಆ ಟ್ಯೂನ್ ಕೇಳಿದ್ರೆ ಹಳೆ ತರ ಅನ್ಸುತ್ತೆ. ಅವಾಗ ಏನಂತ ಇದಕ್ಕೆ ಏನಾದ್ರು ಹೊಸ ಶೈಲಿ ಮಾಡೋದು ನನ್ನ ಮೈಂಡಿಗೆ ಬಂತು. ಒಂದ್ ಕ್ಷಣಕ್ಕೆ ಬಂದ ತಕ್ಷಣ ಶಿವರಂಜನಿಯಲ್ಲಿ ಮಾಡಿದ್ರೆ ಹೇಗಿರುತ್ತೆ ಸುಮ್ಮನೆ ನಾನು ಗುರುಗಿದೆ. ಹುಟ್ಟಿದ ಊರು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ, ಮಾಡೋದೆಲ್ಲ ಮಾಡಿ ಹೀಗೆ ಗುರುಗಿದೆ. ಅವ್ರಿಬ್ರು ಕೇಳಿದ್ರು, ಚೆನ್ನಾಗಿಲ್ಲ ಸರ್ ಹಳೆ ತರ ಇದೆ ಅಂದೆ ನಾನು. ಅವ್ರು ಭಟ್ರು ಇವ್ರ ಸರ್ ನೋಡು, ಜೋಶಿಗೆ ನೋಡುದು, ಚೆನ್ನಾಗಿದೆ ರೀ ಅಂದ್ರು ಅವರು. ಸರ್ ಇಲ್ಲ ಸರ್ ಹಳೆ ತರ ಅನಿಸ್ತದೆ ಅಂದೆ ನಾನು.
ಇಲ್ರಿ ಹಳೆದ್ರು ಚೆನ್ನಾಗಿದೆ ಅಂತ ಜೋಶಿ ಎಲ್ಲ ಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ನೋಡಿ ರಾಗ ಅದು ಆ ರಾಗದ ತಾಕತ್ ಶಿವರಂಜನ್ ಇದು ಹೌದು. ಕೇಳಿದ ತಕ್ಷಣ ಹೊಸದು ಹಳೇದಂತಿಲ್ಲ ಅಲ್ಲಿ, ಚೆನ್ನಾಗಿದೆ ಅಷ್ಟೇ. ಒಂದ್ ಯಾವ್ದೋ ಶರ್ಟ್ ಹಾಕ್ತಿವಿ, ಹಳೇದಿದೆ ಗುರು ಅಂದ್ರೆ ಈ ಕಲರ್ ನಿನ್ಗೆ ಒಪ್ತಾ ಇದೆಯಪ್ಪ ಅಷ್ಟೇ, ಅಷ್ಟೇ ಕರೆಕ್ಟ್. ನಿನ್ ಪರ್ಸನಾಲಿಟಿಗೆ ಚೆನ್ನಾಗಿ ಕಾಣ್ತಾ ಇದು, ಹಳೇದ ಹೊಸದು ಏನು ಗೊತ್ತೆ ಆ ತರ ಅದು ರಾಗ ಇರೋದು ಹಾಗೆ. ಸರ್ ನನ್ಗೆ ಹಳೆ ಶೈಲಿ ತರ ಅನಿಸ್ತದೆ, ನನ್ಗೆ ಹಳೇದು ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವು ಅಂತ ಈಗಲೂ ಆತರ ಅನಿಸ್ತದೆ. ಇಲ್ಲ ರೀ ಚೆನ್ನಾಗಿದೆ ಅಂತ, ಹೌದಾ ಕಂಟಿನ್ಯೂ ಮಾಡೋಣ ಇದು ಮಾಡೋಣ ಅಂದ್ರು. ಅಲ್ಲಿಂದ 2 ಲೈನ್ ಹಾಕ್ತೆ, ಇದು ಚೆನ್ನಾಗಿತ್ತು ರೀ ಹೇಳಿ ಚೆನ್ನಾಗಿತ್ತು ಒಂದ್ ಚೂರು ನೋಡಿ ಅಂತ. ನನಗೆ ಮರವು ಜಾಸ್ತಿ, ಈ ಲೈನ್ ಬಿಟ್ಟು ಅನುಪಲ್ಲ ಹೋಗ್ಬಿಟ್ರೆ ಪಲ್ಲವಿ ಮರ್ತೋಗ್ಬಿಡ್ತೀನಿ. ನಾನು ಮೊಬೈಲ್ ಯಾವಾಗಲೂ ಇಟ್ಕೊಂಡಿರ್ತೀನಿ, ಮೊಬೈಲ್ ಇಟ್ಕೊಂಡ್ಬಿಟ್ಟು ಸರ್ ಫಸ್ಟ್ ರೆಕಾರ್ಡ್ ಮಾಡ್ಬಿಡ್ತೀನಿ ಬಿಡಿ, ಆ ನಂತರ ಮರ್ತೋಗ್ಬಿಟ್ರೆ ಕಷ್ಟ ಅಂತ. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ, ಮಾಡೋದೆಲ್ಲ ಮಾಡಿ ಅಳಬ್ಯಾಡ ಪರದೇಸಿ, ಎದ್ದೇಳು ಕೋನಿ ಬಸ್ಸು ಟೈಮ್ ಆಗಿದೆ. ಇಷ್ಟು ರೆಕಾರ್ಡ್ ಮಾಡ್ಬಿಟ್ಟೆ. ಮುಂದೆ ಏನ್ರಿ ಅಂದ್ರು, ಸರ್ ಬರ್ರಿ ನೀವೇ ಅಂದೆ. ನೀವು ಇದು ಫ್ಲೋ ಇದೆ ಒಂದು ಸಾಹಿತ್ಯ, ನಾನೇನೋ ಟ್ಯೂನ್ ಮೀಟರ್ ಬೇರೆ ಹಾಕಕ್ಕಿಂತಲೂ ನೀವೊಂದು ಮೀಟರ್ ನೋಡ್ಕೊಂಡು ಸಾಹಿತ್ಯ ಭಾಳ ಇಂಪಾರ್ಟೆಂಟ್ ಇದ್ರಲ್ಲಿ ರಾಗದಕ್ಕಿಂತಲೂ. ರಾಗ ಅಂತೂ ಯೂಶ್ವಲ್ ಮಾಮೂಲಿ ರಾಗ ಇದೆ ಇದು, ಬಟ್ ನೀವು ಕೊಡಿ ಅಂದಾಗ ಅವಾಗ ಊರ ದಿಕ್ಕಿನ ಗಾಳಿ ತಂದಿದೆ, ಏನು ಕಾಣದ ಕೂಗನ್ನು ತವರಿಗಿಂತ ಬೆಚ್ಚನೆ ಜಾಗ, ಹೇಳು ಎಲ್ಲಿದೆ ನಿಂಗಿನ್ನು ಅಂತ ಇಷ್ಟು ಬರ್ದು ಅಷ್ಟೇ. ಸೂಪರ್ ಇದು ಆಯ್ತು, ಫಿಕ್ಸ್ ನಿಮ್ ಸಾಂಗ್ ಹೋಗ್ರಿ ಅಂತ ಹೋಗ್ರಿ. ಸರ್ ಮುಂದಿಂದಂದೆ ಇಲ್ಲಿ ಇದೇನು ಪ್ರಾರಂಭ ಇದೆ, ಪಲ್ಲವಿನೇ ಇದೆ, ಇಲ್ಲ ಅದು ನಾಳೆ ಬರೋಣ ಇವಾಗ ಆಯ್ತಲ್ಲ ನಿಮ್ಗೆ ಓಕೆ ಆಯ್ತಲ್ಲ ಸಾಂಗ್ ಓಕೆ ಆಯ್ತಲ್ಲ ಹೊಡ್ರಿ ಇವಾಗ ಅಂತಂದ್ರು. ಓಕೆ ಸರ್. ಆನಂತರ ಅದು ರೆಕಾರ್ಡ್ ಮಾಡಿದ್ದು ಅವ್ರಿಗೆ ಕೊಟ್ಬಿಟ್ಟೆ ನಾನು ಟ್ಯೂನ್. ಅದು ಇಟ್ಕೊಂಡು ಬೆಳಿಗ್ಗೆ 8 ಗಂಟೆ ಕಾಲ್ ಮಾಡಿದ್ದಾರೆ ಇವರು ಸರ್. ನಾವು ರಾತ್ರಿಯಲ್ಲಿ ಹೊರಟಿದ್ದೆ 1 ಗಂಟೆಗೆ ಹೊರಟಿದ್ರು, ಟೆರೆಸ್ ಮೇಲೆ ಆಗಿ ಹುಟ್ಕೊಂಡಿದ್ದು ಸಾಂಗ್ ಅದು, ಅವ್ರ ಮನೆ ಟೆರೆಸ್ ಮೇಲೆ. ಬೆಳಗ್ಗೆ 8 ಗಂಟೆಗೆ ಇಷ್ಟೊಂದು ಲಿರಿಕೆ ಕಳ್ಸಿಬಿಟ್ಟಿದ್ದಾರೆ. ಸೂಪರ್ ವೀರು ಇದು ಕಂಟಿನ್ಯೂ ಇದೆ ನೋಡ್ರಿ ಅಂತ ಕಾಲ್ ಮಾಡ್ಬಿಟ್ರು. ಇದಕ್ಕೆ ನೋಡ್ರಿ ಮುಂದಿನ ಟ್ಯೂನ್ ಹಾಕ್ಬಿಟ್ರಿ ನೀವು ಅಂತಂದು. ಪಲ್ಲವಿ ಕಂಪ್ಲೀಟ್ ಇದೆ, ಚರಣ ನಾನು ಕೊಡ್ತೀನಿ ನಿಮ್ಗೆ ಅಂದ್ರು. ಪೂರ್ತಿ ಪಲ್ಲವಿಗೆ ಟ್ಯೂನ್ ಹಾಕ್ಬಿಟ್ಟು ಮತ್ತೆ 1-2 ಅವರ್ಸ್ ಅಲ್ಲಿ ಕಳ್ಸಿಬಿಟ್ಟೆ ಅವ್ರಿಗೆ. ಸೂಪರ್ ರೀ ಅಂತ ಚರಣ ಒಂದು ಕಳ್ಸಿಬಿಟ್ರು. 2 ಚರಣ ಬರ್ದಾರ. ಚರಣಗಳು ಇಷ್ಟು ಕತೆ ತರ ಇದೆ, ಅದು ತುಂಬಾ ದೊಡ್ಡದಿದೆ. ಚರಣದ 12-16 ಲೈನ್ ಬರುತ್ತೆ ಅದ್ರಲ್ಲಿ ಒಂದೊಂದು ಚರಣದ ಇಮೋಷನ್. ಅದೆಲ್ಲ ಆಯ್ತು, ರೆಕಾರ್ಡಿಂಗ್ ಆಯ್ತು. ಆ ನಂತರ ಯಾರು ಹಾಡೋದು ಅಂತಂದ್ರೆ ಜೋಶಿ ಅಂದ್ರೆ, ಇಲ್ಲ ಸರ್ ವೀರ್ ಸಮರ್ಥೆ ಹಾಡ್ಲಿ ಅವರು, ಇವ್ರ ವಾಯ್ಸಲ್ಲಿ ಚೆನ್ನಾಗಿದೆ, ಅವ್ರು ಹೇಗಾದ್ರು ಒಳ್ಳೆ ಸಿಂಗರ್ ಇವರು, ಹಾಡ್ಲಿ ಅವ್ರು ಅಂದ್ರು. ಆಯ್ತು ರೀ ಅಂತಂದ್ರು. ಎಲ್ಲ ಆಯ್ತು. ಅದಕ್ಕೆ ತುಂಬಾ ಏನೋ ಚೂರು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೋದ್ವ ಸಾಂಗ್ಗೆ. ಒಂಚೂರು ಬ್ಯಾಂಡ್ ಶೈಲಿಯಲ್ಲಿ ಏನಾದ್ರು ಮಾಡೋಣ, ಸ್ವಲ್ಪ ಗಿಟಾರ್ ಇಟ್ಕೊಂಡು ಡ್ರಮ್ಸ್ ಎಲ್ಲ ಇಟ್ಕೊಂಡು ಬೇರೆ ತರ ಮಾಡೋಣ, ಫ್ಯೂಷನ್ ತರ ಏನಾದ್ರು ಮಾಡೋಣ. ಅದು ಕೂತ್ಕೊಂಡಿರೋದಕ್ಕೆ ಇಮೋಷನ್ಸ್ ಎನ್ಹಾನ್ಸ್ ಆಗ್ತಾ ಇರಲಿಲ್ಲ, ಡ್ರಾಪ್ ಆಗ್ತಾ ಇತ್ತು ಉಲ್ಟಾ. ಅವಾಗ ಏನ್ ಮಾಡೋದು, ಫೀವರ್ ಏನ್ ಮಾಡೋದು ಬೇಡ ಅಂತ ತಬ್ಲ ಕರ್ಸಿ, ವೇಣು ಅಂತ ನಮ್ಮ ತಬ್ಲಿಸ್ಟ್ ತುಂಬಾ ಒಳ್ಳೆ, ಅವ್ರಿಗೆ ಕರ್ಸಿ ಸ್ಟೇಟ್ ಹಳೆಯ ತರ ಟ್ಯೂನ್ ತರ ಅದು ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಹಳೆ ಶೈಲಿಯಲ್ಲಿ ಕಂಪೋಸ್ ಮಾಡಿದ್ವಿ. ನಂತರ ರಾತ್ರಿ ಯೋಗರಾಜ್ ಸರ್ ಒಂದು 11-12 ಗಂಟೆ ಬಂದ್ರು ರೇಡಿಯೋ ಸ್ಟುಡಿಯೋದಲ್ಲಿ. ಅಲ್ಲಿ ನಾನು ಮುಂದೆ ಕೂರ್ಸು ಅವ್ರ ಮುಂದೆ ಹಾಡಿದ್ದು, ನಾನು ರೆಕಾರ್ಡ್ ಮಾಡಿದ್ದ ಸಾಂಗ್ ಅವ್ರ ಮುಂದೆ ಕೂತ್ಕೊಂಡು ಇದೊಂದು ಚೂರು ವೇರಿಯೇಷನ್ಸ್ ಕೊಟ್ರಿ ಇದಕ್ಕೆ ಏನೋ ಅನ್ನೋದಕ್ಕೆ. ವೇರಿಯೇಷನ್ಸ್ ಗಳು ಎಲ್ಲ ಅಲ್ಲೇ ಮಾಡಿದ್, ಬಹಳಷ್ಟು ವೇರಿಯೇಷನ್ಸ್ ಇದೆ. ಹಾಡು ಮಾಡಿ ರೆಕಾರ್ಡ್ ಮಾಡಿದ್ವಿ. ರೆಕಾರ್ಡ್ ಮಾಡಿ ಬಿಟ್ವಿ. ಸಾಂಗ್ ಏನೂ ಆಗ್ಲಿಲ್ಲ ನನ್ನ ವಯಸ್ಸಲ್ಲಿ ಬಿಟ್ವಿ. 3 ತಿಂಗಳಾಯ್ತು, ಏನೂ ವರ್ಕ್ ಆಗ್ಲಿಲ್ಲ. ಭಟ್ರು ಕಾಡಕ್ ಶುರು ಆಯ್ತು. ಎಂತ ಒಳ್ಳೆ ಹಾಡು ನಮಗ್ ಕಾಡಕ್ ಶುರು ಆಯ್ತು. ನನಗೆ ಅದು ಏನಾಯ್ತು, ಅದು ಬಿಫೋರ್ ಭಟ್ರು ಅವಾಗ ಹಿಂದಿ ಸಿನಿಮಾ ಮಾಡ್ಬೇಕಂತ ಬಾಂಬೆಲ್ಲಿ ರೂಮ್ ಹಾಕಿದ್ರು. ಎರಡು ಫ್ಲಾಟ್ ತಗೊಂಡಿದ್ರಲ್ಲಿ ಬಾಡಿಗೆಗೆ. ಅಲ್ಲಿ ನಾವು ದೇವರ ಟೈಮ್ಗೆಲ್ಲ ಹೋಗ್ತಾ ಬರ್ತಾ ಇರ್ತೀವಿ, ಫ್ಲಾಟ್ ಅಲ್ಲೇ ಕೂತ್ಕೋತೀವಿ. ಅಲ್ಲೆಲ್ಲ ಇಲ್ಲಿಂದ ಟೀಮೇ ಇತ್ತಲ್ಲಿ. ಅಲ್ಲಿ ಯೋಗರಾಜ್ ಸರ್ ಅಲ್ಲಿ ಹೋದಾಗ ಏನ್ ಮಾಡಿದ್ದಾರೆ, ಹುಡುಗರು 2-3 ತಿಂಗಳಿಂದ ಅಲ್ಲೇ ಇದ್ರು, ಬೆಂಗಳೂರು ಹುಡುಗರು, ನಮ್ಮ ಯೋಗರಾಜ್ ಸರ್ ಟೀಮ್ ಅವರು. ಅಲ್ಲಿ ಹೋದಾಗ ಒಂದು ಹಾಡ ಕೇಳಿಸ್ಬಿಟ್ಟಿದ್ರು ರಾತ್ರಿ ಅವರಿಗೆ. ಊಟ ಗೀಟ ಮಾಡಿ ಸುಮ್ಮನೆ ಹರಟೆ ಹೊಡುವಾಗ, ಹಾಡ ನೋಡ್ಲೆ, ಇದೊಂದು ಹಾಡ, ಹೊಸ ಹಾಡ ನಮ್ದು ಜೋಶಿಯವ್ರ ಪಿಕ್ಚರ್ಗೆ, ಪ್ರಪಂಚ ಪಿಕ್ಚರ್ಗೆ ಮಾಡಿದೀವಿ ಅಂತ. ಅಲ್ಲಿ ಹಾಡ ಕೇಳ್ಕೊಂಡು ರಫ್ ಆಗಿತ್ತು, ಅದು ಪೂರ್ತಿ ಫೈನಲ್ ಆಗಿರ್ಲಿಲ್ಲ. ಅಲ್ಲಿ ಕೇಳ ಅಷ್ಟು ಜನ ಹೀಗೆ ಕೂತ್ಕೊಂಡು ಕಣ್ಣು ಒರ್ಸ್ಕೊತಾರೆ, ಇಮೋಷನಲ್. ಅದು ಫೈನಲ್ ಆಗಿಲ್ಲ ಇನ್ನು. ಎಲ್ರು ಒಳಗ್ ಶುರು ಮಾಡ್ಬಿಟ್ರು. ನನಗೆ ಬೆಳಗ್ಗೆ ಫೋನ್, ಯೋಗರಾಜ್ ಸರ್ ಮತ್ತೆ 8 ಗಂಟೆಗೆ, ಇವರು ಏನ್ರಿ ಇದು ಹಾಡ, ಏನ್ರಿ ತುಂಬಾ ಇದು ಕಾಡ್ತಾ ಇದ್ರಿ ಇದು ಎಲ್ರಿಗೆ ಅಂತ. ಯಾಕೆ ಏನಾಯ್ತು ಸರ್ ಅಂದೆ. ನಮ್ಮ ಹುಡುಗರಿಗೆ ಹಾಡ ರಾತ್ರಿ ಕಳ್ಸಿದ್ರಿ, ರಾತ್ರಿ ಹಾಡ್ಕೊಂಡು ಕೂತಿದ್ದಾರೆ, ಬೆಳಗ್ಗೆ ಎದ್ದು ಊರಿಗೆ ಹೋಗ್ತೀವಿ, ಬೆಂಗಳೂರು ಹೋಗ್ತೀವಿ ಅಂತ ಕೂತಿದವ್ರಿ. ಹಾಡಕ್ ತಕ್ಷಣ ಬೆಂಗಳೂರು ಹೋಗ್ತೀವಿ ಅಂತ ಇದು. ಹೌದಾ ಸರ್, ಇಲ್ಲ ವರ್ಕ್ ಆಗುತ್ತೆ ಸರ್, ಚೆನ್ನಾಗಿದೆ ಅಂತ. ಇದು ಒಂದಾಯ್ತು. ಆ ನಂತರ ಇವ್ರಿಗೆ ಕೇಳಿಸಿದ್ರು, ದುನಿಯಾ ವಿಜಯ್ ಅವ್ರಿಗೆ. ಅವ್ರ ದುನಿಯಾ, ಇಲ್ಲ ಸರ್ ಇದು ನನ್ನ ಪಿಕ್ಚರ್ ಕೊಡಿ, ನೆಕ್ಸ್ಟ್ ಅವ್ರು ಪಿಕ್ಚರ್ ಮಾಡ್ತಿದ್ರು ಒಂದು, ಇದು ಕೊಡಿ ನನಗೆ ಬೇಕಂತ. ಅವ್ರು ಕಣ್ಣಲ್ಲಿ ನೀರ್ ಹಾಕಿ ಕೂತಿದ್ರು ಅವರು, ದುನಿಯಾ ವಿಜಯ್. ಅವ್ರು ತುಂಬಾ ಇಮೋಷನಲ್, ಸೆಂಟಿಮೆಂಟ್ ಸರ್ ಇದು. ಇಲ್ಲ ನನ್ಗೆ
ಅವ್ರು ಇವರು ಸರ್ ಇದು ಕೊಟ್ಬಿಟ್ಟಿದ್ರಪ್ಪ ಬೇರೆ ಪಿಕ್ಚರ್ ಕೊಟ್ಟಿದ್ರು ಕಣೋ ಸುಮ್ಮನೆ ಇರು ಅಂತ ಅವ್ರು. ಇಲ್ಲೆಲ್ಲ ನಂಗೆ ಬೇಕು ಸರ್ ಇದು ಕೊಡಿ ಅಂತ. ಇಲ್ಲ ಪಿಕ್ಚರ್ ಶೂಟ್ ಮಾಡ್ತಿದ್ರು ಅವರು, ಬೇರೆದು ಮಾಡೋಣ ಬಟ್ ತುಂಬ ಚೆನ್ನಾಗಿದೆ ಹಾಡು. ನಾವು ಅವತ್ತು ಅಲ್ಲೇ ಇದ್ವಿ, ಹೊರಗಡೆ ಇದ್ವಿ, ಅವರೆಲ್ಲ ಕೂತ್ಕೊಂಡು ಮಾತಾಡ. ಇದು ಒಂದು ಇಮೋಷನ್ಸ್ ಅವ್ರಿಗೆ ಅರ್ಥ ಆಗಿತ್ತು. ಆನಂತರ ಪ್ರಕಾಶ್ ರೈ ಅವ್ರಿಗೆ ಕಳಿಸಿದ್ದಾರೆ. ಆ ಪ್ರಕಾಶ್ ರೈ ಚೆನ್ನೈಲಿ ಕೇಳ್ಬಿಟ್ಟು ಅವ್ರು ಅಳ್ಕೊಂಡು ಅವರು ಕೂಡ ಫೋನಲ್ಲಿ 1 hour 2 hour ಮಾತು ಯುವರಾಜ್ ಸರ್ ಕನೆಕ್ಟ್ ಆಗುತ್ತೆ. ಏನೋ ಊರ್ ಬಿಟ್ಟು ಹೋದ್ರಿಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಅವರು. ಬಟ್ ನನ್ನ ವಯಸ್ಸಲ್ಲಿ ಇರ್ತದಲ್ಲ, ಇದೆಲ್ಲ ಕೇಳಿದ್ ನನ್ನ ವಯಸ್ಸಲ್ಲಿ. ಇದೆಲ್ಲ ಆಯ್ತು 3 ತಿಂಗಳು ಹಾಡ್ದೆ ರೆಕಾರ್ಡ್ ಮಾಡಿ ಬಿಟ್ವಿ, ಜೂಕ್ ಬಾಕ್ಸ್ ಬಿಟ್ವಿ. ಎಲ್ಲಿ ಯಾರು ಮೂಸ್ ನೋಡಿಲ್ಲ ಅದು ಹಾಡು. ಬಿಫೋರ್ ದೇವರೇ ಮಾಡಿದ್ವಿ. ದೇವರೇ ಆಲ್ಬಮ್ ಇಂಥ ಒಂದು ಅಪ್ರಿಷಿಯೇಟೆಡ್ ಆಲ್ಬಮ್, ದೊಡ್ಡ ಹಿಟ್ ಆಗ್ಲಿಲ್ಲ, ಅದು ಪಿಕ್ಚರ್ ಹಿಟ್ ಆಗ್ಲಿಲ್ಲ. ಆವಾಗ ನನಗೆ ಸ್ವಲ್ಪ ಬೇಜಾರಾಯ್ತು. ಏನ್ ದೇವರೇ ಮಾಡಿದ್ವಿ, ಇದು ಮಾಡಿದ್ವಿ, ಪ್ರೀತಿ ಗೀತಿ ಇತ್ಯಾದಿ ವರ್ಕ್ ನಡೀತದೆ. ಭಟ್ರ ಜೊತೆ 4 ಪಿಕ್ಚರ್ ಮಾಡ್ತಾ ಇದ್ವಿ. ಅವಾಗ ಭಟ್ರ ಅವ್ರ ಶಿಷ್ಯರ್ ಮಾಡ್ತಾರೋ ಸಿನಿಮಾಗಳಿಗೆಲ್ಲ ನನಗೆ ಮ್ಯೂಸಿಕ್ ಫಿಕ್ಸ್ ಅಂತ ಮಾಡಿದ್ರು. ಏನಾಗ್ತಾನೆ ಒಂದ್ ದಿವಸ ಫೋನ್ ಮಾಡಿದೆ, ಸರ್ ಎಲ್ಲಿದ್ರ ಸರ್ ಅಂದೆ. ಯಾಕ್ರಿ ಅಂದ್ರು. ಸರ್ ಬರ್ತೀನಿ ಸರ್, ಸ್ವಲ್ಪ ಮಾತಾಡ್ಬೇಕು ನಿಮ್ಗೆ. ಹೌದಲ್ಲಿ ವಿಜಯ್ ಸ್ಟುಡಿಯೋದಲ್ಲಿ ಇದ್ದೀನಿ ಚಾಮರಾಜಪೇಟಲ್ಲಿ, ಬನ್ನಿ ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಅವರು ವಾಸ್ತು ಪ್ರಕಾರ ಡಬ್ಬಿಂಗ್ ಮಾಡ್ತಾ ಇದ್ರು, ಬನ್ನಿ ಅಂತಂದ್ರು. ಹೋದೆ, ಲಂಚ್ ಟೈಮಲ್ಲಿ ಹೋದೆ. ಏನು ವಿಷಯ ರೀ ಅಂದರು. ಸರ್ ಏನು ಸರ್ ಅಂದೇನು, ಇಷ್ಟೊಂದು ಒಳ್ಳೆ ಹಾಡ ಮಾಡಿದ್ವಿ, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಯಾರು ಕೇಳಿಲ್ಲ ಸರ್, ಇದು ಎಲ್ಲ ಹೀಗಾದರೆ ಹೇಗೆ, ದ್ಯಾವ್ರೆ ಅಂತ ಆಲ್ಬಮ್ ಮಾಡಿದ್ವಿ, ಇದು ಆಗಲಿಲ್ಲ. ಅವ್ರಂದ್ರು ನಾನು ನೀವು ಮಾಡ್ತಾ ಮೂವಿಗಿಂತ ನಿಮ್ಮ ಹಾಡಾಗ ಚೆನ್ನಾಗಿದೆ ರೀ ದ್ಯಾವ್ರೆಯಲ್ಲಿ, ಇದು ಪ್ರಪಂಚದಲ್ಲಿ ಇದಕ್ಕಿಂತಲೂ ಜಾಸ್ತಿ ಏನು ಮಾಡೋಕ್ಕೆ ಸಾಧ್ಯ ರೀ ನೀವು, ತುಂಬ ಚೆನ್ನಾಗಿದೆ. ಬಟ್ ಹಾಡ ಹಿಟ್ಟಾಗ್ತಲ್ಲ ಸರ್, ಏನು ಮಾಡೋದು ಇದಕ್ಕೆ ಅಂತ. ಏನು ಬೇರೆ ಹತ್ರ ಯಾರಾದರೂ ಹತ್ರ ಹಾಡ್ಸೋಣವಾ ಹೇಗೆ, ಬೇರೆ ಸಿಂಗರ್ ಹತ್ರ. ಸರಿ ಒಂದು ಕೆಲಸ ಮಾಡಿ, 2 ದಿವಸ ನಾನು ಡಬ್ಬಿಂಗ್ ಇದೆ, ಮುಗಿದ್ಬಿಡುತ್ತೆ. ಇವತ್ತು ಫ್ರೈಡೇ ಇದೆ, ಇವತ್ತು ನಾಳೆ ಮುಗಿಸ್ಬಿಡ್ತೀನಿ. ಸಂಡೇ ಬಿಟ್ಟು ಮಂಡೇ ಬಂದುಬಿಡಿ ನೀವು ಜೋಶಿ ಆಫೀಸ್ಗೆ. ಅಲ್ಲಿ ಕೂತ್ಕೊಂಡು ಏನಾದರೂ ಒಂದು ಯೋಚನೆ ಮಾಡೋಣ, ಅದಕ್ಕೆ ಏನು ಮಾಡೋಣ ಅಂತ. ಅಲ್ಲಿ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಆಫೀಸಲ್ಲಿ ಕೂತ್ಕೊಂಡ್ವಿ. ಮಂಡೇ ಯುವರಾಜ್ ಸರ್ ಏನು ಮಾಡೋದು, ಯಾರಿಗೆ ಹಾಡ್ಸೋಣ, ಯಾರಿಗಾದ್ರೂ ಹಾಡ್ಸೋಣ ಸರ್, ಚೇಂಜ್ ಮಾಡಬೇಕು, ಚೇಂಜ್ ಮಾಡಿ ಸರ್, ನನ್ನ ವಯಸ್ಸು ಇರಬೇಕು ಅಂತೆಲ್ಲ. ಬಟ್ ಹಾಡ ಹಿಟ್ಟಾಗಬೇಕು, ಒಳ್ಳೆ ಸಾಂಗ್ ಇದೆ, ಹಾಡ ಹಿಟ್ಟಾಗಬೇಕಷ್ಟೇ. ಅವರು ಇವರು ಸಿಂಗರ್, ಅವ್ರ ಸಿಂಗರ್, ಇವ್ರ ಸಿಂಗರ್ ಎಲ್ಲ ಹೆಸರು ಬಂತು. ಇಲ್ರಿ ಅವ್ರು ತುಂಬ ಪಾಲಿಶ್ ಆಗುತ್ತೆ ರೀ, ಏನೋ ಒಂದು ರಾ ಬೇಕ್ರಿ ಇದಕ್ಕೆ, ನಿಮ್ಮದು ಹಾಡ ನಿಮ್ಮ ವಾಯ್ಸ್ ತುಂಬ ಪಾಲಿಶ್ ಇದೆ, ಆ ಥರ ಬೇಡ, ಮತ್ತೆ ಪಾಲಿಶ್ ಇದ್ದಿಂದ ಅಂದರೆ ತುಂಬ ಪ್ರೊಫೆಷನಲ್ ಸಿಂಗರ್ ಹತ್ರ ಬೇಡ, ಅವ್ರ ಹತ್ರ ಇವ್ರ ಹತ್ರ ಆಡ್ಸೋಣ, ಹುಚ್ಚಂಕಟ್ ಹತ್ರ ಆಡ್ಸೋಣ್ರಿ ಅಂದರು ಯುವರಾಜ್ ಸರ್. ತುಂಬ ಪಾಪ್ಯುಲರ್ ಅವಾಗ ಜಸ್ಟ್ ಬಿಫೋರ್ ಡೇ ಎಲಿಮಿನೇಟ್ ಆಗಿ ಬಂದಿದ್ದವ್ರು ಬಿಗ್ ಬಾಸ್ ಇಂದ. ಸರಿ ಏನಂತ ಇದ್ರು ಸರ್ ನೀವು, ನನಗೆ ಇಷ್ಟ ಇರಲಿಲ್ಲ. ಹುಡುಗಾಟ ಆಡ್ತೀರಿ, ಹುಡುಗಾಟ ಸರ್, ಏನ್ ತಮಾಷೆ ಮಾಡ್ತಾ ಇದ್ರು ಅದೇ. ಇಲ್ಲ ರೀ, ಆ ಮನುಷ್ಯ ನಿನ್ನೇನೋ ಒಂದು ಕಾವೇರಿ ಅಂತ ಹಾಡ್ತಾ ಇದ್ರು, ಈಗ ಒಂದು ವಾಯ್ಸ್ ಕಾವೇರಿ, ಅದು ಏನೋ ಒಂದು ಟೋನ್ ಇದೆ ರೀ, ಅದು ಜನಗಳಿಗೆ ಇಷ್ಟ ಆಗ್ಬೋದ್ರಿ ಇದು ಹಾಡಿದ್ರೆ. ನಮಗ್ ಒಂಚೂರು ಇಷ್ಟ ಇರಲ್ರಿ, ಏನ್ ಹೇಳ್ಬೇಕಂದ್ರೆ ನನಗೆ ಯುವರಾಜ್ ಕ್ರಿಸ್ ಜೋಶಿಗೆ ಡೈರೆಕ್ಟರ್ಗೆ, ಇಲ್ಲ ಅದು ನೀವು ಹಾಡ್ಸ್ರಿ, ನೀವು ಏನೋ ಆಗುತ್ತದೆ ಅಂದ್ರು. ಅವ್ರಿಗೆ ಏನೋ ಒಂದು ನಂಬಿಕೆ ಇತ್ತು. ಆಯ್ತಂತ ಬುಕ್ ಮಾಡಿದ್ವಿ, ಸ್ಟುಡಿಯೋ ಬಂದು ಹಾಡಿದ್ರು. ಆಡಿದ ನಂತರ 9 hour ರಿಪೇರಿ ಮಾಡಿದ್ದು ಅದಕ್ಕೆ. 9 hour ಸ್ವಲ್ಪ ತಾಳ ಮಿಸ್ ಇತ್ತು, ಶ್ರುತಿ ಹೋಗಿತ್ತು, ಅದಕ್ಕೆಲ್ಲ ಆಟೋ ಟ್ಯೂನ್ ಮಾಡಿ ಅದು ಇದು ಮಾಡಿ ರೆಡಿ ಆಯ್ತು. ಯೋಗರಾಜ್ ಸರ್ ರಾತ್ರಿ 3 ಗಂಟೆ ಮಿಕ್ಸ್ ಮಾಡಿದ್ವಿ. 3 ಗಂಟೆ ಸ್ಟುಡಿಯೋಲಿ ಮಿಕ್ಸ್ ಮಾಡಿ ಕಳ್ಸಿದೀವಿ ಅವರಿಗೆ. ಯೋಗರಾಜ್ ಸರ್ ಎಚ್ಚರ ಇದಾರೆ ನೋಡಿ, ಮಲಗಿಲ್ಲ ಅವರು, ಹಾಡ ಫೈನಲ್ ಆಗೋ ತನಕ ಕೇಳಿದಾರೆ. ಕೇಳ್ಬಿಟ್ಟು ನಾವು ಮಿಕ್ಸ್ ಮಾಡೋರಿಗೆ ಕಳಿಸ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮನೆಗೆ ಬಂದು ನಾನು ಊಟ ಮಾಡ್ತಾ ಇದ್ದೀನಿ. ಕಾಲ್ ಅವ್ರಿಂದ ಇವರು ಅದೊಂದು ಲೈನ್ ರಿಪೀಟ್ ಆಗಿಬಿಟ್ಟಿದ್ರಿ ಅಂತ ಅಲ್ಲಿ ಪ್ಯಾಚ್ ಮಾಡೋ. ರಾತ್ರಿ 3 ಗಂಟೆ ನಿದ್ರೆ ಬರ್ತಿದೆ ನಮಗೆ, ಏನೋ ಮಿಸ್ ಆಗಿ ಒಂದು ಲೈನ್ ಸೇಮ್ ಲೈನ್ ರಿಪೀಟ್ ಮಾಡಿದ್ವಿ. ಲಿರಿಕಲ್ಲಿ ಬೇರೆ ಬರಬೇಕಾಗಿತ್ತು, ಬಟ್ ಆಪ್ಷನ್ ಹಾಡ್ಸಿದಿತ್ತ ಲಿರಿಕ್ ಬೇರೆ, ಲಿರಿಕ್ ಪೇಸ್ಟ್ ಆಗಿದೆ. ಮಿಸ್ ಆಗಿದೆ ನೋಡ್ರಿ, ಅದೊಂದು ಚೂಟ್ ಕೇಳ್ರಿ ಅಂತಂದ್ರು ಇವ್ರು ಸರ್ 3 ಗಂಟೆಗೆ. ಅಂತ ಮತ್ತೆ ಇಂಜಿನಿಯರ್ ಫೋನ್ ಮಾಡಿದೆ, ಈಗ ರಾತ್ರಿ ಬೇಕೇ ಬೇಕ್ರಿ ಅಂದ್ರೆ ಅವ್ರು. ನಾನು ರಾತ್ರಿ ಬೇಕೇ ಬೇಕು, ನಾಳೆ ಹಾಡ ರಿಲೀಸ್ ಮಾಡೋಕೆ ಬೆಳಗ್ಗೆ, ವೆಂಕಟ್ ವರ್ಷನ್ ಬೆಳಗ್ಗೆ ರಿಲೀಸ್ ಮಾಡೋಕು. ಮತ್ತೆ ಫ್ರೆಂಡ್ ಇದ್ರು ಇಂಜಿನಿಯರ್, ಅವ್ರಿಗೆ ಕಾಲ್ ಮಾಡಿದೆ, ಎಲ್ಲಿದ್ರ ಸರ್, ಮನೆಗೆ ಬಂದೆ ಸರ್ ಊಟಕ್ಕಂತ, ಇವಾಗ ಸ್ವಲ್ಪ ಅರ್ಜೆಂಟ್ ಇದೆ ಸರ್, ಅದೊಂದು ಮಾಡ್ಬೋದಾ ಹೇಗೆ ಅಂತ. ಊಟ ಮಾಡಿ ಹೋಗಿಬೇಕಾದ್ರೆ ಅವ್ರ ಹತ್ರ ಇತ್ತು ಸ್ಟುಡಿಯೋ ಅವ್ರ ಮನೆಯಿಂದ. ಸರಿ ಆಯ್ತು, ಊಟ ಮಾಡ್ಕೊಂಡು ಹೋಗಿ ರೆಡಿ ಮಾಡ್ತೀನಿ ಅಂತ ಮತ್ತೆ ಅವ್ರು ಊಟ ಮಾಡಿ ಹೋಗಿ 3:30ಗೆ ಅವ್ರ ಸಾಂಗ್ ಮತ್ತೆ ಕರೆಕ್ಷನ್ ಮಾಡಿ ಕಳಿಸಿದ್ರು, ಪಕ್ಕ ಕರೆಕ್ಟ್ ಇದ್ರಿ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆ ಎಡಿಟಿಂಗ್ ಕೊಟ್ಟು ಸಾಯಂಕಾಲ ತನಕ ಎಡಿಟ್ ಮಾಡಿ ಸಾಯಂಕಾಲ ಹೋಗಿ ಆನಂದ್ ಆಡಿಯೋ ಕೊಟ್ರೆ 6 ಗಂಟೆಗೆ ಸಾಂಗ್ ರಿಲೀಸ್ ಆನ್ಲೈನ್, 9 ಗಂಟೆಗೆ ಸಾಂಗ್ ಸೂಪರ್ ಹಿಟ್. ಸೂಪರ್. ಇದು ಒಂದೊಂದ್ಸರಿ ನಾವು ತಪ್ಪ ಜನಗಳ ತಪ್ಪ ಅಂತ ಏನೂ ಅರ್ಥ ಆಗಲ್ಲ ಸರ್. ಅಂದ್ರೆ ಟ್ರೆಂಡ್ ಸಿಂಗರ್ಗೆ ರಿಜೆಕ್ಟ್ ಮಾಡ್ಬಿಡ್ತಾರೆ, ಅನ್ಟ್ರೆಂಡ್ ಸಿಂಗರ್ಗೆ ಜನಗಳು ಒಪ್ಪಿಡ್ತಾರೆ. ಆ ಲಿರಿಕಿಗೆ ಆ ವಾಯ್ಸ್ ಬೇಕಿತ್ತು, ಬಹುಶಃ ಎಲ್ಲ ಸಿಂಕ್ ಆಯ್ತು. ಹಾಗಾಗಿ ಏನೋ ಆಯ್ತು. ಬಟ್ 6 ಗಂಟೆಗೆ ರಿಲೀಸ್ ಆಗಿ 9 ಗಂಟೆಗೆ ಸೂಪರ್ ಹಿಟ್ಟು. ಅದೊಂದು ಯಾರೋ ಗುರು ಏನ್ ಲಿರಿಕ್ ಗುರು, ಇದು ಲಿರಿಕ್ ಇದೆನಾ ಯಾರಾದ್ರೂ ಹತ್ರ ಅಂತ ನಾವೇ ಆನ್ಲೈನ್ ರೆಡಿ ಇದ್ವಿ. ಅವಾಗ ಫೇಸ್ಬುಕ್ ತುಂಬಾ ಹೊಸದು, ಅಂದ್ರೆ ತುಂಬಾ ಎಷ್ಟೊಂದು ಪಾಪ್ಯುಲರ್ ಇರಲಿಲ್ಲ. ರೀಲ್ಸ್ ಗೀಲ್ಸ್ ಅನ್ನೋದು ಇಲ್ವೇ ಕಥೆನೇ ಇಲ್ಲ. 2015 9 ವರ್ಷ ಮುಂಚೆ ಇನ್ನೂ ಪಾಪ್ಯುಲರ್ ಆಗೋದು. ಟಕ್ ಅಂತ ನಾವೇ ಒಂದು ಲಿರಿಕ್ ಶೀಟೇ, ಇವರ ಸರ್ ಬರ್ದ ಲಿರಿಕ್ ಶೀಟ್ ಅದೇ ಶೇರ್ ಮಾಡ್ಬಿಟ್ವಿ ಫೇಸ್ಬುಕ್. ಸರ್ ಬೆಳಗ್ಗೆ ತನಕ ಅದು
ಲಿರಿಕ್ ಶೀಟ್ 500 ಶೇರ್ ಆಗಿತ್ತು ಅವತ್ತಿನ ಟೈಮ್ಗೆ. ನೋಡಿ 500 ಅಂದ್ರೆ ತುಂಬಾ ದೊಡ್ಡ ವಿಷಯ ದೊಡ್ಡ ಸರ್. ವಿಷಯ. ಹೌದು ಇವತ್ತು 50,000 ಲೆಕ್ಕದಲ್ಲದು. ಹೌದು. ಅಂದ್ರೆ ಅಷ್ಟು ಶೇರ್ ಆಗಿ ಅಷ್ಟು ಪಾಪ್ಯುಲರ್, ಬೆಳಿಗ್ಗೆ ಆಗೋ ತನಕ ಪಾಪ್ಯುಲರ್ ಹಾಡ ಎಲ್ಲ ಕಡೆ. ಎಸ್, ಒಂದು ಹಾಡು ತುಂಬಾ ಕಾಡಂತ ಹಾಡಾಯ್ತು ಅದು. ಹೌದು. ಇವತ್ತಿಗೂ ಕೂಡ ಎಷ್ಟೋ ಜನ ನೈಟ್ ಕೂತ್ಕೊಂಡಾಗ ಹಾಡನ್ನು ಕೇಳ್ತಾರೆ, ಎಮೋಷನಲ್ ಆಗ್ತಾರೆ. ಒಂದಿಷ್ಟು ಜನ ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಬೇರೆ ಕಡೆಯಿಂದ ಬಂದೇ ಬಿಟ್ರು ಆ ಹೌದು. ಹಾಡು ಕೇಳಿ ನಮ್ಗೆ ಸಾಕು ಲೈಫು, ಊರಿಗೆ ಹೋಗ್ಬೇಕು ಅನ್ನೋ ಥರದ್ದು. ಎಷ್ಟೋ ಜನ ನಮ್ಮ ತಾಯಿ ನೋಡ್ಬೇಕು, ನಮ್ಮ ಅಣ್ಣ ನೋಡ್ಬೇಕು, ಈ ಥರದ ಅದು ಎಮೋಷನಲಿ ಕನೆಕ್ಟ್ ಆಗ್ತಾ ಹೋಯ್ತು ಆ ಹಾಡು. ಸರ್, ಅದಾದ್ಮೇಲೆ ವೀರ್ಗೂ ಒಂದಿಷ್ಟು ಸಿನಿಮಾಗಳು ಹುಡ್ಕೊಂಬಂದು ಮಾಡ್ಕೊಳ್ತಾ ಬಂದ್ರಿ. ಆದರೆ ಎಲ್ಲ ಒಂದ್ ಕಡೆಗೆ ಒಂದು ಬಿಗ್ ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ನಿಮಗೂ ಒಂದು ಹಪಾಪಿಸ್ತಾ ಇದ್ರಿ. ಆದರೂ ನೀವು ಹೊಸಬರ ಜೊತೆಗೂ ಹಳಬರ ಜೊತೆಗೂ ಮಾಡ್ತಾನೆ ಬಂದ್ರಿ. ಶಿವಣ್ಣನ ಸಿನಿಮಾ ಸಿಕ್ತು, ಮಾಸ್ ಲೀಡರ್ ಅಂತ. ಸೊ ಹಾಡುಗಳು ತುಂಬ ಚೆನ್ನಾಗಿದ್ವು, ಸಿನಿಮಾನೂ ಚೆನ್ನಾಗಿ ಮಾಡಿದ್ರು. ಬಟ್ ಸಿನಿಮಾ ಅಷ್ಟು ಹೇಳೋ ಮಟ್ಟಕ್ಕೆ ಆಗಲಿಲ್ಲ ನೀವು ಹೇಳ್ದಂಗೆ. ಸೊ ಅದರ ಒಂದು ಹಾಡು ಈಗಲೂ ಕೂಡ ತುಂಬ ಪಾಪ್ಯುಲರ್ ಪಡೆದಿದೆ, ಗೆಳೆಯ ಎನ್ನಲಿ. ಹೌದೌದು. ಗೆಳೆಯನಲ್ಲೇ ನಮ್ಗೆ ತುಂಬಾ ಇಷ್ಟವಾದಂತ ಹಾಡೋದು. ಆಲ್ಬಮ್ ಶಿವಣ್ಣ ಕೂಡ ಹೇಳಿದಾರೆ ಇಂಟರ್ವ್ಯೂಲ್ಲಿ. ಹೌದು. ಪ್ರತಿಯೊಂದು ಇಂಟರ್ವ್ಯೂಲ್ಲಿ ಅವ್ರು ಶಿವಣ್ಣ ಒಂದೇ ಮಾತು ಹೇಳಿದ್ರು, ನನ್ಗೆ ವೀರ್ ಸಮರ್ಥ ಅವ್ರ ಗೆಳೆಯನಲ್ಲೇ ಸಾಂಗ್ ಅಲ್ಲಿ ಅವ್ರಿಲ್ಲ, ಶಿವಣ್ಣ ಇಲ್ಲ ಅದರಲ್ಲಿ, ಬೇರೆ ಕೊಟ್ಬಿಟ್ಟು ತಂಗಿ ತೆಲುಗು ಆರ್ಟಿಸ್ಟ್ ಇದ್ರು, ಅವ್ರ ಹೀರೋ. ಮತ್ತೆ ನಮ್ದು ರಂಗನಾಥ್ ಏನ್ ಅವ್ರ ಹೆಸರು, ಆಶಿಕಾ ರಂಗನಾಥ್ ಅವ್ರ ಹೀರೋಯಿನ್ ಹೆಸರು ಆ ಸಾಂಗ್. ಬಟ್ ಶಿವಣ್ಣ ಯಾವಾಗ್ಲೂ ಹೇಳೋರು ಅವ್ರದ್ದು ಇನ್ನೊಂದು ಸಾಂಗ್ ಇದೆ, ದೀಪವೇ ನಿನ್ನ ಕಣ್ಣು. ನನ್ನ ಸಾಂಗ್ ಕಿಂತಲೂ ಜುಬಿನ್ ನೌಟಿಯಲ್ ಫಸ್ಟ್ ಟೈಮ್ ಮಾಡಿಸಿದ್ ನಾನು. ಜುಬಿನ್ ನೌಟಿಯಲ್ ಇವತ್ತು ಇಂಡಿಯಾ ಟಾಪ್ ಸೆಕೆಂಡ್, ಅರಿಜಿತ್ ಸಿಂಗ್ ಬಿಟ್ಟರೆ ಅವನು ಟಾಪ್ ಅಲ್ಲಿ. ಅವನಿಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡಿಸಿದ್ ನಾನು. ಸೂಪರ್. ಹುಡುಕಿ ಬೇರೆ ತರ ವಾಯಿಸಿದ್ರು. ಬಟ್ ಶಿವಣ್ಣ ಪ್ರತಿಯೊಂದು ಇಂಟರ್ವ್ಯೂ ಹೇಳೋರು, ವೀರ್ ಸಮರ್ಥ ಅವ್ರ ಮೆಲೋಡಿ ಕೇಳಿದ್ರೆ ನನಗೆ ಉಪೇಂದ್ರ ಕುಮಾರ್, ಎಂ ರಂಗಾರಾವ್ ತರ ನನಗೆ ಇದು ಆಗೋದು. ಅವ್ರ ರೀಸೆಂಟ್ ಆಗಿ ಒಂದು ಸರಳ ಪ್ರೇಮ ಕಥೆಗೆ ಹೇಳಿದಾರೆ. ಅವ್ರ ಮೈಂಡಿಗೆ ಬರೋದು ವೀರ್ ಸಮರ್ಥ ಮೆಲೋಡಿಸ್ ಅಂದ್ರೆ ನನಗೆ ಉಪೇಂದ್ರ ಕುಮಾರ್, ವಿಜಯ್ ಭಾಸ್ಕರ್, ಎಂ ರಂಗಾರಾವ್ ಅವ್ರ ತರ ಮೆಲೋಡಿ ಅನ್ಸುತ್ತೆ ಅಂತ. ಹಾಗಾಗಿ ಆ ಸಾಂಗ್ ತುಂಬಾ ಇಷ್ಟ ಆಯ್ತು. ಆನಂತರ ಶ್ರೇಯಾ ಘೋಷಾಲ್ ಹಾಡ್ದಾಗ ಹೇಳಿದ್ರು, ಬಹುತ್ ಬಡಿಯಾ ಸಾಂಗ್, ಬಹುತ್ ಬ್ಯೂಟಿಫುಲ್ ಸಾಂಗ್ ಅಂತ ರೆಕಾರ್ಡ್ ಮಾಡಿದಾಗ ಶ್ರೇಯಾ ಘೋಷಾಲ್ ಹೇಳಿದ್ರು ಆ ಸಾಂಗ್. ತುಂಬಾ ಖುಷಿ ಆಯ್ತು ಆ ಸಾಂಗ್. ಆದ್ರೆ ಇತ್ತೀಚೆಗೆ ತುಂಬಾ ಅದು ಪಾಪ್ಯುಲರ್ ಆಯ್ತು ಅವತ್ತಿನ ಟೈಮ್ಗಿಂತಲೂ. ಗೆಳೆಯ ಎನ್ನಲೇ ಇನಿಯ ಎನ್ನಲೇ ಏನೇ ಅನಲಿ ಅದಕ್ಕೂ ಮಿಗಿಲೇ, ನಿಂಗೆಲ್ಲಿದೆ ಹೊಂದುವ ಹೋಲಿಕೆ, ನಿನಗಿಂತಲೂ ನನ್ನಲೇ ನಂಬಿಕೆ. ಓಕೆ, ಇದಾದ್ಮೇಲೆ ನಿಮಗೆ ಒಂದು ಅವಕಾಶ ಹುಡುಕ್ ಬರುತ್ತೆ ಬಾಲಿವುಡ್ದು. ಸೊ ನೀವು ಹಿಂದೂಸ್ತಾನಿ ಕಲ್ತಿರೋದ್ರಿಂದನೋ ಅಥವಾ ಸೋಫಿನ ಗೊತ್ತು, ಗಜಲ್ ಗೊತ್ತು, ಎಲ್ಲ ಗೊತ್ತಿರೋದ್ರಿಂದ ಅರಬಿಕ್ ಟಚ್ ಬೇಕು ಅನ್ನೋ ಕಾರಣಕ್ಕೆ ನಿಮಗೆ ಒಂದು ಅವಕಾಶ ಹುಡ್ಕೊಂಬರುತ್ತೆ. ಇಂದ್ರಜಿತ್ ಲಂಕೇಶ್ ಅವರು ಶಕೀಲಾ ಅನ್ನೋ ಸಿನಿಮಾ ಮಾಡ್ತೀವಿ. ಆ ಸಿನಿಮಾದ ಸಾಂಗುಗಳು ಕೂಡ ಅಷ್ಟೇ, ನೀವು ಮೊದಲೇ ಹೇಳ್ದಂಗೆ ಅಷ್ಟೇ, ನಿಮ್ಮ ಕೆಲಸನ ಪರಿಪೂರ್ಣವಾಗಿ 100% ಮಾಡಿರ್ತೀವಿ. ಸಾಂಗ್ ಹಿಟ್ ಆಗಬೇಕು, ಕೇಳಿದ್ರೆಲ್ಲ ಸೂಪರ್ ಅಂತಾರೆ. ಆದರೆ ಸಿನಿಮಾ ಹಿಟ್ ಆಗದೆ ಇದ್ರೆ ಒಬ್ಬ ಸಂಗೀತ ನಿರ್ದೇಶಕನ ವ್ಯರ್ಥ, ಶ್ರಮ ಎಲ್ಲ ವ್ಯರ್ಥ ಅನ್ಸುತ್ತಲ್ಲ, ಹಾಗಾಯ್ತು. ಶಕೀಲಾ ಹಾಡುಗಳು ಕೂಡ ಚೆನ್ನಾಗಿದೆ. ಹಿಂದಿಗೆ ಹೋಗ್ತೀರಾ ನೀವು ಬಾಲಿವುಡ್ ಮಾಡಿ? ಶಕೀಲಾ ಸಿಗಕ್ಕೆ ಕಾರಣ ಅಂದ್ರೆ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಮ್ಯೂಸಿಕ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಓಕೆ, ಅವ್ರದ್ದು ಫಸ್ಟ್ ಸಿನಿಮಾದಿಂದ ನನಗೆ ತುಂಬಾ ಅವ್ರ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಜೊತೆ ಕೆಲಸ ಮಾಡೋಕಂತ ನನಗೆ ಆಸೆ ಇತ್ತು ಇಂಡಸ್ಟ್ರಿಗೆ ಬಂದಾಗಿಂದ ಒಂದು. ಬಟ್ ಅವರು ನಾವು ಮಾಸ್ ಲೀಡರ್ ಟೀಮ್ ಎಲ್ಲ ಇದಕ್ಕೆ ಹೋಗಿದ್ವಿ, ಮಜಾ ಟಾಕೀಸ್ಗೆ. ಅಲ್ಲಿ ಪರಿಚಯ ಆಯ್ತು ಅವರು. ಅವ್ರು ಕೇಳ್ಬಿಟ್ಟು ಅವ್ರು ಹೇಳಿದ್ರು ಇಂದ್ರಜಿತ್ ಲಂಕೇಶ್ ಅವರು, ವೀರ್ ಅರಬಿಕ್ ಸಾಂಗ್ ಮಾಡಿದ್ರಲ್ಲಿ, ಗೆಳೆಯನೆಲ್ಲ ಸಾಂಗ್ ಅಂತೂ ಚೆನ್ನಾಗಿದೆ, ಬಟ್ ಅರಬಿಕ್ ಸಾಂಗ್ ಮಾಡಿದ್ರಲ್ಲಿ ವೆರಿ ಯೂನಿಕ್, ಅದ್ಭುತವಾಗಿದೆ ಅಂತಂದ್ರು. ಮತ್ತೆ ಅರಬಿಕ್ ಸಾಂಗ್ ಒರಿಜಿನಲ್ ಮಾಡೋದು ತುಂಬಾ ಕಷ್ಟ. ಅರಬಿಕ್ ಅಂದ ತಕ್ಷಣ ನಾವು ಎಲ್ಲಿಂದ ಎತ್ಕೊಂಡ್ಬಿಟ್ಟು ಮಾಡ್ಬಿಡೋದು. ಬಟ್ ವೆರಿ ನ್ಯಾಚುರಲ್, ವೆರಿ ಅರಬಿಕ್. ಅದು ತುಂಬಾನೇ ಅರಬಿಕ್ ಸಾಂಗ್ ಕೇಳ್ದಂಗಿದೆ. ಅದ್ರ ಆರ್ಕೆಸ್ಟ್ರೇಷನ್ ಆಗಲಿ ಅದ್ರೆಲ್ಲ ರೆಕಾರ್ಡ್ ಮಾಡಿದ್ ಕೂಡ ಬಾಂಬೆಲ್ ತುಂಬಾ ದೊಡ್ಡ ದೊಡ್ಡ ಟೆಕ್ನಿಷಿಯನ್, ಇಂಡಿಯಾ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ ಯೂಸ್ ಮಾಡಿದ್ರು ಆ ಸಾಂಗ್. ಕೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ವೀರ್ ಅಂದಾಗ, ಜೊತೆ ನಿಮ್ ಜೊತೆ ವರ್ಕ್ ಮಾಡ್ಬೇಕಂತ ಹೇಳಿದ್ರು. ಅವ್ರದ್ದು ಅಸಿಸ್ಟೆಂಟ್ ಆಗಿ ಮೋಹನ್ ಕೆಲಸ ಮಾಡ್ತಿದ್ರು, ಫ್ರೆಂಡ್ ಒಬ್ರು. ನಂದು ಡಬಲ್ ಇಂಜಿನ್ ಮತ್ತೆ ಇದು ಮಾಡಿದ್ರು, ಬಾಂಬೆ ಮಿಠಾಯಿ ಪಿಕ್ಚರ್. ಆ ಮೋಹನ್ ಅವ್ರ ಜೊತೆ ವರ್ಕ್ ಮಾಡ್ತಿದ್ರು. ಮೋಹನ್ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರು, ವೀರ್ ಹೇಗ್ರಿ ಅಂತ ಕೇಳಿದ್ರಂತೆ. ಸರ್ ಇಲ್ಲ, ತುಂಬಾ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್. ಅವಾಗ ಕಾಲ್ ಮಾಡಕ್ ಹೇಳಿ, ನಾನು ಒಂದು ಹಿಂದಿ ಪಿಕ್ಚರ್ ಮಾಡ್ತಿದ್ದೀನಿ, ಅವ್ರ ಅರಬಿಕ್ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು, ನನಗೆ ಅದೇ ಶೈಲಿದ ಒಂದು ಸಾಂಗ್ ಬೇಕು, ಅದೇ ತರ ಮ್ಯೂಸಿಕ್ ಇದೆ ನನಗೆ, ಆ ತರದ್ ಬೇಕು ಅಂತ ಹೇಳಿ ನನ್ಗೆ ಕರೆದು ಆ ಸಾಂಗ್ ಮಾಡಿದ್ವಿ. ಅದ್ರಲ್ಲಿ ಒಂದು ಸಾಂಗ್ ಮಾಡಿದ್ವಿ ಶಕೀಲಾ, ಅರಬಿಕ್ ಅಂತೂ ಮಾಡಿದ್ವಿ. ಜೊತೆಲಿ ಇನ್ನೊಂದಿದೆ ಅದ್ರ ಸಾಂಗ್, ಓಲಾ ಮಹಾಜಿಸೆ ಜಿಯಾ ನೋಡಿ, ನಿಮಗೂ ನೆನಪಿದೆ. ಬಟ್ ಆ ಸಾಂಗ್ ಒನ್ ಆಫ್ ದ ನನ್ ಬೆಸ್ಟ್ ಕಂಪೋಸಿಷನ್. ಅದನ್ನು ಹಾಗೆ ನೋಡಿ, ಪಿಕ್ಚರ್ ರೀಚ್ ಆಗ್ಲಿಲ್ಲ, ಇನ್ನೊಂದು ದೊಡ್ಡ ರಾಂಗ್ ರಿಲೀಸ್. ಅದು ಕೋವಿಡ್ ಅಲ್ಲಿ ರಿಲೀಸ್ ಮಾಡಿದಾರೆ ಪಿಕ್ಚರ್. ಅದು ಯೋಚನೆ ಮಾಡಿ, ಬಿಫೋರ್ ಒಂದು ಪಿಕ್ಚರ್, 1 ವೀಕ್ ಪಿಕ್ಚರ್, ಅಕ್ಷಯ್ ಕುಮಾರ್ ಪಿಕ್ಚರೇ
ಲಕ್ಷ್ಮಿ ಅಂತ ಪಿಕ್ಚರ್ ಒಂದು. ಆ ಪಿಕ್ಚರ್ ಅವ್ರು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿಲ್ಲ, ಆನ್ಲೈನ್ ಮಾಡಿದ್ದು ಹೆದರ್ಕೊಂಡು. ಬಟ್ ನಮ್ಮ ಶಕೀಲರ್ದು ಎಷ್ಟು ಮೂರ್ಖತನ ಅಂದ್ರೆ ಡಿಸೆಂಬರ್ 2020 ಮಾಡಿದ್ರು, ಕೋವಿಡ್ ಟೈಮಲ್ಲಿ. ಅದು ದೊಡ್ಡ ಡ್ರಾಬ್ಯಾಕ್ ನಮ್ಗೆ. ಮತ್ತೆ ಸಾಂಗ್ ಇನ್ನೊಂದು ಮೈನಸ್ ಪಾಯಿಂಟ್ ಅಂದ್ರೆ ಜಗತ್ತಲ್ಲಿ ಯಾರು ಮಾಡ್ಲಿಕ್ಕಿಲ್ಲ. ಸಾಂಗ್ ಪಿಕ್ಚರ್ ರಿಲೀಸ್ ಆಗಿದೆ 1 hour ನಂತರ ಸಾಂಗ್ ರಿಲೀಸ್ ಆಗಿದೆ. ಅಂದ್ರೆ ಹೇಗೆ ಜನಗಳು ರೀಚ್ ಆಗುತ್ತೆ. ಬಟ್ ಅದೇ ಸಾಂಗ್ ಕೇಳಿದಾಗೆ ಯೋಗರಾಜ್ ಭಟ್ ಹೇಳಿದ್ರು, ಈ ಸಾಂಗ್ ಮಾಡಕ್ ನರ ಬೇಕ್ರಿ ಮೈಯಲ್ಲಿ ಅಂತಂದ್ರು. ಅಂತ ಕಂಪೋಸಿಷನ್ ಇದು ಅಂತ ಹೇಳಿದ್ರು. ಇದೇ ಮಾತು ಹೇಳಿದ್ರು, ಇಂಥ ಸಾಂಗ್ ಕಂಪೋಸಿಷನ್ ಮಾಡಕಂದ್ರೆ ನರ ಬೇಕು ಮನುಷ್ಯನಿಗೆ, ಅಂತ ಅದ್ಭುತ ಸಾಂಗ್ ಅಂತ. ಸಂಗೀತದ ಹಿಡಿತ ಇರೋದ್ರಿಂದ ಆ ಸಂಗೀತ ರಾಗಗಳು ನಿಮಗೆ ಗೊತ್ತು, ಹಾಗಾಗಿ ಈಸಿ ನೀವು ಮಾಡ್ತೀರಿ. ಬಟ್ ತುಂಬಾನೇ ಕಷ್ಟ ಅದು ಮಾಡೋದು, ಬಹಳಷ್ಟು ಈಸಿ ಅಲ್ಲ. ಈಗಿನ ಕಂಪೋಸರ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ಅದು ಬೇರೆ ಬೇರೆ ತರ ಅರ್ಥೈಸ್ಕೊಳುತ್ತೆ. ಅದೆಲ್ಲದ್ರ ನಡುವೆ ವೀರು ಇಲ್ಲಿಂದ ಬಾಲಿವುಡ್ಗೆ ಹೋಗ್ತಾರೆ, ಅಲ್ಲೊಂದು ಸಿನಿಮಾ ಕೊಡ್ತಾರೆ, ಮರಾಠಿ ಸಿನಿಮಾ ಕೂಡ ನೀವು ಮಾಡ್ತೀರಿ. ಎಲ್ಲ ಒಂದ್ ಕಡೆಗೆ ವೀರ್ಗೆ ಸಿಗ್ಬೇಕಾದಂತ ಒಂದು ಮಾನ್ಯತೆ ಸ್ಥಾನಮಾನ ಸಿಗ್ತಾ? ಸರ್, ಮಾನ್ಯತೆ ಸ್ಥಾನಮಾನ ಯಾವಾಗ ಸಿಗುತ್ತಂದ್ರೆ ಸಕ್ಸಸ್ ಸಿಕ್ಕಾಗ ಆಟೋಮೆಟಿಕ್ ಎಲ್ಲರೂ ಕೊಡ್ತಾರೆ. ಸಕ್ಸಸ್ ಕೌಂಟ್ಸ್ ಎವ್ರಿಥಿಂಗ್ ಸರ್. ಸಕ್ಸಸ್ ಸಾಂಗ್ ಮೂಲಕ ಸಕ್ಸಸ್ ಕೊಂಡವ್ರು ನೀವು. ಹಾಗಾಗಲ್ಲ ಸರ್, ಸಿನಿಮಾ ದೊಡ್ಡದ ಹಿಟ್ ಆಗೋದು. ಜನಗಳೇನಂತಾರೆ, ಸಾಂಗ್ ಚೆನ್ನಾಗಿ ಮಾಡ್ತಾನೆ ಗುರು, ಅವ್ನ್ ಪಿಕ್ಚರ್ ಹಿಟ್ ಆಗೋದಿಲ್ಲ ಅಂತಾರೆ. ಇದು ಯಾರಿಗಾದ್ರೂ ಸ್ಟಾರ್ಗಳಿಗೆ ಅಷ್ಟೇ. ಅವ್ನ್ ಸಾಂಗ್ ಹಿಟ್ ಆಗತ್ರಿ, ಪಿಕ್ಚರ್ ಹಿಟ್ ಆಗೋದಲ್ರಿ. ಹೀರೋಗಳಿಗೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆಯಪ್ಪ, ಅವ್ನ್ ಪಿಕ್ಚರ್ ಹಿಟ್ ಆಗೋದಿಲ್ಲ. ಇದು ಕೌಂಟ್, ಇದು ಇಷ್ಟೇ ಸರ್. ಅದ್ರ ಮೇಲೆ ಏನೂ ಇಲ್ಲ. ಟ್ಯಾಲೆಂಟ್ ಸೆಕೆಂಡ್ರಿ. ಟ್ಯಾಲೆಂಟ್ ಸಿಗೋದು ಸಕ್ಸಸ್ ಸಿಕ್ಕಿದ್ಮೇಲೆ ನಿಮ್ ಟ್ಯಾಲೆಂಟ್ ಬಗ್ಗೆ ಲೆಕ್ಕ ಹಾಕ್ತಾರೆ. ಸಕ್ಸಸ್ ಸಿಗ್ಲಿಲ್ಲ ಟ್ಯಾಲೆಂಟ್ ಬಗ್ಗೆ ಏನಿಲ್ಲ. ಅವ್ನು ಡಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರಲಿ, ಡಬ್ಬ ಹೀರೋ ಇರಲಿ, ಅವ್ನು 5 ಪೈಸೆ ಆಕ್ಟಿಂಗ್ ಬರಲಿಲ್ಲ ಅಂದ್ರು ಪಿಕ್ಚರ್ ಸೂಪರ್ ಹಿಟ್ ಆದ್ರೆ ನಾಳೆ ಬೆಳಗ್ಗೆ ಒಂದು 20 ಜನ ಪ್ರೊಡ್ಯೂಸರ್ ಅವ್ರ ಮನೆ ಮುಂದಿರ್ತಾರೆ. ಇದು ರಿಯಾಲಿಟಿ ಅಷ್ಟೇ. ನಿಮ್ಮ ಹಿಂದಿನ ಹಾಡುಗಳನ್ನ ಕೇಳ್ಕೊಂಡು ಒಂದಿಷ್ಟು ಜನ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಹೌದು. ರೀಸೆಂಟ್ ಆಗಿ ಒಂದು ಸರಳ ಪ್ರೇಮ ಕಥೆ ಬಗ್ಗೆ ಮಾತಾಡೋಣ. ಆ ಸಿನಿಮಾ ಕೂಡ ಅಷ್ಟೇ, ಅದು ಒಳ್ಳೆ ಆಲ್ಬಮ್. ನನಗೆ ಮತ್ತೊಂದು ನೆನಪಾಗೋದು ಒಂದು ದ್ಯಾವ್ರೆ ಆಲ್ಬಮ್ ಮತ್ತೆ ನಿಮ್ಮ ಕಾರಂಜಿ ಬಿಟ್ರೆ ಒಂದು ಸರಳ ಪ್ರೇಮ ಕಥೆ ನನಗೆ ವೈಯಕ್ತಿಕವಾಗಿ ತುಂಬಾ ಚೆನ್ನಾಗೇ ಇದ್ದು. ಆ ಸಾಂಗ್ ಕಂಪೋಸಿಷನ್ ಸುಮಾರು ಒಂದು 8-10 ಸಾಂಗ್ ಇತ್ತು. ಹೌದೌದು ಸರ್. ಒಂದು ಸರಳ ಪ್ರೇಮ ಕಥೆ ನಿಮಗೂ ಗೊತ್ತು. ಅದರಲ್ಲಿ ಆ ಪಿಕ್ಚರ್ ಸಿಗೋ ಕಾರಣ ನೀವು ನಿಮ್ಮಂತ ಫ್ರೆಂಡ್ಸ್ಗಳದು ಬಹಳ ಸಹಕಾರ. ಸುನಿಯವರ ಜೊತೆ ಪಿಕ್ಚರ್ ಮಾಡಕ್ಕೆ ನಂಗೆ ತುಂಬಾ ಆಸೆ ಇತ್ತು. 1-2 ಸರಿ ಮೀಟ್ ಮಾಡಿ ಅವ್ರಿಗೆ ಹೇಳಿದ್ದೆ, ನಾನು ವ್ಯಕ್ತಪಡಿಸಿದ್ದೆ. ಬಟ್ ಸುನಿಯವರು ಕೂಡ ನನಗೆ ಕೇಳಿ ಅವ್ರು ಹೇಳಿದ್ರು, ಏನಂದ್ರೆ ಸರ್ ನಿಮ್ದು ದ್ಯಾವರೇ ಆಲ್ಬಮ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಕಾರಂಜಿ ಅದ್ಭುತ ಆಲ್ಬಮ್, ನನಗೆ ತುಂಬಾ ನಿಮ್ ಜೊತೆ ಆಸೆ ಇದೆ ಕೆಲಸ ಮಾಡೋಕೆ, ನಿಮ್ ಜೊತೆ ಕೆಲಸ ಮಾಡೋಕೆ ಅಂತ ಅವ್ರು ಹೇಳಿದ್ರು. ನಾನು ಹೇಳಿದೆ ಸರ್ ನನಗೂ ಅಷ್ಟೇ ಅಂದಾಗ, ಸಡನ್ ಆಗಿ ಪಿಕ್ಚರ್ ಮಾಡುವಾಗ ಅವ್ರಿಗೊಂದು ಮ್ಯೂಸಿಕಲ್ ಸಿನಿಮಾ ಮಾಡ್ತಾ ಇರೋ ಅಂತ ಗೊತ್ತಾಯ್ತು. ಆವಾಗ ಸುನಿಯವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ನನಗೆ ತುಂಬಾ ಒಳ್ಳೇದಾಯ್ತು ನೀವು ಈ ಟೈಮಾಗ ನಂಗೆ ಸಿಕ್ಕಿದ್ದು. ಮತ್ತದೇ ಕಾರಂಜಿ ನೆನಪಾಯ್ತು. ಕಾರಂಜಿ ನೆನಪಾಯ್ತು, ದ್ಯಾವ್ರೆ ನೆನಪಾಯ್ತು ನನಗೆ, ಈ ಪಿಕ್ಚರ್ನು ಪರ್ಫೆಕ್ಟ್ ನೀವೇ ಬನ್ನಿ ಮಾಡೋಣ, ಜೊತೆಲಿ ಮಾಡೋಣ ಅಂತ ಹೇಳಿ ಪಿಕ್ಚರ್ ಶುರು ಆಯ್ತು. ಅವಾಗ ಹೇಳಿದ್ರು ಅವರು, ಈ ಸಿನಿಮಾದಾಗ ತುಂಬಾ ಪ್ರಕಾರಗಳಿದೆ, ನೀವು ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಲೈಫಲ್ಲಿ ತುಂಬಾ ಅಪರೂಪ ಸರ್. ನೀವು 100 ಸಿನಿಮಾ ಮಾಡಿರ್ಬೋದು, 200 ಸಿನಿಮಾ ಮಾಡ್ಬೋದು, ಕರೆಕ್ಟ್ 400 ಸಿನಿಮಾ ಮಾಡಿರ್ಬೋದು. ಬಟ್ ಇದರಲ್ಲಿರೋ ಒಂದು ಪ್ರಕಾರಗಳು ಒಂದು ಸಿನಿಮಾಗ ಬರೋ ಅಪರೂಪ ತುಂಬಾ. ಏನು ವಿಶೇಷತೆ ಇತ್ತು ಸರ್? ವಿಶೇಷತೆ ಅಂದ್ರೆ ನೋಡಿ, ಸಿನಿಮ್ಯಾಟಿಕ್ ಸಾಂಗ್ ಅಂದ್ರೆ ಕಂಟೆಂಪ್ರವರಿ ಸಾಂಗ್ ಅಂತೀನೋ ಆ ಥರ ಒಂದು ಲವ್ಲಿ ಮೆಲೋಡಿ. ಯಾರು ನೀನ್ ಯಾರಲ್ಲಿ, ನೀನ್ಯಾರೇಲಿ ನಿನಗಾಗಿ ಈ ಜೀವ ಭಾವ ಸೋಜಿಗ, ಇದೊಂದು ವಂಡರ್ಫುಲ್ ಮೆಲೋಡಿ. ಎಸ್. ಇನ್ನೊಂದರ ಗುನು ಗುನುಗು ಅಂತ ಒಂದು ಫುಟ್ ಟ್ಯಾಪಿಂಗ್ ಮೆಲೋಡಿ. ಸೂಪರ್ ಸಾಂಗ್ ಅದು. ಗುನು ಗುನುಗು ಗುನು ಅಂದ್ರೆ ನೀವು ಕೂತಲೇ ಮೆಲೋಡಿ ಸಾಂಗ್ ಇದ್ರು ಫುಟ್ ಟ್ಯಾಪಿಂಗ್, ಕಾಲು ಅಂದ್ರೆ ನಿಮ್ದು ತಾಳ ಹಾಕ್ತಾ ಇರುತ್ತೆ, ನಮ್ಗೆ ಗೊತ್ತಿಲ್ಲದಂಗೆ ತಾಳ ಹಾಕ್ತಾ ಇರುತ್ತೆ, ಅದು ಒಂದು. ಆ ನಂತರ ಕೃಷ್ಣ ಏನ ಬಾರದೆ ಅನ್ನೋದೊಂದು ದಾಸರ ಪದ. ದಾಸರ ಪದನ ಮೂಕನಾಗಬೇಕು ಅನ್ನೋದು ತತ್ವಪದ. ಅದ್ರಲ್ಲಿ ಇನ್ನೊಂದು ಆಮ್ಚಿ ಮುಂಬೈ ಅನ್ನೋದು ರ್ಯಾಪ್. ಆ ನಂತರ ನನ್ನ ಕನಸನ್ನು ಚಿವುಟಿ ನೀನು ಅನ್ನೋದೊಂದು ಸಿದ್ಧಾರ್ಥ್ ಬೆಳ್ಮಣ್ಣು ಹಾಡಿದ್ದು ಒಂದು ಗಜಲ್. ಓಕೆ. ಆ ನಂತರ ಅದರಲ್ಲಿ ಇನ್ನೊಂದು ರಾಜಸ್ಥಾನಿ ಫೋಕ್ ಯೂಸ್ ಮಾಡಿದ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ರಾಜಸ್ಥಾನಿ ಫೋಕ್ ಅಂದ್ರೆ ಲಿರಿಕ್ ಹಳೆದು, ಕಂಪೋಸಿಷನ್ ಹೊಸದು. ಓಕೆ. ಅಂದ್ರೆ ನೋಡಿ, ರಾಜಸ್ಥಾನಿ ಫೋಕ್ ಇದೆ, ಒಂದು ದಾಸರ ಪದ ಇದೆ, ಒಂದು ತತ್ವ ಪದ ಇದೆ, ಒಂದು ಫೋಕ್ ಇದೆ, ಒಂದು ರ್ಯಾಪ್ ಇದೆ, ಫುಟ್ ಟ್ಯಾಪಿಂಗ್ ಮೆಲೋಡಿ ಇದೆ, ಒಂದು ಮೆಲೋಡಿ ಇದೆ. ಅಂದ್ರೆ ಇಷ್ಟು ಪ್ರಕಾರಗಳು ಯಾವ ಸಿನಿಮಾದಲ್ಲಿ ಇದೆ ಹೇಳಿ? ಕರೆಕ್ಟ್. ಒಂದು ಸಿನಿಮಾ ಸಿಕ್ಕಂತ ಆಮೇಲೆ ನಿಮ್ಗೆ ತುಂಬಾ ಚಾಲೆಂಜ್ ಆಗಿತ್ತು. ತುಂಬಾ ಚಾಲೆಂಜಿಂಗ್ ಅಂದ್ರೆ ನಾವೆಲ್ಲ ಕೇಳಿ ಬೆಳೆದವ್ರು ಸರ್. ನನ್ನ ಸಲುವಾಗಿ ಏನು ಚಾಲೆಂಜಿಂಗ್ ಇಲ್ಲ. ಏನಕ್ಕಂದ್ರೆ ನಾವು ಚಾಲೆಂಜಿಂಗ್ ಅಂದ್ರೆ ಒಳ್ಳೆ ಸಾಂಗ್ ಕೊಡೋದು ಚಾಲೆಂಜಿಂಗ್, ಅದನ್ನ ಹೇಳಿದ್ರು. ಆ ಪ್ರಕಾರಗಳು ಕೊಡೋದು ಚಾಲೆಂಜಿಂಗ್. ಅಂದ್ರೆ
ಪ್ರಕಾರ ಕೊಡೋದು ಈಸಿ, ಸಿಗದೆ ಅಪರೂಪ ನಿಮಗೆ ಈ ಥರ ಸಿನಿಮಾ. ಅದರಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಜನಗಳಿಗೆ ಕ್ಯಾಚ್ ಮಾಡೋದು ಚಾಲೆಂಜಿಂಗ್. ಯಾವುದೋ ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಇವತ್ತು ತುಂಬಾ ಚಾಲೆಂಜಿಂಗ್. ಬಟ್ ಈ ಪ್ರಕಾರಗಳು ಕೇಳ್ಕೊಂಡೇ ಬೆಳೆದಿದ್ದು ನಾನು. ದಾಸರ ಪದ ವಚನಗಳೆಲ್ಲ ಸ್ಟೇಜ್ ಮೇಲೆ ಹಾಡ್ತೀನಿ. ಇವತ್ತು ನನ್ನ ಹತ್ರ ಡೈರಿ ಇದೆ ಎಷ್ಟೊಂದು. ಶಾಸ್ತ್ರೀಯ ಸಂಗೀತ ಪರ್ಫಾರ್ಮ್ ಮಾಡುವಾಗ ನಾವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ಆಸ್ ಸಿಂಗರ್ ನಾನು ದಾಸರ ಪದ ಹಾಡ್ತಿದ್ದೆ, ತತ್ವಪದ ಹಾಡ್ತಿದ್ವಿ, ವಚನಗಳು ಹಾಡ್ತಿದ್ವಿ, ಅದೆಲ್ಲ ಹಾಡ್ತಿದ್ವಿ. ವಚನದಾದ್ರೆ ಗೊತ್ತಿತ್ತು ನನಗೆ. ಇದೇ ವಚನ ಕೃಷ್ಣ ಏನ ಬರದೆ ಬೇರೆ ರಾಗದಲ್ಲಿ ಹಾಡ್ತಿದ್ದೆ, ಶುದ್ಧ ಸಾರಂಗಲ್ಲಿ ಹಾಡ್ತಿದ್ದೆ. ಈಗ ನಾ ಮಧುವಂತದಲ್ಲಿ ಕಂಪೋಸ್ ಮಾಡಿದ್ದೀನಿ ಅದು. ಅಂದ್ರೆ ಬೇರೆ ರಾಗ ಇಟ್ಕೊಂಡು ಮಾಡಿದೆ. ಇದೇ ತರ ಸೂಫಿನೂ ಕೇಳಿ ಬೆಳೆದವ್ರು. ತುಂಬಾ ಚಿಕ್ಕದೇ ನಾವು ಸೂಫಿ ತುಂಬಾ ಕೇಳಿದ್ವಿ. ನಾವು ನುಸ್ರತ್ ಫತೇ ಅಲಿ ಖಾನ್ಗೆ, ಹನ್ಸ್ರಾಜ್ ಹನ್ಸ್ ಅವರಿಗೆ ತುಂಬಾ ಜನರಿಗೆ ಕೇಳಿ ಬೆಳೆದಿದೆ. ಹಾಗೆ ಪ್ರಕಾರಗಳೆಲ್ಲ ಗೊತ್ತಿರೋದ್ರಿಂದ ಈಸಿ ಆಯ್ತು. ಬಟ್ ದೇವ್ರ ದಯೆಯಿಂದ ಅದೊಂದು ಟೈಮ್ ಅಷ್ಟೇ. ಎಂಟೈರ್ ಆಲ್ಬಮ್ ಅದ್ಭುತವಾಗಿ ಮಾಡ್ಬಂತು. ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ನಮ್ಮ ಪ್ರೊಡ್ಯೂಸರ್ ಅವರು ತುಂಬಾ ವಂಡರ್ಫುಲ್ ಪ್ರೊಡ್ಯೂಸರ್ ಅವರು, ನಮ್ಮ ಮೈಸೂರು ರಮೇಶ್ ಸರ್. ಎಸ್, ಈ ನಡುವೆ ನೀವು ಬಾಲಿವುಡ್ ತುಂಬಾ ಲೆಜೆಂಡ್ ಸಿಂಗರ್ ಹತ್ರ ಒಂದು ಕಂಪೋಸಿಷನ್ ಮಾಡ್ಕೊಂತೀವಿ, ಲತಾ ಮಂಗೇಶ್ಕರ್. ಆ ಬಗ್ಗೆ ಹೇಳಲೇಬೇಕು, ಯಾಕಂದ್ರೆ ಆ ಸಾಂಗ್ ಕೂಡ ನೋಡಿ ತುಂಬಾ ಮೆಚ್ಕೊಂಡಿದ್ರು ಅವರು. ಸರ್ ಅದು ಒಂಥರ ಆ ವಿಷಯದಲ್ಲಿ ಲಕ್ಕಿ, ಒಂಥರ ಅನ್ಲಕ್ಕಿನೂ ಅನ್ಬೋದು. ನನ್ನ ಫಸ್ಟ್ ಪಿಕ್ಚರ್ ಶಿವಮಣಿ ಪಿಕ್ಚರ್ ಇನ್ನೂ ರಿಲೀಸ್ ಆಗಿ ವರ್ಕ್ ನಡೀತಾ ಇತ್ತು ಚೆನ್ನೈಲಿ. ಮೊದಲ ಸಾಂಗ್ ಹಾಡನೆ ಕಾರ್ತಿಕ್ ಹಾಡ್ತಾ ಇದ್ರು. ಸ್ಟುಡಿಯೋದಲ್ಲಿ ಇದ್ದೆ, ರೆಕಾರ್ಡಿಂಗ್ ಮಾಡ್ತಾ ಇದ್ದೆ. ಬಾಂಬೆಯಿಂದ ನನ್ ಕಾಲ್ ಬಂತು. ನಾನು 3 ತಿಂಗಳು ಮುಂಚೆ ನಾನು ಲತಾಜಿ ಅವರಿಗೆ ಒಂದು ಕ್ಯಾಸೆಟ್ ಕಳ್ಸಿದ್ದೆ. ಅವ್ರು ಸಿಡಿ ಕೊಟ್ಟು ಬಂದಿದ್ದೆ. ಅವ್ರಿಗೆ ಮೀಟ್ ಮಾಡಿರಲಿಲ್ಲ, ಸಿಡಿ ಕಳ್ಸಿದ್ದೆ ಅವ್ರಿಗೆ ಅಷ್ಟೇ. ಒಬ್ಬರು ಮೀಡಿಯೇಟರ್ ಥ್ರೂ ಒಂದು ಸಾಂಗ್ ನಾವು ಗಾಂಧಿ ಸ್ಮೈಲ್ಸ್ ಪಿಕ್ಚರ್ ರೆಕಾರ್ಡ್ ಮಾಡ್ಬೇಕಂತ, ಕ್ರಿಸ್ ಜೋಶಿ ಅವ್ರ ಡೈರೆಕ್ಷನ್ದು. ಆ ಪಿಕ್ಚರ್ ಹಾಡ್ಸ್ಬೇಕಂತ ಅಪ್ರೋಚ್ ಮಾಡಿದ್ವಿ ಅವ್ರಿಗೆ. 3 ತಿಂಗಳಾಯ್ತು ನಮಗೇನು ರಿಪ್ಲೈನೇ ಬಂದಿರಲಿಲ್ಲ. ಸಡನ್ ಆಗಿ ನನ್ ಶಿವಮಣಿ ಪಿಕ್ಚರ್ ಮೊದಲ ಮಾತು ಕಾರ್ತಿಕ್ ಹಾಡ್ತಾ ಇದಾರೆ ಮೈಕಲ್ಲಿ, ಅಲ್ಲಿನ ಕಾಲ್ ನನಗೆ ಬಾಂಬೆಯಿಂದ. ಇದು ನಂಬರ್ ನೋಟ್ ಮಾಡ್ಕೊಳ್ಳಿ ಅಂದ್ರು ನನಗೆ. ಓಕೆ ಅಂತ ಟಕ್ಕನ್ ಪೆನ್ ತಗೊಂಡು ನೋಟ್ ಮಾಡ್ಕೊಡೆ. ಯಾರ ನಂಬರ್ ಅಂದೆ? ಲತಾ ಮಂಗೇಶ್ಕರ್ ಮನೆ ನಂಬರ್. ಅವ್ರು ಇವಾಗ ಕಾಲ್ ಮಾಡಿದ್ರು ನನಗೆ, ಇಮಿಡಿಯೇಟ್ ಕಾಲ್ ಮಾಡಕ್ ಹೇಳಿದಾರೆ ನಿಮ್ಗೆ ಅಂತ. ಲತಾಜಿ ಅವ್ರು ಕಾಲ್ ಮಾಡಕ್ ಹೇಳಿದಾರೆ ಅಂದ್ರು. ಮಾಡೋಣ ಅಂತ ಖುಷಿ ಜೇಬಲ್ಲಿ ಇಟ್ಕೊಂಡೆ ಚೀಟಿ. ಕಾರ್ತಿಕ್ ಹಾಡ್ತಾ ಇದ್ದಾರೆ ಟೈಮ್ ಹಾಡ್ತಾ ಪ್ರೊಡ್ಯೂಸರ್ ಬೇರೆ ಪಕ್ಕದಲ್ಲಿ ಕೂತಾರೆ. ಫಸ್ಟ್ ಪಿಕ್ಚರ್ ನಾನು ಹಾಡಿಸ್ತಾ ಇದ್ದೀನಿ ಅವ್ರಿಗೆ. ಅಂತ ಮತ್ತೆ ಕಾಲ್ ಬಂತ ಅರ್ಧ ಗಂಟೆ ಬಿಟ್ಟು, ವಿರ್ಜಿ ಅಪ್ನೆ ಬಾತ್ ಕಿಯಾ ಕ್ಯಾ ಲತಾಜಿ ಸೆ ಅಂತ. ಲತಾಜಿ ಅವ್ರಿಗೆ ಮಾತಾಡಿದ್ರೆ ಏನಾದ್ರು? ಇಲ್ಲ ಸರ್. ಅರೆ ಮಾತಾಡಿ, ಅವ್ರು ವೇಟ್ ಮಾಡ್ತಾರೆ ನಿಮ್ ಕಾಲ್ ಸಲುವಾಗಿ. ಡೈಲಿ 6 ಗಂಟೆಗೆ ಅವ್ರು ಮಲ್ಗಕ್ ಹೋಗ್ತಾರೆ. ಅವ್ರ ದಿನಚರಿ ಇದು, ಲತಾ ಮಂಗೇಶ್ಕರ್ ಅವ್ರ ದಿನಚರಿ. ಡೈಲಿ ಸಾಯಂಕಾಲ 6 ಗಂಟೆಗೆ ಮಲ್ದ್ರೆ 8 ಗಂಟೆವರೆಗೆ ಮಲ್ಗ್ತಾರ ಅವ್ರು. ರೆಸ್ಟ್ ಟೈಮ್ ಅದು. ಅಸಲ ಮಲ್ಗಕ್ ಹೋಗ್ಬೇಕು, ನಿಮ್ ಸಲ ವೇಟ್ ಮಾಡ್ತಾರೆ, ಬೇಗ ಮಾಡಿ ಅಂದ್ರು. ಓಕೆ ಅಂದ್ರು. ನಾನಂದೆ ಎದ್ದು ಹೋಗಕ್ಕೆ ಪ್ರೊಡ್ಯೂಸರ್ ಪಕ್ಕದಲ್ಲಿ ಕೂತಾರೆ. ನನ್ ಮನ್ಸಲ್ಲಿ ಏನ್ ಅನ್ಕೊಂಡೆ ಗೊತ್ತಾ, ರೆಕಾರ್ಡಿಂಗ್ ಬಿಟ್ಟು ಹೋಗಿ ಹೊರಗಡೆ ಮಾತಾಡ್ಕೊಂಡ್ಬಿಟ್ರೆ ಏನೋ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಟೈಮ್ ಅದು ನೋಡಿದ್ರೆ ಈ ತರದೊಂದು ಸಿಚುವೇಶನ್. ಆದ್ರೂ ಫೈನಲ್ ಟಕ ಅಂತ ಮುಗ್ದೋಯ್ತು. ಚರಣ ಲಾಸ್ಟ್ ಒಂದು ತುಂಡುಪಲ್ಲ ಆಯ್ತು. ಅದು ಮುಗಿಸ್ಬಿಟ್ಟು 2 ನಿಮಿಷಕ್ಕೆ ಹೊರಗಡೆ ಹೋಗಿ ಕಾಲ್ ಮಾಡಿದೆ. ಲತಾಜಿ ಕಾಲ್ ರಿಸೀವ್ ಮಾಡಿದ್ರು. ಅವ್ರು ಡೈರೆಕ್ಟ್ ರಿಸೀವ್ ಮಾಡಿದ್ರು. ನಮಸ್ತೆ ದೀದಿ ಅಂದೆ. ನಮಸ್ತೆ, कौन? म्यूजिक डायरेक्टर बात कर रहे हैं बेंगलुरु से अंदर. जी दीदी अंदे. हाँ मैंने आपका गाना सुना, अच्छा है, लेकिन थोड़ा वो कौन सा सुर में ಅಂತ ಕೇಳಿದ್ರು. ನಾವು ಹಿಂದೂಸ್ತಾನಿಯಲ್ಲೇ ಮಾತಾಡೋದು. ಓ ಕಾಲಿದೋ ಮೇ ಹೇ ದೀದಿ ಅಂದೆ. ಕಾಲಿದೋ ಅಂದ್ರೆ ನಾವು ಡಿ ಶಾರ್ಪ್ ಅಂತೀವಿ, ಇ ಫ್ಲಾಟ್ ಡಿ ಶಾರ್ಪ್ ಅಂತ ಕರಿತೀವಿ. ಕಾಲಿದೋ ಮೇ ಹೇ ದೀದಿ ಅಂದ. ಹಾ ಮುಜೆ ಲಗಾ, ಅನಿಸ್ತು ನನಗೆ ಸ್ವಲ್ಪ ಹೈ ಇದೆ ಅದು, ಸ್ವಲ್ಪ ಏನಾದ್ರು ಲೋ ಮಾಡ್ಬೋದು ಅದು ಅಂತ ಕೇಳಿದ್ರು. ಹಾ ದೀದಿ ಎಲ್ಲ ಸಾಂಗ್ ಕಂಪ್ಲೀಟ್ ಆಗಿದ್ದೇನೆ, ಎಲ್ಲ ಲೈವ್ ಮಾಡಿದ್ವಿ ಅದ್ರಲ್ಲಿ, ಎಲ್ಲ ಲೈವ್ ಆಗಿದೆ. ಬಟ್ ದೀದಿ ನೀವು ಹಾಡ್ತೀನಿ ಅಂದ್ರೆ ಏನ್ ಬೇಕಾದ್ರೂ ಮಾಡೋಣ ಅಂದೇನು. ಇಲ್ಲ ಅದು ಟೆಕ್ನಿಕಲಿ ಏನೋ ಮಾಡ್ಬೋದಲ್ಲ, ಇವಾಗೆಲ್ಲ ಪಿಚ್ ಶಿಫ್ಟ್ ಮಾಡ್ಬೋದಲ್ವಾ, ಒಂದು ಅರ್ಧ ಮನೆ ಅಥವಾ ಒಂದು ಮನೆ ಕಡಿಮೆ ಮಾಡೋದಲ್ಲ ಅಂದ್ರೆ. ಇಲ್ಲ ಆಯ್ತು ದೀದಿ ನೀವು ಹಾಡ್ತೀನಿ ಅಂದ್ರೆ ಸಾಕು, ನಮ್ಗೆ ಏನ್ ಬೇಕಾದ್ರೂ ಮಾಡ್ತೀವಿ, ಅದನ್ನ ಮಾಡ್ತೀವಿ ಅಥವಾ ಹೊಸ ರೆಕಾರ್ಡ್ ಮಾಡ್ತೀವಿ ಬಿಡಿ, ಚಿಂತೆ ಬಿಡಿ ಅದು. ಸರಿ ಹಾಗಾದ್ರೆ ನಾನು ನಿಮ್ಗೆ ಡೇಟ್ ಹೇಳ್ತೀನಿ, ಬನ್ನಿ ಅದೊಂಚೂರು ಮಾಡ್ಕೊಂಡ್ಬಿಡಿ, ನಾನು ಒಂದು 10 to 15 days ಅಲ್ಲಿ ನಿಮ್ಗೆ ಡೇಟ್ ಹೇಳ್ತೀನಿ ಅಂದ್ರು, ತಿಳಿಸ್ತೀನಿ ಅಂದ್ರು, ರೆಕಾರ್ಡಿಂಗ್ ಡೇಟ್. ಓಕೆ ಅಂದೆ. ಹೋಗಿ ಅವ್ರ ಮನೆಗೂ ಹೋಗಿ ಆನಂತರ ಮತ್ತೆ ಬಾಂಬೆಗೆ ಹೋಗ್ತಾ ಇದ್ವಿ ನಾವು. ಅಲ್ಲೆಲ್ಲ ಮೊದಲ ಮಾತು ಸಾಂಗ್ದೆ ಶ್ರೇಯಾ ಘೋಷಾಲ್ ರೆಕಾರ್ಡಿಂಗ್ ಇತ್ತು, ಹರಿಹರನ್ ರೆಕಾರ್ಡಿಂಗ್ ಇತ್ತು, ಶಿವಮಣಿ ಪಿಕ್ಚರ್ದೆ. ಅಲ್ಲಿ ಹೋದಾಗ ಅವ್ರಿಗೆ ಡೈರೆಕ್ಟ್ ಅವ್ರ ಮನೆಗೆ ಬನ್ನಿ, ಮನೆಗೆ ಮೀಟ್ ಮಾಡೋಂದ್ರು. ನಾವು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಮೀಟ್ ಮಾಡ್ಬೇಕಂತ ಇದ್ದೀವಿ. ಹೋಗಿ ಅದನ್ನ ರೆಡಿ ಮಾಡ್ಕೊಂಡು ಸ್ಪೀಚ್ ಶಿಫ್ಟ್ ಮಾಡಿದ್ದು ಒಯ್ದು CD ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಅವ್ರಿಗೆ ಮೀಟ್ ಮಾಡಿ ಬಂದ್ವಿ. ಅವ್ರಂದ್ರು ಅದೇ ನಾನು ಸ್ವಲ್ಪ ಕೋಲ್ಡ್ ಎಲ್ಲ ಮುಗಿಲಿ ಹಾಡ್ತೀನಿ ಅಂದ್ರು. ಬಟ್ ಆನಂತರ ಅವ್ರು ಸ್ವಲ್ಪ ವಾಯ್ಸ್ ಇನ್ಫೆಕ್ಷನ್ ಆಗಿಬಿಟ್ಟು 3 months to 6 months ಅವ್ರಿಗೆ ಮಾತೇ ಜಾಸ್ತಿ ಆಡ್ಬೇಡಿ ಅಂತ ಹೇಳಿದ್ರು ಡಾಕ್ಟರ್. ಅದ ಆ ಟೈಮಲ್ಲಿ ನಾವು ಮಾತಾಡಕ್ಕೆ ಒಳ್ಳೆ ಚಾನ್ಸ್ ಇತ್ತು, ಮಿಸ್ ಆಯ್ತು. ಎಸ್ ಸರ್, ನಿಮ್ಮ ಜರ್ನಿ ಇಷ್ಟು ಸುದೀರ್ಘವಾಗಿ ಬಂದರೂ ಕೂಡ ಒಂದಿಷ್ಟು ಬೇಸರ ಇದ್ದೇ ಇರುತ್ತೆ. ನಾನು ದಿ ಬೆಸ್ಟ್ ಕಂಪೋಸ್ ಮಾಡಿದೆ, ಅದು ಆಗಲಿಲ್ಲ. ಬಟ್ ಅದು ಹ್ಯಾಪನ್ಸ್. ನೀವು ಹೇಳಿದ್ರಿ ಕೆಲವೊಮ್ಮೆ ಹಾಗಾಗುತ್ತೆ. ನಾವು 100% ಹಾಕಿದ್ರು ಬೇರೆಯವ್ರದ್ದು 100% ಬೀಳಬೇಕು, ಅವಾಗಲೇ ಅದು ಒಳ್ಳೆ ಇದು ಬರೋದು ಅಂತ.
ಎಲ್ಲ ಸರಿ. ವೀರ್ಗೆ ಈಗ ಬರ್ತಕ್ಕಂಥ ಸಿನಿಮಾಗಳು ಹೆಂಗಿದೆ, ಆಮೇಲೆ ವೀರ್ಗೆ ನನಗೆ ಆ ಸಿನಿಮಾ ಮಿಸ್ ಆಯ್ತು ಅನ್ನೋ ಥರದ್ದು ಯಾವ್ದಾದ್ರು ಇದೆಯಾ ಬಂದು ಮಾತುಕತೆ ಆಗಿ? ಸರ್ ಆ ಥರ ಯಾವುದಿಲ್ಲ. ಬಂದು ಮಾತುಕತೆ ಮಿಸ್ ಆಗಿರೋ ಥರ ಅಥವಾ ಬಹಳಷ್ಟು ಬರ್ತಾರೆ. ಬಹಳ ಕಾರಣಕ್ಕೆ ಬಜೆಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಥವಾ ಏನೋ ಬೇರೆ ಕಥೆಗಳಿರುತ್ತೆ. ಆ ಥರ ಫೀಲ್ ಮಾಡ್ಕೊಳ್ಳೋಂಥ ಸಿನಿಮಾಗಳು ಯಾವುದು ಮಿಸ್ ಆಗಿಲ್ಲ. ಓಕೆ, ನಿಮ್ಮ ಸಿನಿಮಾ ಮೂಲಕ ಯಾವ ಸಿಂಗರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಿ, ಅಂದ್ರೆ ಹೊಸಬ್ರನ್ನ ಏನಾದ್ರು ಮಾಡಿರೋರು, ಅವ್ರು ಬೆಳೆದಿರೋದು? ಸರ್ ನಾನು ಫಸ್ಟ್ ಶಿವಮಣಿ ಬಿಟ್ಟರೆ ಕಾರಂಜಿಯಿಂದಲೇ ಹೊಸ ಹೊಸ ಸಿಂಗರ್ಗಳಿಗೆ ಚಾನ್ಸ್ ಅಂದ್ರೆ ಹೊಸ ಸಿಂಗರ್ ಹತ್ರ ಹಾಡ್ಸಿದ್ದೀನಿ. ಗುರುಸಿ ಮಾಡಿದ್ರಿ. ಹಾಗೆ ನೋಡಿದ್ರೆ ವಿಜಯ್ ಪ್ರಕಾಶ್ ಅವ್ರದ್ದು ಎರಡನೇ ಸಾಂಗ್ ನಮ್ಮ ಕಾರಂಜಿಯಲ್ಲಿ ಹಾಡ್ಸಿದ್ದ ನಾನು ಅವ್ರಿಗೆ, ಮುರಿದ ಮರದ ಅಂತ. ವಿಜಯ್ ಪ್ರಕಾಶ್ ಯಾರಿಗೆ ಕನ್ನಡದವ್ರಿಗೆ ಯಾರಿಗೆ ಗೊತ್ತಿರಲ್ಲ, ತುಂಬಾ ಕಡಿಮೆ ಜನರಿಗೆ. ನಿಮ್ ಜೊತೆಗಿದ್ದವ್ರು ಅವರು? ನನ್ನ ಕ್ಲಾಸ್ಮೇಟ್ ಅವರು, ಸುರೇಶ್ ವಾಡ್ಕರ್ ಹತ್ರ ಬಾಂಬೆಲ್ ನಾನು ವಿಜಯ್ ಪ್ರಕಾಶ್ ಕ್ಲಾಸ್ಮೇಟ್ಸ್. 98 ಪರಿಚಯ ನಾನು ವಿಜಯ್ ಪ್ರಕಾಶ್. ಬಟ್ ಅವ್ರ ಹಾಡುಗಳು ಅವ್ರಿಗೆ ಕೂಡ ನಾನು ಚೆನ್ನೈಲಿ ಅಂದ್ರೆ ರೈಮನ್ಗೆಲ್ಲ ಹಾಡಿದ್ರು ಅವರು, ಬಟ್ ಕನ್ನಡಕ್ಕೆ ಅಷ್ಟು ಪರಿಚಯ ಇರಲ್ಲ. ಒಂದು ಕವಿತೆ ಒಂದೇ ಸಾಂಗ್ ಹಾಡಿದ್ರು ಗಾಳಿಪಟದಲ್ಲಿ. ಅದ ನಂತರ ನಮ್ಮ ಕಾರಂಜಿಯಲ್ಲಿ ಅವ್ರು ಹಾಡಿದ್ರು. ನಂತರ ಇಂದು ನಾಗರಾಜ್ ಕೂಡ ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲಿ ನಾನೇ ಅಂದ್ರೆ ನಂದು ಹಾಡನೇ ನಾವು ಹಾಡ ರೆಕಾರ್ಡ್ ಮಾಡಿ ವಲಯಸ್ಮದಲ್ಲಿ ಹಾಡ್ಸಿದ್ದೆ. 3rd or 4th ಸಾಂಗ್ ಇರ್ಬೋದು. ಆ ನಂತರ ಇಂಚರ ರಾವ್ ಅಂತೂ ಇದರೊಬ್ರು, ಅವರು ಸ್ಟಾರ್ಟಿಂಗ್ 3rd 4th ಸಾಂಗ್ ಅವರೇ ಹಾಡಿದ್ದಾರೆ. ಸುಮಾರು ಸಿಂಗರ್ಗಳು ಹೊಸಬ್ರು ಹಾಡಿದ್ದಾರೆ. ಕೇಶವ್ ಆನಂದ್ ಅಂತ ಹುಡುಗ. ಆನಂತರ ನಮ್ ಚೇತನ್ ಗಂಧರ್ವ ಹತ್ರ ಹೆಚ್ಚು ಕಡಿಮೆ ಒಂದು 20-25 ಸಾಂಗ್ ಹಾಡ್ಸಿದ್ದೀನಿ ನಾನು. ಗೆಳೆಯನಲ್ಲೇ ಸಾಂಗ್ ಅವರೇ ಹಾಡಿದ್ದು. ಅಂದ್ರೆ ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ಅಂತ ಸೂಪರ್ ಹಿಟ್ ಸಾಂಗ್. ಅದು ಎಲ್ಲ ಬರ್ತಡೆ ನಿಮ್ ಸಾಂಗ್ ಅದ ನಮ್ದು ಸುಮಾರು ವೈರಲ್ ಆಗಿತ್ತ ಸಾಂಗ್. ಯಾಕೆಂದ್ರೆ ಬರ್ತಡೆ ಚೇತನೇ ಹಾಡಿದ್ದೆ ಅದು ಕೂಡ. ಅಂದ್ರೆ ಹೊಸಬ್ರು ತುಂಬಾ ಹಾಡ್ತಾ ಇರ್ತಾರೆ. ಇವಾಗ ಹೊಸಬ್ರು ಹಾಡೇ ಬರಂತೇನಿಲ್ಲ ಸರ್, ನನ್ನ ಸಾಂಗಿಗೆ ಚೆನ್ನಾಗಿ ಹಾಡ್ಬೇಕಷ್ಟೇ. ಹಾಡ್ಸಿದ್ದಾಗ ಚೆನ್ನಾಗಿ ಅನಿಸಿದ್ರೆ ನನಗೆ ಯಾರಾದ್ರೂ ಇಟ್ಕೋತಾರೆ. ನಂತರ ಸಂಗೀತ ರವೀಂದ್ರನಾಥ್ ಅಂತ, ಆ ಸಾಂಗ್ ರೆಕಾರ್ಡ್ ಆದ ನಂತರ ಇನ್ನೂ ಸ್ವಲ್ಪ ಹಾಗಾಗಿ ಪ್ರೊಡ್ಯೂಸರ್ ಮೈಂಡ್ ಅಲ್ಲಿ ಇತ್ತು, ಶ್ರೇಯ ಘೋಷಾಲ್ ಹತ್ರ ಹಾಡ್ಸೋಣ ಅಂತ. ಜಲ್ಸಾ ಪಿಕ್ಚರ್ ಅಲ್ಲಿ ನನ್ನೆದೆ ಬೀದಿಗೆ ಅನ್ನೋ ಸಾಂಗ್. ನಾನು ಸರ್ ಚೆನ್ನಾಗಿ ಹಾಡಿದಾರೆ, ಇಟ್ಕೊಂಡ್ಬಿಡೋಣ, ಬೇರೆ ಆಪ್ಷನ್ ಹೋಗೋದು ಬೇಡ, ಕನ್ನಡದವ್ರಿಗೆ ಆದಷ್ಟು ಇರ್ಲಿ. ಕನ್ನಡದವ್ರಂತೂ ಇರುತ್ತೆ, ನನಗೆ ಯಾವ ಭಾಷೆ ಇದಿಲ್ಲ ಸರ್. ಚೆನ್ನಾಗಿದ್ರೆ ಆರ್ಟಿಸ್ಟ್ ಚೆನ್ನಾಗಿದ್ರೆ ಹಾಡ್ಸ್ಬೇಕಷ್ಟೇ. ಕನ್ನಡದವ್ರು ಇಲ್ಲಿದ್ರೆ ನಮ್ಗೆ ಇನ್ನೂ ಅನುಕೂಲ ಸರ್. ಏನಕಂದ್ರೆ ಅವ್ರಿಗೆ ಭಾಷೆ ಗೊತ್ತಾಗುತ್ತೆ, ಇಲ್ಲಿ ನಮ್ಗೆ ಅನುಕೂಲ, ನಮ್ಮವರು ಅದ್ರ ಭಾವನೆ ಗೊತ್ತಾಗುತ್ತೆ, ಕರೆಕ್ಟ್ ಹಾಡ್ಸೋ ಇರುತ್ತೆ. ಬಟ್ ಚೆನ್ನಾಗಿ ಹಾಡೋರಿದ್ರೆ ಇದಿಲ್ಲ. ಅದು ಹಾಡ್ಸ್ದೆ, ಅದಕ್ಕೆ ಸಂಗೀತ ರವೀಂದ್ರನಾಥ್ ಅವ್ರಿಗೆ ಇಟ್ಕೊಂಡೆ. ಅದೇ ಹಾಡಿಗೆ ಅವ್ರ ರಾಜ್ಯ ಪ್ರಶಸ್ತಿ, ಶ್ರೇಷ್ಠ ಸಂಗೀತ ಇದು ಹಿನ್ನೆಲೆ ಗಾಯಕಿ ಅಂತ. ಇದೇ ತರ ಗಾಂಧಿ ಸ್ಮೈಲ್ಸ್ಗೂ ಕೂಡ ಒಬ್ಬರು ಸಿಂಗರ್ ಇದ್ರು, ಈ ಟಚ್ ಅಲ್ಲಿ ಹಾಡಿದ್ದ ಸಿಂಗರ್. ಈ ಟಚ್ ಅಲ್ಲಿ ಏನಾಗಿದೆ ಅಂತ ಅವ್ರ ಹೆಸರು ಮರಿತದ್ದೆ ನಾನು. ಅವ್ರಿಗೆ ಕೂಡ ನಮ್ ಗಾಂಧಿ ಸ್ಮೈಲ್ ಪಿಕ್ಚರ್ ಸಲುವಾಗಿ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ. ಎಸ್ ವೀರ್, ಈಗ ವೀರ್ ಅವರ ಮುಂದಿನ ಹೆಜ್ಜೆ ಹೇಗಿರುತ್ತೆ ಏನು ಅಂದ್ರೆ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ರು ಒಂದೊಂದಕ್ಕೆ ಸ್ಟಿಕನ್ ಆಗಲ್ಲ. ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋ ಹೀರೋ ಆಗ್ಬಿಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿರೋ ಪ್ರೊಡ್ಯೂಸರ್ ಆಗ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಡ್ತಾರೆ. ಸೊ ನಿಮ್ಮ ಸ್ನೇಹಿತರೆ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ, ನಿಮಗೆ ಆ ಥರ ಯೋಚನೆಗಳು ಇವೆಯಾ ಅಥವಾ ಬರೀ ಮ್ಯೂಸಿಕ್ ಸಾಕಪ್ಪ? ಸರಿಲ್ಲ, ಮ್ಯೂಸಿಕ್ ಒಂದು ಸಾಕು. ಯಾಕಂದ್ರೆ ಬೇರೆ ಡಿಪಾರ್ಟ್ಮೆಂಟ್ಗಳು ತುಂಬಾ ನಮ್ಗೆ ಗೊತ್ತಿರಲ್ಲ ಡಿಪಾರ್ಟ್ಮೆಂಟ್, ಮತ್ತೆ ಅದು ಕಲ್ತು ಮಾಡೋದು, ನಾವ್ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು. ನನಗೆ ಮ್ಯೂಸಿಕ್ ಸಂಗೀತ ಗೊತ್ತು ಒಂದು ತಕ್ಕ ಮಟ್ಟಿಗೆ. ಏನ್ ತಕ್ಕ ಮಟ್ಟಿಗೆ ಎಲ್ಲಾ ಪ್ರಕಾರಗಳನ್ನ ತಿಳ್ಕೊಂಡಿರೋರು ನೀವು. ಇಲ್ಲ ಸರ್, ಹಾಗೆ ನೋಡಿದ್ರೆ ಒಂದಿಷ್ಟು ಜನ ಕಲ್ತೇ ಬರಲ್ಲ. ಇಲ್ಲ ಅದ ಬೇರೆ ಪ್ರಶ್ನೆ. ಬಟ್ ಏನಿದೆ ಸರ್, ಸಂಗೀತ ಹೇಗಿದೆ ಅಂದ್ರೆ ಪ್ರತಿ ಸಾಂಗ್ ಇವತ್ತು 45 ಸಿನಿಮಾ ಮಾಡಿದ್ರು ಹೊಸ ಪಿಕ್ಚರ್ ಕಂಪೋಸಿಷನ್ ಮಾಡಿ ಕೇಳಿಸುವಾಗ ಹೆದರಿಕೆ ಆಗುತ್ತೆ. ಟ್ಯೂನ್ ಮಾಡಿ ಹೊಸ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಅವ್ರ ಫಸ್ಟ್ ಟೈಮ್ ಇರ್ಬೋದು, ಅವ್ರು ನಾನು 45 ಸಿನಿಮಾ ಮಾಡಿರ್ಬೋದು, ಅದ್ರ ಕೇಳಿಸುವಾಗ ಓಕೆ ಆಗುತ್ತಾ ಇಲ್ವೋ, ಇಷ್ಟ ಆಗುತ್ತೋ ಇಲ್ವೋ, ಅಥವಾ ಡಬ್ಬ ತರ ಮಾಡಿದ್ಯಾ ಅಂತ ಮನ್ಸಲ್ಲಾದ್ರೂ ಬೈಕೊಳ್ತಾರೇನೋ. ಇವಾಗಂತೂ ಯಾರು ಡಬ್ಬ ತರ ಮಾಡಿದ್ರೆ ಅಂತ ಮುಖದ ಮೇಲೆ ಯಾರು ಹೇಳೋದಿಲ್ಲ, ಯಾಕಂದ್ರೆ ಒಂಚೂರು ಸೀನಿಯರಿಟಿನೂ ಬಂದಿದೆ. ಆದ್ರೂ ಅನ್ಸುತ್ತೆ. ಬಟ್ ಕಷ್ಟನೇ ಸರ್ ಸಂಗೀತ ಅನ್ನೋದೇ. ಇವತ್ತು ಹಾಡಕ್ಕೆ ಒದ್ದಾಡ್ತೀವಿ, ಇಷ್ಟ ಸಂಗೀತ ವಿಚಾರ ಮಾಡಿದ್ರು ಕೂಡ ಎಲ್ಲಿ ಶ್ರುತಿ ಹೋಗ್ಬಿಡುತ್ತೋ, ಶ್ರುತಿ ಹೋಗ್ಬಿಡುತ್ತಲ್ಲ, ಹೋಗುತ್ತೆ. ಅದು ಹೆದರಿಕೆ ಇದೆ. ಅದ್ರ ಸಂಗೀತ ಕಷ್ಟ. ಅದೇ ಇದ್ದಿದ್ ಒಂದು ಗೊತ್ತಿರೋದೇ ಅದೇ ಮಾಡಕ್ಕೆ ಕಷ್ಟ ಇದೆ, ಗೊತ್ತಿರಲ್ಲ ಅದಕ್ಕೆ ಮಾಡಕ್ಕೆ ಧೈರ್ಯ ಇಲ್ಲ. ಎಸ್ ಸರ್. ಓಕೆ, ಇಷ್ಟೊತ್ತು ವೀರ್ ಸಮರ್ಥ್ ಸಾಕಷ್ಟು ಮಾತಾಡಿದಂದ್ರೆ ಅವರ ಸಿನಿಮಾಗಳು, ಹಿಟ್ ಹಾಡುಗಳು, ಯಾಕೆ ಹಾಡು ಹಿಟ್ಟಾದರೂ ಸಿನಿಮಾ ಹಿಟ್ಟಾಗಲಿಲ್ಲ ಅಂತ ಮಾತಾಡಿದ್ರು. ಆಮೇಲೆ ಅವ್ರು ಕೊಟ್ಟಂಥ ಹಾಡುಗಳು ಸಾಕಷ್ಟು ಕನ್ನಡದ ಇಂಡಸ್ಟ್ರಿ ಕೊಡುಗೆಯಾಗಿ ಉಳಿದಿವೆ, ಇವತ್ತಿಗೂ ಕಾಡ್ತವೆ, ಇವತ್ತಿಗೂ ಹಾಡ್ತವೆ. ಅಂಥ ಹಾಡುಗಳನ್ನು ಕೊಟ್ಟಂಥ ಸಂಗೀತ ನಿರ್ದೇಶಕರ ಮಾತುಕತೆ ಇದಾಗಿತ್ತು. ಒಟ್ಟಾರೆ ವೀರ್ ಸಮರ್ಥ್, ನಿಮ್ಮ ಈ ಸಂಗೀತದ ಯಾನ ಮತ್ತಷ್ಟು ಸುಖಕರ ಆಗಿರಲಿ ಅಂತ ಹೇಳ್ತಾ ನಮ್ಮ ಜೊತೆ ಮಾತಾಡೋದಕ್ಕೆ
ಧನ್ಯವಾದಗಳು. ಸರ್ ತಮಗೂ ಧನ್ಯವಾದಗಳು ಹಾಗೂ ಕರ್ನಾಟಕ ಟಿವಿ ಕೂಡ ಆತ್ಮೀಯ ಧನ್ಯವಾದಗಳು.